ರೇಸ್ ಅಂದ್ರೆ ಸಾಕು, ಸುಮ್ಮನೆ ಓಡಿ ಸ್ಟಾರ್ಟ್ ಮಾಡ್ತೀವಿ. ಮೊದಲು ದಿಕ್ಕಾದ್ರೆ ನೋಡ್ಬೇಕಲ್ಲ. ಅಂತ ಜನರೇಷನ್ ಇದು. ಓದಿ ನೀವು ಪಾಸ್ ಆಗ್ಬೇಕಂದ್ರೆ ಯಾವ ಟೆಕ್ಸ್ಟ್ ಬುಕ್ ಅಂತ ನೋಡಲ್ಲ, ಮೊದಲು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂತ ಕಾಂಪಿಟೇಟಿವ್ ವರ್ಲ್ಡ್. ಎಲ್ಲ ಒಳ್ಳೆದನ್ನ ಮರಿತೀವಿ. ಯಾರಾದ್ರೂ ಏನಾದರೂ ಅಂದಿದ್ರೆ ಒಂದನ್ನ ಹಿಡ್ಕೊಂಡು ಕೂತ್ಕೊಳ್ತೀವಿ, ಜೀವನ ಪರ್ಯಂತ ಹಿಡ್ಕೊಂಡು ಕೂತ್ಕೊಳ್ತೀವಿ. ಅದು ನಿಮ್ಮ ಜೀವನದ ಮುಖ್ಯ ಭಾಗ ಅಲ್ಲ. ಬರೆಯೋದಕ್ಕೆ ಇಡೀ ಶೀಟ್ ಖಾಲಿ ಇದೆ, ಬರೆಯೋದಕ್ಕೆ ನಿಮ್ಮ ಜೀವನ ಪೂರ್ಣ ಖಾಲಿ ಇದೆ. ಒಂದು ಸಾರಿ ನಿಮ್ಮ ಜೀವನದಲ್ಲಿ ಆಗಿರುವಂತ ಒಂದು ಘಟನೆ ಇಟ್ಕೊಂಡು ಬಿಟ್ಟು ಜೀವನದ ಇಡೀ ಪೇಜನ್ನು ನಾಶ ಮಾಡಿಕೊಳ್ಳುವಂತ ಜೀವನ ದೇವರನ್ನು ಕೊಟ್ಟಿಲ್ಲ. ನಿನ್ನ ದೇವರು ಇರುವಂತ ಆಸ್ತಿಯಲ್ಲಿ ಕತ್ರಿ ಹೊಡಿಲಿಕ್ಕೆ ಕರೆದಿಲ್ವೋ, ದೇವರು ನಿನ್ನನ್ನ ಆಸ್ತಿವಂತನನ್ನಾಗಿ ಮಾಡೋದಕ್ಕೆ ಕರೆದಿದ್ದಾನೆ. ಯಾರಾದ್ರೂ ಸ್ವಲ್ಪ ಗಟ್ಟಿಯಾಗಿ ಆಮೇನ್ ಅಂತ ಹೇಳ್ಬೋದಾ? ಹೇಳಿದೆ, ಯಾರಾದ್ರೂ ಸ್ವಲ್ಪ ಗಟ್ಟಿಯಾಗಿ ಆಮೇನ್ ಅಂತಾಗಿ. ಆಮೇನ್. ದೇವ್ರ ನಮಗೆ ಸ್ತೋತ್ರ. ಕನ್ನಡದ ಆರಾಧನೆಯನ್ನ ಬೆಳಗ್ಗೆ ನಾವು ಪ್ರತ್ಯೇಕಿಸಿಕೊಂಡಿದ್ದೇವೆ. ಇಂಥ ಕಠಿಣ ಸಮಯದಲ್ಲಿಯೂ ಸಹ ದೇವರು ನಿಮ್ಮನ್ನ ಅದ್ಭುತವಾದ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಇವತ್ತು ಅದಕ್ಕಾಗಿ ಕೆಲವು ಕ್ಷಣ ನಾವು ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಲಿಕ್ಕಿರ್ತೀವಿ. ಡಿಸೆಂಬರ್ 2ನೇ ರವಿವಾರ, ಬರುವ ತಿಂಗಳು ಇದು ಕೊನೆಯ ವಾರ. ಬರುವ ರವಿವಾರ 1ನೇ ವಾರ, ಈ ತಿಂಗಳಿನ ಕೊನೆಯ ವಾರ ಅಂದರೆ 2ನೇ ವಾರ, ಡಿಸೆಂಬರಿನ 2ನೇ ವಾರ ನಾವು ಕೃತಜ್ಞತೆಯ ಆರಾಧನೆ, ಥ್ಯಾಂಕ್ಸ್ ಗಿವಿಂಗ್ ಸಂಡೇ, ಕೃತಜ್ಞತೆಯ ಆರಾಧನೆಯಾಗಿ ನಾವು ಆಚರಿಸೋದಲ್ಲ, ಆರಾಧಿಸ್ಲಿಕ್ಕಿರ್ತೀವಿ. ಅದನ್ನು ನಾವು ಕ್ರಿಸ್ಮಸ್ ಅಂತಲೂ ಹೇಳ್ಬೋದು. ಸೊ 2ನೇ ರವಿವಾರವನ್ನು ನಾವು ಕೃತಜ್ಞತೆಯ ರವಿವಾರ, ಅದರ ಬಗ್ಗೆ ಬರುವ ದಿನಗಳಲ್ಲಿ ನಾನು ಸ್ಪಷ್ಟವಾಗಿ ಹಂಚಿಕೊಳ್ತೇನೆ. ಆದರೆ ಈ ಆರಾಧನೆಯಲ್ಲಿ ನಾವು ಮುಂದುವರಿಯುತ್ತಾ ಇರುವ ಹಾಗೆ ಕೆಲವು ಕ್ಷಣ ನಾವೆಲ್ಲರೂ ಎದ್ದು ನಿಂತುಕೊಂಡು ಇನ್ನೂ ಒಂದು ಕೊನೆಯ ಬಾರಿ ಕರ್ತನಿಗೆ ಸಲ್ಲಬೇಕಂತ ಕೃತಜ್ಞತೆಯನ್ನು, ಆರಾಧನೆಯನ್ನು ಕರ್ತನಿಗೆ ಸಲ್ಲಿಸೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇಸುವನ್ನು ಅಗಲದಂತೆ ಸಹಾಯ ಮಾಡಯ್ಯ. ನನ್ನೇಸುವನ್ನು ಅಗಲದಂತೆ ಸಹಾಯ ನೋಯಿನ ಮುಳ್ಳುಗಳು ನನ್ನನ್ನು ಮುತ್ತಿಕೊಳ್ಳಲು ನೀನು ಪ್ರೀತಿಯಿಂದ ನನ್ನನ್ನು ರಕ್ಷಿಸುತ್ತಿರುವೆ. ಕುಕ್ಕಿ ಹೋದ ನನ್ನನ್ನು ಬಲಪಡಿಸಿ ಕಾಯುತ್ತಿರುವೆ. ನಿನ್ನ ಕೃಪೆಯಿಂದಲೇ ನನ್ನನ್ನು ನಡೆಸುತ್ತಿರುವೆ. ಹುದುಗಿರಲಿ ನನ್ನಾತ್ಮವು ನನ್ನೇಸುವಿನಲ್ಲೇ. ಹುದುಗಿರಲಿ
ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದು ಕ್ಷಣ ಧ್ವನಿಗಳನ್ನೆತ್ತಿ ಕರಗಳನ್ನು ಕರ್ತನ ಕಡೆಗೆ ಚಾಚಿ, ಈ ಇಡೀ ವರ್ಷ ನಮ್ಮನ್ನ ಕಾದು ಕಾಪಾಡಿ ಅನೇಕರು ನಮ್ಮ ಮಧ್ಯದಲ್ಲಿ ಜೀವ ಉಸಿರಾಡುವವರ ಪಟ್ಟಿಯಲ್ಲಿ ಇಲ್ಲದಿದ್ದಾಗಲೂ ಸಹ ನಮ್ಮನ್ನ ಕಾದು ಕಾಪಾಡಿ ನಡೆಸ್ತಾ ಇರುವುದಕ್ಕಾಗಿ ಕೃತಜ್ಞತೆಗಳನ್ನು ಆತನಿಗೆ ಅರ್ಪಿಸೋಣ. ಅನೇಕ ಸಂಗತಿಗಳು ನಡೆದಾಗಲೂ, ಅನೇಕರು ತೀರಿ ಹೋದಾಗಲೂ ದೇವರು ನಿಮ್ಮನ್ನ ಸುರಕ್ಷಿತವಾಗಿಯೂ ಆರೋಗ್ಯಕರವಾಗಿ ಇಟ್ಟಿರುವುದರ ನಿಮಿತ್ತವಾಗಿ ನಮ್ಮ ಕರಗಳನ್ನು ಚಾಚಿ ನಮ್ಮನ್ನ ಕರ್ತನಿಗೆ ಸಮರ್ಪಿಸಿ ಸ್ತೋತ್ರ 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 ಸ್ವಾಮಿ. Can we raise our voice and give him thanks? ನಮ್ಮ ಧ್ವನಿಗಳನ್ನು ಎತ್ತಿ ಕರ್ತನಿಗೆ ಕೃತಜ್ಞತೆಯನ್ನು ಅರ್ಪಿಸಬಹುದು. ಏನು ಹೊಳೆಯಾದ ಹೋದ್ರೆ ನಿಮ್ಮ ಕರೆಗಳನ್ನು ಚಾಚಿ ಕರ್ತನಿಗೆ ಅನ್ಯ ಭಾಷೆಯಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸಿ. ಸಖೀರಿಯನ ಮಾಂತಲೆದರೆ ಯಲವ ಶಂದಲದರಿ ಕಬು ಸಂದಲರಲವ ಸಖೀರಿ ಬಬಾಂದಲೆರೆ ಬೋಸೆಕೆಲೆಬೇಂದಲೆರೆ ಯಲವ ಶಿರಳವ ಸಂದಲೆದರೆ ಯಲವ ಸಕರಲವ. Dele bo shadala la bashikiri ala mana yantele bede dele bede masikiri ala baba mara yantele bede. Bless your name. ನಿನ್ನನ್ನೇ ಆರಾಧಿಸ್ತೇವೆ, ನಿನ್ನನ್ನೇ ಸ್ತುತಿಸ್ತೇವೆ ಸ್ವಾಮಿ. ಇಡೀ ವರ್ಷ ನಮ್ಮನ್ನ ಕಾದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ವರ್ಷವೆಲ್ಲ ನಿನ್ನ ಕೃಪೆ ನಮ್ಮ ಮೇಲೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಹಿಮೆ, ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಂಡಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನ ಕರ್ತ ನೀನೊಬ್ಬನೇ ಅಪ್ಪ, ಒಡೆಯರ ಒಡೆಯನು ನೀನೊಬ್ಬನೇ, ಸರ್ವಶಕ್ತನು ನೀನೊಬ್ಬನೇ, ನಮ್ಮನ್ನ ಕಾಯುವವನು ನೀನೊಬ್ಬನೇ. ಎಲ್ಲವನ್ನ ನೀನೊಬ್ಬನಿಗೆ ಅರ್ಪಿಸ್ತೇವೆ, ನೀನೊಬ್ಬನಿಗೆ ಸ್ತುತಿಗಳನ್ನು ಸಲ್ಲಿಸ್ತೇವೆ. ಯಾರೆಲ್ಲ ಗಲಿದಾರು ನೀ ನನ್ನ ಜೊತೆ ಇರುವೆ, ಯಾರು ಕೊಡಲಾಗದ ಪ್ರೀತಿಯ ನನಗೆ ಕೊಟ್ಟಿರುವೆ. ಇನ್ನೊಂದು ಸಾರಿ ಅದನ್ನು ಹೇಳೋಣ. ಯಾರೆಲ್ಲ ಗಲಿದಾರು ನೀ ನನ್ನ ಜೊತೆ ಇರುವೆ, ಯಾರು ಕೊಡಲಾಗದ ಪ್ರೀತಿಯ ನನಗೆ ಕೊಟ್ಟಿರುವೆ. ಲೋಕವೇ ತಳ್ಳಿಬಿಟ್ಟರು ಸ್ವಾಮಿ, ಲೋಕವೇ ತಳ್ಳಿಬಿಟ್ಟರು, ನೀ ನನ್ನ ಸೇರಿಸಿಕೊಳ್ಳುವೆ. ನನ್ನವರು ದೂಷಿಸಿದರು, ನೀ ನನ್ನ ಪ್ರೀತಿಸುತ್ತಿರುವೆ. ಹುದುಗಿರಾಲಿ ನನ್ನ ಪ್ರಾಣವು ನನ್ನೇಸುವಿನಲ್ಲೇ, ಹುದುಗಿರಾಲಿ ನನ್ನ ಪ್ರಾಣವು ನನ್ನೇಸುವಿನಲ್ಲೇ. ನನ್ನ ಪ್ರಾಣವು ಪವಿತ್ರಾತ್ಮನೇ ನನ್ನೇ ಸುವನ್ನ ಅಗಲದಂತೆ ಸಹಾಯ ಮಾಡಯ್ಯ. ನನ್ನೇ ಸುವನ್ನ ಅಗಲದಂತೆ ಸಹಾಯ ಮಾಡಯ್ಯ. ಎಲ್ಲ ಘನಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮ
ನಮ್ಮ ಆರಾಧನೆಯನ್ನು ಸ್ವೀಕರಿಸಿದಕ್ಕಾಗಿ ಸ್ತೋತ್ರ ಒಡೆಯ. ಯೇಸುವಿನ ಹೆಸರಿನಲ್ಲಿ ನಮ್ಮ ತಂದೆ, ಆಮೇನ್ ಆಮೇನ್. ದಯವಿಟ್ಟು ಕೂತ್ಕೊಳ್ಳಿ. ಸೋಮವಾರ ದಿನ ವರ್ಚುವಲ್ ಸಂಡೇ ಸ್ಕೂಲ್ 8 ಗಂಟೆಗೆ, ಸಾಯಂಕಾಲ 8 ಗಂಟೆಗೆ ವರ್ಚುವಲ್ ಸಂಡೇ ಸ್ಕೂಲನ್ನು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಲಭ್ಯ ಮಾಡಿಕೊಡಿ. ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಕಾರಣ ಬರೀ ಟೀಮ್ನವರು ಕಷ್ಟಪಡುವುದು ಮಾತ್ರವಲ್ಲ, ಈ ಕೋವಿಡ್-19 ಮುಗಿಯೋದ್ರೊಳಗಡೆ ಮಕ್ಕಳು ದೇವರ ವಾಕ್ಯದಿಂದ ದೂರವಾಗಬಾರ್ದು. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ವರ್ಚುವಲ್ ಸಂಡೇ ಸ್ಕೂಲನ್ನು ಸಾಯಂಕಾಲ 8 ಗಂಟೆಗೆ ಸೋಮವಾರ ನಾಳೆ ದಿನ ನಿಮ್ಮ ಮೊಬೈಲ್ಗಳಲ್ಲಾಗಲಿ, ಐಪ್ಯಾಡ್ಗಳಲ್ಲಾಗಲಿ, ಟ್ಯಾಬ್ಗಳಲ್ಲಾಗಲಿ ದಯವಿಟ್ಟು ಲಭ್ಯ ಮಾಡಿಕೊಡಿ. ಮಂಗಳವಾರ ಬೈಬಲ್ ಕ್ವಿಝನ್ನು ಬಿಡ್ಲಿಕ್ಕೆ ಮಕ್ಕಳು ನೋಡಿ, ಇದನ್ನು ನಾವು ಮುಖ್ಯವಾಗಿ ನಾವು ಹಮ್ಮಿಕೊಂಡಿರೋದು ಮಕ್ಕಳು ಈ ಒಂದು ಕಠಿಣ ಸಮಯದಲ್ಲಿ ದೇವರ ವಾಕ್ಯದ ಜ್ಞಾನದಿಂದ ಹಿಂದೆ ಬೀಳಬಾರ್ದೆಂಬುದಕ್ಕಾಗಿ. ಅದಕ್ಕೋಸ್ಕರ ದಯವಿಟ್ಟು ಅದನ್ನು ನೀವು ಅಭ್ಯಸಿಸ್ಕೊಳ್ಬೇಕಂತ ಕೇಳ್ಕೊಳ್ತೇನೆ. ಬುಧವಾರ ದಿನ ಯಥಾ ಪ್ರಕಾರ ನಾವು ಉಪವಾಸ ಪ್ರಾರ್ಥನೆ ಪ್ರಾರಂಭವಾಗಿದೆ 11 ಗಂಟೆಗೆ. 11 ಗಂಟೆಗೆ ತಪ್ಪದೆ ಯಾರ್ಯಾರು ಬುಧವಾರದ ಉಪವಾಸ ಪ್ರಾರ್ಥನೆಗೆ ನಿಮ್ಮನ್ನು ಒಪ್ಪಿಸ್ಕೊಂಡಿದ್ದೀರೋ ಥ್ಯಾಂಕ್ ಯು, ದಯವಿಟ್ಟು ಅದನ್ನು ತಪ್ಪಿಸ್ಕೊಳ್ಬೇಡಿ. ಸೆಕೆಂಡ್ ಸಂಡೇ 13ನೇ ತಾರೀಕು, ಆಗಲೇ ಹೇಳಿದ ಹಾಗೆ 13ನೇ ತಾರೀಕಿಗೆ ನಾವು ಕೃತಜ್ಞತೆಯ ಆರಾಧನೆಗೆ ಸೇರಿ ಬರಲಿಕ್ಕಿದ್ವಿ. ಇದು ಬಹಳ ಕಠಿಣವಾದ ಸಮಯಗಳಿದು. ಬರೀ ಸಭಾಪಾಲಕರುಗಳಿಗೆ ಮಾತ್ರ ಅಲ್ಲ, ಕುಟುಂಬಗಳಿಗೆ, ಪ್ರತಿಯೊಂದೊಂದು ಹುದ್ದೆಗಳಿಗೆ, ಬಿಸ್ನೆಸ್ಗಳಿಗೆ ತುಂಬ ಕಠಿಣವಾದ ಸಮಯ ನಡೆದೋಗ್ತದೆ. ನನಗೇನು ಅನಿಸ್ತಾ ಇದೆ ಅಂದರೆ, ನಾನು ಪುಸ್ತಕಗಳಲ್ಲಿ ಪೌಲ್ ಯಂಗಿಚೋ ಅವ್ರ ಬಗ್ಗೆ, ಬೇರೆ ಬೇರೆ ದೇವಸೇವಕರ ಬಗ್ಗೆ, ಅವರು 2ನೇ ಮಹಾಯುದ್ಧದ ನಂತರ ತಮ್ಮ ಸೇವೆಗಳನ್ನು ಪ್ರಾರಂಭ ಮಾಡಿದಾಗ ಲೋಕದಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿತ್ತೋ ಅದೇ ರೀತಿಯ ಅನುಭವ, ಓದಿದಂಥ ಅನುಭವ ಈಗ ನನ್ನ ಕಣ್ಣು ಮುಂದೆ ಕಾಣಲಿಕ್ಕೆ ಪ್ರಾರಂಭ ಆಗಿದೆ. ಆವಾಗಲೂ ಇದೇ ರೀತಿ ಕೆಲಸಗಳಿರಲಿಲ್ಲ. ಜನ ಗ್ರ್ಯಾಜುಯೇಟ್ಸ್ ಆದವರು ಶೂ ಕಂಪ್ನಿಗಳಲ್ಲಿ, ಹೊಲಗದ್ದೆಗಳಲ್ಲಿ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿಗಳು ಅವಾಗ ಬಂದಿತ್ತು. ಅಂಥ ಪರಿಸ್ಥಿತಿಯನ್ನು, ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಆದಂಥ ಪರಿಸ್ಥಿತಿಯನ್ನು, 2ನೇ ವಿಶ್ವ ಮಹಾಯುದ್ಧದಲ್ಲಿ ಆದಂಥ ಲಾಸ್ನಂಥ ಪರಿಸ್ಥಿತಿಗಳು ಈಗ ಲೋಕದಲ್ಲಿ ಹರಡುವುದನ್ನು ನೋಡ್ತಾ ಇದ್ದೇನೆ. ಕಠಿಣದ ಸಮಯವಾಗಿರ್ಬೋದು. ಒಂದು ವೇಳೆ ಆ ದಿನಗಳಲ್ಲಿ ತನ್ನ ಸೇವಕರುಗಳನ್ನು, ತನ್ನ ಸಭೆಯನ್ನು, ತನ್ನ ಜನರನ್ನು ತಂದೆಯಾದ ದೇವರು, ಕ್ರಿಸ್ತನಾದಂಥ ಯೇಸು ಸ್ವಾಮಿ ಸಾಕಿ ಸಲುಹಿ ಸಂರಕ್ಷಿಸಿ ಕರೆದುಕೊಂಡು ಬಂದಿರೋದಾಗಿದ್ದರೆ ಈ ದಿನಗಳಲ್ಲಿಯೂ ಸಹ ಅದನ್ನು ಮಾಡಲಿಕ್ಕೆ ತಿರುಗಿ ಶಕ್ತನಾಗಿದ್ದಾನೆ. ನಾವು ಆ ನಂಬಿಕೆಯಲ್ಲಿ ಒಂದು ಕಡೆ ಸರ್ಕಾರದಲ್ಲಿ ಗೊಂದಲ, ಪ್ರತಿದಿನ ಗೊಂದಲ, ಇನ್ನೊಂದು ಕಡೆ ರೋಗದ ಕಠಿಣವಾದ ಪರಿಸ್ಥಿತಿ, ಮತ್ತೊಂದು ಕಡೆ ಕ್ಲೈಮೆಟಿಕ್ ಎಕ್ಸ್ಟ್ರೀಮಿಸಮ್, ಅತಿ ವಿಪರೀತವಾದಂಥ ಹವಾಮಾನ ಎಲ್ಲ ಮನುಷ್ಯನನ್ನು ನುಗ್ಗು ಮಾಡ್ತೈತೆ. ಕಷ್ಟದ ದಿನಗಳು. ಆದರೆ ನಾನು ಮೇಲಿಂದ ಮೇಲೆ ಹೇಳೋ ರೀತಿಯಲ್ಲಿ ಲೋಕದಲ್ಲಿ ಬಹಳ ಆಶೀರ್ವದಿಸಲ್ಪಟ್ಟವರಂದ್ರೆ ಕ್ರಿಸ್ತ ಯೇಸುವನ್ನು ನಂಬಿದವರು. ಕೂಗಿಕೊಳ್ಳಿಕ್ಕೆ ನಮಗೊಬ್ಬವನು ಇದ್ದಾನ್ರಿ, ಬೇರೆಯವ್ರಿಗೆ ಅದು ಗತಿ ಇಲ್ಲ. ಕೂಗಿಕೊಂಡ್ರೆ ಕೇಳ್ತಾನೆ ಅನ್ನುವಂಥ ಭರವಸೆಯಲ್ಲಿ ಕೂಗಿಕೊಳ್ಳೋದಕ್ಕೆ ಒಬ್ಬನಿದ್ದಾನೆ. ಲೋಕದವರಿಗೆ ಅದು ಗತಿ ಇಲ್ಲ. ಉಪವಾಸವಾಗಿ ಪ್ರಾರ್ಥಿಸಿದ್ರೆ ಕೇಳ್ತಾನಲ್ಲೋ ಅಂತ ನಂಬಿಕೆಯಿಂದ ಮೊಣಕಾಲು ಊರ್ಲಿಕ್ಕೆ ಒಬ್ಬ ಕರ್ತನು ನಮಗಿದ್ದಾನೆ. ಹೊರಗಡೆ ಲೋಕದಲ್ಲಿ ಅದು ಇಲ್ಲ. ಆಮೇನ್. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮಷ್ಟು ಆಶೀರ್ವದಿಸಲ್ಪಟ್ಟವರು ಯಾರು ಅಲ್ಲ. ಅದು ಸುಮ್ಮನೆ ಕೈ ಕಟ್ಟಿ ಕೂತ್ಕೊಂಡ್ರೆ ಆಗುವಂಥದ್ದಲ್ಲ. ಮೊಣಕಾಲೂರಿ ಪ್ರಾರ್ಥನೆಯಲ್ಲಿ ಕರ್ತನನ್ನು ಹುಡುಕುವುದಾಗಿದ್ರೆ ನಮಗೆ ಕರ್ತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇಂಥ ಕಠಿಣ ಸಮಯದಲ್ಲಿಯೂ ಸಹ ಸಾಂಪ್ರದಾಯಿಕವಾಗಿ ಅಲ್ಲ, ನಮ್ಮ ಹೃತ್ಪೂರ್ವಕವಾಗಿ ಅಂದರೆ ಹೃದಯದಿಂದ ತುಂಬಿ ನಾವು ಕರ್ತನಿಗೆ ಕೃತಜ್ಞತೆ ಆರಾಧನೆಗೋಸ್ಕರ 13ನೇ ತಾರೀಕಿಗೆ ಬರ್ಲಿಕ್ಕಿರ್ತೇವೆ. ಅನೇಕ ಪಂಚಾಶತಮ ಅಂದರೆ ಪೆಂಟಿಕೋಸ್ಟಲ್ ಸಭೆಗಳಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಅನ್ನೋದೇ ಹೊರಟೋಗ್ಬಿಟ್ಟಿದೆ. ಲೋಕದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಇದೆ. ಈ ಡಿಸೆಂಬರ್ 10 ಬರ್ತಾ ಇದ್ದಂಗೆ US ನಲ್ಲಿ, ಯುರೋಪ್ ದೇಶಗಳಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲ ಕುಟುಂಬದವರು ಸೇರಿ
ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್ ಇಟ್ಕೊಳ್ತಾರೆ. ಇಡೀ ವರ್ಷ ದೇವರು ಕಾದದಕ್ಕಾಗಿ ಕರ್ತನಿಗೆ ಕೃತಜ್ಞತೆ ಸಲ್ಲಿಸ್ತಾರೆ. ಕಾಣಿಕೆಗಳನ್ನು ತರ್ತಾರೆ, ಗಿಫ್ಟ್ಗಳನ್ನ ಹಂಚ್ಕೊಳ್ತಾರೆ. ಅದರ ಬಗ್ಗೆ ಇವತ್ತು ಸ್ವಲ್ಪ ನಾನು ಪರಿಚಯವನ್ನು ಕೊಡ್ಲಿಕ್ಕಿರ್ತೀನಿ. ಕಳೆದ ವಾರ ಹುಮ್ನಾಬಾದಲ್ಲಿ ನಾನು ನಮ್ಮ ಇಲ್ಲಿರಲಿಲ್ಲ. ಹುಮ್ನಾಬಾದಲ್ಲಿ ಮೆಥಡಿಸ್ಟ್ ಸಭೆಯಲ್ಲಿ ಬೋಧಿಸ್ಲಿಕ್ಕೆ ಹೋಗಿದ್ದೆ. ದೇವರು ಬಲವಾದ ರೀತಿ ಅದ್ಭುತವಾದ ರೀತಿಯಲ್ಲಿ ಚಲಿಸಿದ್ರು. ಮೊದಲೇ ದಿನ ಈ ಅವ್ರಿಗೆ ಪಾಪ ಮೇಲ್ನೈಲ್ ಸಭೆಯಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ವಾಕ್ಯ ಕೇಳೋದು ಅಭ್ಯಾಸ. ಸೊ ಮೊದಲನೇ ದಿನ ಅವರು ನಾನು ಮೈಕ್ ತಗೊಂಡಾಗ ಎಷ್ಟೊತ್ತು ಬೋಧಿಸ್ಬೇಕಯ್ಯ ಅಂತ ಸಭಾಪಾಲಕರು ಕೇಳಿದಾಗ 40 ನಿಮಿಷ ಕೊಟ್ಟರು. ನಮಗೆ 40 ನಿಮಿಷದಲ್ಲಿ ಶೇಂಗಾ ಕಾಳು ಹೊಡೆಯಲ್ಲ. ನಮಗೆ ಇನ್ನು ಬೇಯಿಸೋದು ಯಾವಾಗ? ಕೇಳ್ತಾ ಇದ್ದೀರಾ? ನಮಗೆ ಹೊಡಿಲಿಕ್ಕೇ 40 ನಿಮಿಷ ಬೇಕು, ಇನ್ನು ಬೇಯಿಸೋದು ಯಾವಾಗ? ಆಯ್ತು ಅಂದ್ಕೊಂಡ್ಬಿಟ್ಟು 40 ನಿಮಿಷದಲ್ಲಿ ಮುಗಿಸಿದ ನಂತರ ಎಲ್ಲರೂ ವಾಚ್ ನೋಡ್ತಾರೆ, 40 ನಿಮಿಷ ಆಯ್ತಾ ಅಂತ, 1 ತಾಸು 1 ಗಂಟೆ ಆಯ್ತು, 1 ಗಂಟೆ ಆಯ್ತಾ ಅಂತ. ಅವತ್ತು ಮಧ್ಯಾಹ್ನ ಊಟ ಮಾಡುವಾಗ ಸಭಾ ಹಿರಿಯರು ಹೇಳ್ತಾ ಇದ್ರು, ಅಯ್ಯ ಪ್ರತಿ ವಾರ ನಿದ್ದೆ ಬರ್ತಾ ಇತ್ತು ಪಾಪ ಪಾಸ್ಟರ್ ಪಕ್ಕದಲ್ಲಿ. ಲೈವ್ ಇದೆ, ಸಾರಿ. 40 ಈ ಲೈವ್ ಸ್ಟಾರ್ಟ್ ಆದಾಗಿಂದ ತುಂಬಾ ಉರ್ಲಾಗ್ಬಿಟ್ಟದೆ. ತುಂಬಾ ಶಿಸ್ತು ಕಲ್ತ್ಕೊಳ್ತಾ ಇದ್ದೀವಿ. 1 ಗಂಟೆ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು. ಮಾರನೇ ದಿನದಿಂದ 2 ಗಂಟೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ಕಾಣಿಕೆಗಳನ್ನು ಅರ್ಪಿಸುವಾಗ ಅಲ್ಲಿ ಆದಂಥ ಆರಾಧನೆ, ಅಲ್ಲಿ ದೇವರು ಮಾಡಿದಂಥ ಕಾರ್ಯಗಳ ಬಗ್ಗೆ ಅನೇಕ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನಾವು ಕಾಣಿಕೆ ಕೊಡುವಾಗ ನೋಡಿಕೊಳ್ಳೋಣ. ಅನೇಕ ಜನರು ಬೀದರ್ನಿಂದ, ಕೆಲವು ಜನರು ಬರೀ ನೋಡ್ಲಿಕ್ಕೆ ಬಂದಿದ್ರು ಬೀದರ್ಲಿಂದ. ಸಭೆ ಮುಗಿದ ನಂತರ ನಮ್ಗೇನು ಗೊತ್ತು, ಕೆಲವೊಂದು ಸಾರಿ ನಾವು ದೇವ್ರ ವಾಕ್ಯ ನೇರವಾಗಿ ಮಾತಾಡ್ತೀವಿ. ಯಾವ ಜೀವಿತದಲ್ಲಿ ಯಾವ ರೀತಿಯಾದ ಪ್ರಭಾವ ಬೀರುತ್ತೇನೋ ಗೊತ್ತಿರಲ್ಲ. ಪಾಪ ಒಬ್ಬ ವ್ಯಕ್ತಿ ಬೀದರ್ನಿಂದ ಬಂದು ಪಾಸ್ಟ್ರಿಗೆ ಹೇಳಿದ್ರಂತೆ, ನಾನು ಸ್ವಲ್ಪ ಸಾಕ್ಷಿ ಕೊಡ್ಬೇಕಂತ. ಪಾಸ್ಟ್ರು ಭಾಳ ರಿಲಕ್ಟೆಂಟ್ಲಿ, ಮನಸ್ಸಿಲ್ದೇ ಅವರಿಗೆ 3 ನಿಮಿಷ ಕೊಡ್ತೀನಿ ನಿಮಗಂತ ಹೇಳಿದ್ರು. ನನಗೆ ಅವ್ರು ಯಾರು ಗೊತ್ತಿಲ್ಲ. ನಾನು ಇದೇನಪ್ಪ ಬೋಧಿಸೋದು ಮುಗಿದಿದೆ, ಬೇಗ ರೂಮಿಗೆ ಹೋಗಿ ನೆಕ್ಸ್ಟ್ ಸೆಷನ್ಗೋಸ್ಕರ ಪ್ರಾರ್ಥನೆ ಕೂತ್ಕೊಳ್ಬೇಕು, ಇದೇನು ಸಾಕ್ಷಿ ಗೀಕ್ಷಿ ಎಲ್ಲದಕ್ಕೂ ನಾನು ಇಟ್ಕೊಳ್ತಾರೆ ಅವ್ರು ಅಂತ ಅಂದ್ಕೊಳ್ತಾ ಇದ್ರೆ, ಆ ವ್ಯಕ್ತಿ ಮುಂದೆ ಬಂದು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಬಂದವನೇ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಏನಂದರೆ, ಅಯ್ಯವ್ರಿಗೆ ಗೊತ್ತಿಲ್ಲ ನಾನು ಏನು ಸಾಕ್ಷಿ ಕೊಡ್ಲಿಕ್ಕಿದ್ದೀನಿ ಅಂತ ನನಗೆ ಕೈ ಮಾಡಿ ತೋರಿಸಿದ. ನಾನು ಹೇಳಿದ್ದು, ಏನು ಹೇಳಿದ್ದು, ಬೇಗ ಹೇಳಪ್ಪ, ರೂಮಿಗೆ ಹೋಗಿ ನಾನು ಪ್ರಾರ್ಥನೆ ಕೂತ್ಕೊಳ್ಬೇಕಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ರೆ, ಆತ ಕೊಟ್ಟಂಥ ಸಾಕ್ಷಿ ಅದನ್ನು ರೆಕಾರ್ಡ್ ಮಾಡಿದ್ವಿ. ಅದು ಏನಾಯ್ತಾ ಗೊತ್ತಿಲ್ಲ, ಡಿಲೀಟ್ ಆಗಿದೆ. ವಿಲ್ ಕಲೆಕ್ಟ್ ಇಟ್ ಆಗ್ಯಾನ, ಮತ್ತೆ ಕಲೆಕ್ಟ್ ಮಾಡ್ಕೊಳ್ತೀವಿ. ಅದನ್ನ ನಿಂತ್ಕೊಂಡು ಕೊಟ್ಟ ಸಾಕ್ಷಿ ಏನಂದ್ರೆ, ಅದು ಅಯ್ಯವ್ರ ಒಂದು ಸಂದೇಶ. ಅದು ಟೈಟ್ಲ್ ಹೇಳಿದ ನನಗೆ ನೆನಪಿಲ್ಲ. ಓದ್ತಾ ಇದ್ದೆ, ನನಗೆ ಆಕ್ಸಿಡೆಂಟ್ ಆಗಿ ನಾನು ಏಳಲಿಕ್ಕಾಗದೆ ಕಾಲು ನನಗೆ ಹಾಸಿಗೆಯಲ್ಲಿದ್ದೆ. ಆ ಮೊಬೈಲಲ್ಲಿ ನಾನು ಯೂಟ್ಯೂಬಲ್ಲಿ ಆ ಮೆಸೇಜ್ ಕೇಳ್ತಾ ಇದ್ದಾಗ ನನ್ನೊಳಗಡೆ ನಂಬಿಕೆ ಎಷ್ಟು ಬಲವಾಗಿ ಬಂತಂದರೆ, ನಾನು ಹೇಳಿದೆ, ದೇವ್ರು ನನ್ನನ್ನು ಎಬ್ಬಿಸ್ಲಿಕ್ಕೆ ಸಾಧ್ಯ ಅಂತ ಧೈರ್ಯ ಮಾಡಿ ಎದ್ದವನು ಇವತ್ತವರೆಗೂ ಓಡಾಡ್ಕೊಂಡಿದ್ದೀನಿ ಅಂತ. ಐ ವಾಸ್ ಶಾಕ್ಡ್ ವೆನ್ ಐ ಹಿಯರ್ ದಟ್. ಅದನ್ನು ಕೇಳಿದಾಗ ಶಾಕ್ ಆಗಿಬಿಡುತ್ತೆ. ಅರಿವೇ ಇರಲಿಲ್ಲ. ನಾವು ಇಷ್ಟೊಂದು ಚಿಕ್ಕ ಗುಂಪು ಆಗಿ ಆರಾಧಿಸ್ತಾ ಇರ್ತೀವಿ, ನಮಗೆ ಅರಿವೇ ಇರಲ್ಲ ಎಷ್ಟು ದೂರ ಯೂಟ್ಯೂಬಲ್ಲಿ ಹೋಗ್ತಾ ಇದೆ, ಎಷ್ಟು ಜನರಿಗೆ ಅದು ಆಶೀರ್ವದಿಸ್ತಾ ಇದೆ ಅಂತ ಅರಿವೇ ಇರೋದಿಲ್ಲ. ಒಂದ್ಸಾರಿ ಕರೆಸೋಣ, ಅಪ್ಪನ ಸಾಕ್ಷಿ ಕೊಡಲಿಕ್ಕೆ ಕರೆಸ್ಬೇಕಂತ ಮಾಡಿದ್ದೀನಿ. ಯಾಕಂದರೆ ನಮಗೆ ಪ್ರತಿದಿನ ಇದರ ಅರಿವು ಉಂಟಾಗ್ತಾ ಇಲ್ಲ. ರವಿವಾರ ಅದ್ಭುತವಾದ ರೀತಿಯಲ್ಲಿ ದೇವ್ರು ಚಲಿಸಿದ್ರು. ನೀವು ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆ, ನೀವು ತರುವ ದಶಮಾಂಶ ಕರ್ನಾಟಕದ ಬೇರೆ ಬೇರೆ ಕೋಣೆಗಳಿಗೆ ದೇವರು ವಾಕ್ಯ ಮುಟ್ಟಿಸೋದಕ್ಕಾಗಿ ಮಾತ್ರ ಅಲ್ಲ, ಅನೇಕ ಜನರನ್ನು ಆಶೀರ್ವದಿಸ್ತಾ ಇದೆ. ಧೈರ್ಯವಾಗಿರ್ರಿ, ಬಲಗುಂದಬೇಡಿ. ಕಠಿಣವಾದ ಸಮಯಗಳು. ನನಗೆ ಈ ಲೋಕಲ್ ಕಾನ್ಸಂಟ್ರೇಷನ್ ಹೋಗ್ಬಿಟ್ಟಿದೆ. ಅಂದರೆ ಜನರ ಮೇಲಲ್ಲ, ಸಭೆಯ ಮೇಲಲ್ಲ, ಇಲ್ಲಿರುವಂಥ ಅನಾವಶ್ಯಕರವಾದಂಥ ಗೊಂದಲಗಳ ಬಗ್ಗೆ ಕಾನ್ಸಂಟ್ರೇಷನ್ ಹೋಗ್ಬಿಟ್ಟಿದೆ. ದೇವರು ಮಾಡ್ತಾ ಇರುವಂಥ ಉನ್ನತ ಸಂಗತಿಗಳನ್ನು ನೋಡಿ ಇವತ್ತು ಒಂದು ಬಲವಾದ ಬೀಗದ ಕೈಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಬಲವಾದ ಒಂದು ಬೀಗದ ಕೈಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ನಾನು ನಂಬ್ತಿದ್ದೀನಿ. ಎಷ್ಟು ಜನರ ಹತ್ರ ಸತ್ಯವೇದ ಇದೆ? ಕಳೆದ 10 ವರ್ಷದಿಂದ ಹೇಳ್ತಾ ಇದ್ದೀನಿ, ಬರಿಗೈಯಿಂದ ಬರಬೇಡಿ ಅಂತ. ನೋಡೋಣ ಎಷ್ಟು ಜನರ ಹತ್ರ ಸತ್ಯವೇದ ಇದೆ. ದೇವರು ನಿಮ್ಮನ್ನು ಹೇಳುವ ಆಶೀರ್ವದಿಸಲಿ. ಸ್ವಾಮಿ, ತರದೇ ಇರುವಂಥ ಬಲಗೈ ಮೇಲೆ ಬರಲೋಗದಿಂದ ಬೆಂಕಿ ಬಿದ್ದು ಬೀಳಪ್ಪ. ಅದನ್ನು ಬಿಡಬೇಡಿ. ಹೊರಗಡೆ ಜನ ತುಂಬ ಎಂಜಾಯ್ ಮಾಡ್ತಾರೆ ಮಾತಾಡುವಾಗ. ಬರ್ತಾ ನಮ್ಮ ಜನರು ಬರ್ತಾ ಇದು ಹೆಂಗೆ ಕಲ್ಲಾಗ್ತಾ ಇದ್ದಾರೆ ಅಂದರೆ, ಆ ಕಣ್ಣುಗಳನ್ನು ನೋಡಿದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿದೆ ಈಗ ಎದ್ದು ಬಂದು ಕೂತ್ಕೊಂಡಂಗೆ ಅನಿಸ್ತೈತೆ. ಯಾಕೆ ಹಿಂಗೆ ಆಗ್ತಾ ಇದ್ದೀವೇನೋ? ಸ್ವಲ್ಪ ಪಕ್ಕದಲ್ಲಿ ನೋಡಿ, ಮಾಸ್ಕ್ ನಗದು ಗೊತ್ತಾಗಲ್ಲ, ಕಣ್ಣಾದ್ರೆ ಕಾಣ್ತದಲ್ಲ. ಪಕ್ಕದವ್ರು ನೋಡಿ ದೇವ್ರು ನಿಮ್ಮನ್ನು ಆಶೀರ್ವದಿಸ್ಲಿ ಅಂತ ಹೇಳ್ರಿ ನೋಡೋಣ. ಆಮೇನ್.
ಇದೇ ಹಾಡನ್ನು ಅಲ್ಲೂ ಮಾಡಿದ್ವಿ. ಜನ ಸುಂದರವಾದದ್ದು. ಮೆಥಡಿಸ್ಟ್ ಸಭೆಯಲ್ಲಿ ಜನ ಕೈ ಎತ್ತೋದನ್ನು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಮೆಥಡಿಸ್ಟ್ ಸಭೆಯಲ್ಲಿ ಜನ ಕಣ್ಣೀರಿಡೋದನ್ನು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಬರೋ ದಿನ ಬಿಡ್ಲಿಕ್ಕೇನೆ ರೆಡಿ ಇಲ್ಲ ಪಾಪ. ಅಪ್ಪ ಅಷ್ಟು ಹೇಳ್ತಾ ಇದ್ರೆ, ಅಯ್ಯ ನಾಳಿಂದ ಮತ್ತೆ ನಾನು ಒಬ್ಬನೇ ಇಲ್ಲೇ ಇದ್ದು ಬಿಡಿ ಅಂತ. ನಾನು ಹೇಳಿದೆ, ನೀವೇ ಬೆಳಗಾವಿಗೆ ಬಂದ್ಬಿಡಿ ಅಂತ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಶೂನ್ಯವಾಗಿದ್ದ ಎಲ್ಲರೂ ಕೂಡ ಹೇಳೋಣ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಆ ವಾಕ್ಯಗಳ ಮೇಲೆ ನಿಮ್ಮ ಧ್ಯಾನವಿರಲಿ. ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಕೃಪೆ ಕೃಪೆ ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನನ್ನ
ಮನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ ಆಮೆನ್ ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ನಾನು ಸೇವೆ ಪ್ರಾರಂಭ ಮಾಡಿದಾಗ ಆಗಲಿ ಆ ಪುಸ್ತಕಗಳ ಚರಿತ್ರೆಯನ್ನು ಓದುವಾಗ ನಾವು ಸಹ ಇಂಥ ದಿನವನ್ನು ನೋಡ್ತೀವಿ ಅಂತ ಕಣ್ಣಾರೆ ನಾನು ಮನಸಾರೆ ನೆನೆಸಿರಲಿಲ್ಲ. ಅದರಲ್ಲಿಯೂ ನಾವು ಎಷ್ಟೋ ಭಾಗ್ಯವಂತರು ಇದ್ದಿದ್ರಲ್ಲಿನೇ. ಯಾಕಂತಂದರೆ ಮಹಾರಾಷ್ಟ್ರದಲ್ಲಿ ಇನ್ನೂವರೆಗೂ ಸಭೆಗಳು ಪ್ರಾರಂಭ ಆಗಲಿಲ್ಲ. ದೆಹಲಿಯಲ್ಲಿ ಉತ್ತರ ಭಾರತದಲ್ಲಿ ಇನ್ನೂವರೆಗೂ ಸಭೆಗಳು ಪ್ರಾರಂಭ ಆಗಿಲ್ಲ. ಅದರ ಮಧ್ಯದಲ್ಲಿ ದೇವರ ಕೃಪೆಯಲ್ಲಿ ಉತ್ತರ ಕನ್ನಡದಲ್ಲಿ ಕೇಸುಗಳು ತುಂಬ ಕಡಿಮೆ ಇದ್ದು ನಾವುಗಳ ಸಭೆಯನ್ನು ತೆರೆದು ಭಯ ಇಲ್ಲದವರಾದರೂ ನಾವಾದರೂ ಬಂದು ಕರ್ತನ ಆರಾಧಿಸುವಂಥ ಕೃಪೆ ಕೊಟ್ಟಿದ್ದಾನೆ ದೇವರು. ಅದರಲ್ಲಿ ಎಷ್ಟು ಆಶೀರ್ವದಿಸಲ್ಪಟ್ಟವ್ರು ನಾವು. ಆಮೇನ್. ದೇವರ ವಾಕ್ಯನ ಹಂಚಿಕೊಳ್ಳೋದಕ್ಕಿಂತ ಮುಂಚೆ ಕಳೆದ ವಾರ ಅನೌನ್ಸ್ ಮಾಡಿದ್ದಾರೆ ಅಂದ್ಕೊಳ್ತೀನಿ. ಆದರೂ ಸಹ ಸಭೆಯ ಸೀನಿಯರ್ ಪಾಸ್ಟರ್ ಆಗಿದ್ದುಕೊಂಡು ಗೌರವವನ್ನು ಸಲ್ಲಿಸೋದು ನನ್ನ ಕರ್ತವ್ಯ. ಎಲ್ಲರಿಗೂ ಗೊತ್ತಿರೋ ಹಾಗೆ ಜಾಧವ್ ಅಂಕಲ್ ಕಳೆದ 2 ವಾರಗಳ ಹಿಂದೆ ಆಕಸ್ಮಿಕವಾಗಿ ಕಾರ್ಡಿಯಾಕ್ ಅರೆಸ್ಟ್ನಿಂದ 4 ಜನರನ್ನು ನಾವು ಕಳೆದುಕೊಂಡ್ವಿ ಕಳೆದ ವಾರ. ಎಲ್ಲ ಒಂದೇ ಫೋಟೋಗ್ರಾಫಲ್ಲಿ ನಿಮಗೆ ಹೆಸರು ಹೇಳಿದ್ರೆ ಯಾರಿಗೂ ನೆನಪಾಗಲ್ಲ ಅಂತ ಮುಖ ಪರಿಚಯ ಇರೋರಿಗೆ ಹಾಕಿದ್ದೀವಿ. ಒಬ್ಬರು ಆಕ್ಸಿಡೆಂಟಲ್ಲಿ ಸಹೋದರಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು. ಮತ್ತು ಯಶವಂತ ಅಜ್ಜ ಅವರೆಲ್ಲರ ಪರಿಚಯ, ಆನಂದ್ ಅವರ ಅಜ್ಜ ಅವರು ಸಹ ವೃದ್ಧಾಪ್ಯದಿಂದ, ಸಹೋದರ ವಿಚಿತ್ರ ಏನಂದ್ರೆ ದೇವರ ಕೃಪೆ ಅಡಿಯಲ್ಲಿ ಈಗಾಗಲೇ ನಮ್ಮ ಒಳ್ಳೆ ಸಂಬಂಧಗಳು ಗೋಕಾಕ್ನಲ್ಲಿನೇ ನಾವು ಮಣ್ಣು ಮಾಡಬೇಕಾಯಿತು. ದೇವರ ಕೃಪೆ ಅಡಿಯಲ್ಲಿ ನಾನು ಮುಟ್ಟೋದ್ರೊಳಗಡೆ ಹೆಚ್ಚು ಕಡಿಮೆ 6 ರಿಂದ 7 ಸಭಾಪಾಲಕರುಗಳು ಕೂಡಿ ನೆರೆದು ಬಂದಿದ್ರು. ಈಗಾಗಲೇ ಯೂಟ್ಯೂಬ್ ನಿಮಿತ್ತವಾಗಿ, ವಾಕ್ಯಗಳ ನಿಮಿತ್ತವಾಗಿ ದೇವರ ಕೃಪೆ ಕೊಟ್ಟಿರುವ ಸ್ಥಾನ ನೆನೆಸಿದರೆ ದೇವರು ತುಂಬ ಕೃತಜ್ಞತೆ ಸಲ್ಲಿಸ್ತೇನೆ. ಆ ದಿನ ಎಷ್ಟು ಆಶೀರ್ವಾದಕರವಾಗಿತ್ತು ಅಂದರೆ ಅಲ್ಲಿ ಹೋಗೋದ್ರೊಳಗಡೆ ಅವ್ರು ಆಗಲೇ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಮೆಥಡಿಸ್ಟ್ ಸಭೆಯವರು ತಮ್ಮ ಸಮಾಧಿಗೋಸ್ಕರ ಸಮಾಧಿಯನ್ನು ತೆರೆದಿಟ್ಟಿದ್ರು. ಹೋಗೋದ್ರೊಳಗೆ ಕುಣಿ ರೆಡಿ ಮಾಡಿದ್ರು. ದೇವ್ರ ಕೃಪೆಡಿ ಎಲ್ಲ ಸುಗಮವಾಗಿ ಆಗುವಂತೆ ದೇವ್ರ ಕೃಪೆ ಕೊಟ್ಟ. ಆದರೆ ಈ ಒಂದು ಕ್ಷಣ ನಾವು ವಾಕ್ಯಕ್ಕೆ ಹೋಗೋದಕ್ಕಿಂತ ಮೊದಲು ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿ 4 ಕುಟುಂಬಗಳ ಸದಸ್ಯರುಗಳಿಗೆ ದೇವರ ಸಮಾಧಾನ, ಕೃಪೆ, ದೇವರ ಹಸ್ತವನ್ನು ದೇವರು ಆಶೀರ್ವದಿಸಬೇಕೆಂಬುದಾಗಿ ಒಂದು ಕ್ಷಣ ನಾವೆಲ್ಲರ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸಿಕೊಳ್ಳೋಣ. ತಂದೆ ಆದ ದೇವರೇ, ಸಲ್ಲಬೇಕಾದ ಗೌರವ, ಮಹಿಮೆ, ಸ್ತುತಿಗಳನ್ನು ನಿನಗೆ ಅರ್ಪಿಸ್ತೇವೆ. ಕಾರಣ ನೀನೊಬ್ಬನೇ ಯೋಗ್ಯನು, ಸರ್ವಶಕ್ತನು, ಕರ್ತನು, ಭೂಪರಲೋಕಗಳನ್ನು ಸೃಷ್ಟಿಸಿದ ಆತನು. ಈ ನಮ್ಮ ಪ್ರಿಯರ 4 ಕುಟುಂಬಗಳನ್ನು ನಿನ್ನ ಅಧೀನಕ್ಕೆ ತರ್ತಾ ಇದ್ದೀವಿ ಸ್ವಾಮಿ. ನಿನ್ನ ಹಸ್ತವನ್ನು ಚಾಚಿ ದೇವರೇ, ನಿನ್ನ ಮಹಿಮೆಯ ಅಡಿಯಲ್ಲಿ, ನಿನ್ನ ಕೃಪೆ ಅಡಿಯಲ್ಲಿ ಸ್ವಾಮಿ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಮಿ ಕುಟುಂಬಗಳನ್ನು ನೀನು ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಅವರು ನಿನ್ನ ಸನ್ನಿಧಿಯಲ್ಲಿ
ತೀರಿ ಹೋದಂಥ ನಮ್ಮ ಪ್ರಿಯರಲ್ಲಿ ಪ್ರತಿಯೊಬ್ಬರು ನಿನ್ನ ನಂಬಿಕೆಯಲ್ಲಿ ದೃಢವುಳ್ಳವರಾದವರು, ಕರಗಳನ್ನೆತ್ತಿ ಸಂತೋಷದಿಂದ ಈ ಆಲಯದಲ್ಲಿ ನಿನ್ನನ್ನು ಆರಾಧಿಸಿದವರವರು. ಅವರ ಉದಾಹರಣೆಯನ್ನು ಕಂಡು ಅವರ ಕುಟುಂಬಗಳವರು ಸ್ವಾಮಿ ಸಹ ಬಲದಲ್ಲಿ ನಿಂತುಕೊಂಡು, ನಿನ್ನ ಅಭಿಷೇಕದಲ್ಲಿ ನಿಂತುಕೊಂಡು ನಿನ್ನಗೆ ಸ್ವಾಮಿ ನಿನ್ನನ್ನು ಮಹಿಮೆ ಪಡಿಸುವ ರೀತಿಯಲ್ಲಿ ನೀನು ಅವ್ರನ್ನ ಮುಟ್ಟಿ ಆಶೀರ್ವದಿಸಬೇಕೆಂಬುದಾಗಿ ನಿನ್ನಲ್ಲಿ ಕಳಕಳಿಯಿಂದ ಬೇಡಿಕೊಳ್ತೇವೆ ಸ್ವಾಮಿ. ನಿನಗೆ ಅಸಾಧ್ಯವಾದುದು ಯಾವುದಿಲ್ಲ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ, ಎಲ್ಲ ಮಹಿಮೆ, ಎಲ್ಲ ಸ್ತುತಿ ಸ್ತೋತ್ರಗಳನ್ನು ನಿನಗೆ ಅರ್ಪಿಸ್ತಾ ಈ ಪ್ರಾರ್ಥನೆಯನ್ನು ನಮ್ಮೊಬ್ಬನೇ ಒಡೆಯನು ರಕ್ಷಕನೂ ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್, ಆಮೇನ್. ಒಂದು ದಿನ ಎಲ್ಲರೂ ಕೇಳ್ತಾ ಇದ್ದಾರೆ ಅಂದ್ಕೊಳ್ತೀನಿ, ಈ ಸಮಯವು ಕೊಂಚ ಆಗಿಬಿಟ್ಟಿದೆ, ಈಗ 1.5 ಗಂಟೆಯಲ್ಲಿ ನಾವೆಲ್ಲವನ್ನು ಮುಗಿಸ್ಕೊಳ್ಬೇಕಾಗಿದೆ, ಅದನ್ನು ಮುಗಿಸ್ಕೊಳ್ಳೋಣ. ಅದರ ಮಧ್ಯದಲ್ಲಿ ನನಗೆ ಒಂದು ದೊಡ್ಡ ತೊಂದರೆ ಏನಂದರೆ, ಈ ಬರ್ತಾ ನನಗೆ ಈ ಗೋವಾ ಬೆಳಗಾವಿ ಕೆಲವೊಂದು ಸಾರಿ ತುಂಬ ಕಷ್ಟ ಆಗ್ತಾಯಿದೆ. ಒಂದು ಫ್ಯಾಮಿಲಿಯಾಗಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ, ದಯವಿಟ್ಟು ಪ್ರಾರ್ಥಿಸ್ರಿ. ಒಂದೇ ಸ್ಥಳದಲ್ಲಿ ಇದ್ಕೊಂಡು ಎಲ್ಲರನ್ನ ಭೇಟಿಯಾಗಿ ಸಭೆಯನ್ನು ಬೆಳೆಸೋದು ತುಂಬ ಹಸಿವೆ. ಆದರೆ ಅಲ್ಲಿನೂ ಬಿಡೋ ಹಾಗಿಲ್ಲ, ಇಲ್ಲೇನೂ ಬಿಡೋ ಹಾಗಿಲ್ಲ. ಆದರೂ ಸಹ ಇಲ್ಲಿ ಎಷ್ಟೋ ಸಹಾಯ, ಪಾಸ್ಟರ್ ಪ್ರಕಾಶ್, ಜ್ಯೋತಿ, ಉಳಿದ ಎಲ್ಲ ಸೇವಕರುಗಳು, ಪಾಸ್ಟರ್ ಬಶೀರ್ ಎಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿಕೊಂಡು ನಿಮ್ಮನ್ನು ವಿಸಿಟ್ ಮಾಡಿ ಬೆಳೆಸ್ತಾ ಇದ್ದಾರೆ. ಅದಕ್ಕಾಗಿ ದೇವರ ಸ್ತೋತ್ರ ಸಲ್ಲಿಸ್ತೇನೆ. ಆದರೆ ನನಗೆ ಈ ದಿನಗಳಲ್ಲಿ ನಿಮ್ಮ ಪ್ರಾರ್ಥನೆ ಅವಶ್ಯ ಇದೆ, ದಯವಿಟ್ಟು ಪ್ರಾರ್ಥಿಸಿ. ಆದರೂ ಸಹ ದೇವರು ಕೈ ಬಿಡದೆ ನಡೆಸ್ತಾ ಇರೋದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ. ಸೇವೆ ಪ್ರಾರಂಭ ಮಾಡಿದಾಗಿಂದಲೇ ಕುಟುಂಬದಲ್ಲಿ ಈ ರೀತಿ ಒಬ್ಬೊಬ್ಬರೇ ಬಂದಿರೋದು ನಾನು ಕಂಡೇ ಇಲ್ಲ. ಆದರೆ ಮಕ್ಕಳು ಬಂದರೆ ತಂದೆ ತಾಯಿಗಳಿಲ್ಲ, ತಂದೆ ತಾಯಿಗಳು ಬಂದರೆ ಮಕ್ಕಳಿಲ್ಲ, ಗಂಡ ಬಂದರೆ ಹೆಂಡತಿ ಇಲ್ಲ ಅನ್ನುವಂಥ ಈ ಸಂದರ್ಭದಲ್ಲಿ ಆದರೂ ಸಹ ನೀವುಗಳು ಒಂದು ಸಭೆಗೆ, ಒಂದು ಆರಾಧನೆಗೆ ಸಹೋದರಿ ಹೆಂಡತಿಯವರು ಬಂದರೆ ಇನ್ನೊಂದು ಸಭೆಗೆ ಮಕ್ಕಳಿರೋದ್ರಿಂದ ಗಂಡ ಬರ್ತದೆ. ಅಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಭೆ ನಡೆಯೋದನ್ನು ನೋಡಿದರೆ ತುಂಬ ತೃಪ್ತಿ ಆಗುತ್ತೆ, ಆಶೀರ್ವಾದ ಆಗುತ್ತೆ. ಶಿಷ್ಯತ್ವದಲ್ಲಿ ಬೆಳೆಸಿರೋದು ಸರಿಯಾಗಿದೆ ಅನ್ನುವಂಥ ಪರೀಕ್ಷೆ ಪಾಸಾಗಿರೋ ಒಂದು ಫೀಲಿಂಗ್ ಬರ್ತದೆ. ಒಂದು ಸಾರಿ ಒಬ್ಬ ಪ್ರೊಫೆಸರ್, ಒಬ್ಬ ಲೆಕ್ಚರರು ಕಾಲೇಜಿಗೆ ಕ್ಲಾಸಲ್ಲಿ ಬಂದ ತಕ್ಷಣ ಹೇಳಿದ್ರಂತೆ, ಇವತ್ತು ಎಲ್ಲರಿಗೂ ಒಂದು ಸರ್ಪ್ರೈಸ್ ಟೆಸ್ಟ್ ಇದೆ, ನಿಮ್ಗೆ 5 ನಿಮಿಷ 10 ನಿಮಿಷ ಟೈಮ್ ಕೊಡ್ತೀನಿ, ಎಲ್ಲರೂ ಸರ್ಪ್ರೈಸ್ ಟೆಸ್ಟಿಗೆ ಪ್ರಿಪೇರ್ ಆಗ್ರಿ ಅಂದ್ರಂತೆ. ಕ್ಲಾಸಲ್ಲಿರುವಂಥ ಮಕ್ಕಳೆಲ್ಲ, ಸ್ಟೂಡೆಂಟ್ಸ್ ಎಲ್ಲ ಟೆನ್ಷನಲ್ಲಿ ಬಂದ್ಬಿಟ್ಟು ಬೇಗ ತೆಗೆದು ಎಷ್ಟಾಗುತ್ತೋ ಅಷ್ಟು ನೋಟ್ಸ್ಗಳನ್ನು ರಿವೈಸ್ ಮಾಡ್ಕೊಂಡ್ರು. ಒಂದು 10-15 ನಿಮಿಷದಲ್ಲಿ ರಿವೈಸ್ ಮಾಡ್ಕೊಂಡ್ರಂತೆ. ಲೆಕ್ಚರರ್ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇಲ್ಲೇ ಇದ್ದೀರಾ ನೀವು, ಭಾಳ ಸುಂದರ ಕೂತ್ಕೊಂಡು ನೋಡ್ತಾ ಇದ್ದೀರಾ. ಕೆಲವೊಬ್ರು ಕನ್ನಡಕಗಳ ಮೂಲಕ ನೋಡ್ತಾ ಇದ್ದೀರಾ, ಕೆಲವೊಬ್ರು ಆಗಲೇ ಗಾಡಿ ಹೋಗ್ಬಿಟ್ಟೋರೋ ರೀತಿಯಲ್ಲಿ ಕಣ್ಣು ಇನ್ನೇನು ಬಿದ್ದುಬಿಡ್ತದೋ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದೀರಾ. ಆದರೂ ಸಹ ಅದರೆಲ್ಲ ಮಧ್ಯದಲ್ಲಿ ಸುಂದರವಾಗಿ ಕಾಣ್ತಾ ಇದ್ದೀರಾ. ಪಕ್ಕದವ್ರಿಗೆ ಹೇಳ್ರಿ, ದೇವರ ಕೃಪೆಯಲ್ಲಿ ನೀವು ಸುಂದರವಾಗಿದ್ದೀರಾ. ಕೆಲವ್ರಿಗೆ ಗಾಡಿ ಹೋಗ್ಬಿಡ್ತು, ಏನು ಹೇಳಿದ್ರೋ ತಿಳಿಲಿಲ್ಲ. ಇನ್ನು ಕೆಲವ್ರ ಭಾವನೆ ಅಂದರೆ ಸಭೆಯಲ್ಲಿ ನಕ್ರೆ ಶಾಪ ಬಂದ್ಬಿಡ್ತದೆ ಅನ್ನೋ ರೀತಿಯಲ್ಲಿ. ಈಗ ಪಕ್ಕದಲ್ಲಿ ಸಭೆಯಲ್ಲಿ ನಕ್ರೆ ಶಾಪ ಬರಲ್ಲ, ಆಶೀರ್ವಾದ ಬರ್ತದೆ ಅಂತ ಹೇಳಿ ನೋಡೋಣ. ಆಮೇನ್. ಕನ್ನಡ ಬಲ್ಲವರಾಗಿದ್ರೆ ನೀವು ಧನ್ಯರು, ಪರಲೋಕ ಸೇರ್ತೀರಾ ಅಂತಲ್ಲ. ಸೊ ಲೆಕ್ಚರರ್ ಹೇಳಿದ್ರಂತೆ, ಇಲ್ಲೇ ಇದ್ದೀರಾ? ಲೆಕ್ಚರರ್ ಅವ್ರನ್ನೆಲ್ಲ ಪ್ರಿಪೇರ್ ಆಗೋದು ನೋಡಿ ಲೆಕ್ಚರ್ ಮುಗುಳ್ ನಕ್ರಂತೆ. ಯಾಕಂದ್ರೆ ನಾವು ಜಿಗಿದ ತಕ್ಷಣ, ರೇಸ್ ಅಂದ ತಕ್ಷಣ ಯಾವ ದಿಕ್ಕಿಗೆ ಓಡ್ಬೇಕಂತ ಗೊತ್ತಿಲ್ಲ ನಮಗೆ. ರೇಸ್ ಅಂದ್ರೆ ಸಾಕು, ಸುಮ್ಮನೆ ಓಡಿ ಸ್ಟಾರ್ಟ್ ಮಾಡ್ತೀವಿ. ಮೊದಲು ದಿಕ್ಕಾದ್ರೆ ನೋಡ್ಬೇಕಲ್ಲ. ಅಂಥ ಜನ್ರೇಷನ್ ಇದು. ಓದಿ ನೀವು ಪಾಸ್ ಆಗ್ಬೇಕಂದ್ರೆ ಯಾವ ಟೆಕ್ಸ್ಟ್ ಬುಕ್ ಅಂತ ನೋಡಲ್ಲ, ಮೊದಲು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂಥ ಕಾಂಪಿಟೇಟಿವ್ ವರ್ಲ್ಡ್. ಎಲ್ಲಿ ಓಡ್ತಾ ಇದ್ದೀವಿ ದಿಕ್ಕು ದಿನ ಇಲ್ಲ. ಸೊ ಸ್ವಲ್ಪ ಕೆಲವು ಕ್ಷಣ ಮುಗುಳ್ನಕ್ಕ ನಂತರ ಅವ್ರಿಗೆಲ್ಲರಿಗೂ ಒಂದು ಕ್ವಶನ್ ಪೇಪರ್ ಕೊಟ್ರಂತೆ, ಡಿಸ್ಟ್ರಿಬ್ಯೂಟ್ ಮಾಡಿದ್ರಂತೆ. ಆ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಅದು ಈ ರೀತಿ ಇತ್ತಂತೆ, ಪ್ಲೇನ್, ಏನಿಲ್ಲ ಇಲ್ಲ. ಒಂದು ಮೂಲೆಯಲ್ಲಿ ಒಂದು ಬರೀ ಬ್ಲ್ಯಾಕ್ ಡಾಟ್ ಇತ್ತಂತೆ. ನೋಡ್ತಾ ಇದ್ದಾರೆ ಇವರೆಲ್ಲರಿಗೂ ಗೊಂದಲ, ಇದೇನು ಕ್ವಶನ್ ಪೇಪರ್, ಇದು ಏನಿಲ್ಲ ಇಲ್ಲಪ್ಪ, ಒಂದೇ ಒಂದು ಮೂಲೆಯಲ್ಲಿ ಒಂದು ಬ್ಲ್ಯಾಕ್ ಡಾಟ್ ಐತೆ. ಸೊ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಆದಮೇಲೆ ಲೆಕ್ಚರರ್ ಹೇಳಿದ್ರಂತೆ, ಇವತ್ತಿನ ಪ್ರಶ್ನೆ ಒಂದೇ, ನೀವು ಕಣ್ಣು ಮುಂದೆ ಏನು ಕಾಣ್ತದೋ ಅದ್ರ ಬಗ್ಗೆ ಬರೀರಿ ಅಂತ ಹೇಳಿದ್ರಂತೆ. ನಿಮಗೇನು ಕಾಣ್ತಾ ಇದೆ ಅದ್ರ ಬಗ್ಗೆ ಬರೀರಿ ಅಂತ ಹೇಳಿದ್ರಂತೆ. ಎಲ್ಲರೂ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 40 ನಿಮಿಷ ಎಲ್ಲರೂ ಬರೆದಿದ್ದಾರೆ. 30ರಿಂದ 40 ನಿಮಿಷ ಎಲ್ಲ ಬರೆದಿದ್ದಾರೆ. ಎಲ್ಲರ ಪೇಪರ್ಗಳು ಬಂತು. ತಾಳ್ಮೆಯಿಂದ ಲೆಕ್ಚರರ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಬ್ಬರಾದ್ರೂ ಸ್ಟೂಡೆಂಟ್, ಎಲ್ಲರೂ 100ಕ್ಕೆ 100ರಷ್ಟು ಎಲ್ಲ ಸ್ಟೂಡೆಂಟ್ ಕಾಣುವಂಥ ಬ್ಲ್ಯಾಕ್ ಡಾಟ್ ಬಗ್ಗೆ ಬರೆದಿದ್ರಂತೆ. ಒಬ್ಬರಾದ್ರೂ ಇಷ್ಟು ದೊಡ್ಡದಾಗಿರುವಂಥ ವೈಟ್ ಪೇಪರ್ ಬಗ್ಗೆ ಒಬ್ಬರು ಬರೆದಿರ್ಲಿಲ್ಲಂತೆ. ಯಾವುದು ದೊಡ್ಡದಿದೆ ಅದ್ರ ಬಗ್ಗೆ ಯಾರು ಬರ್ದಿರ್ಲಿಲ್ಲಂತೆ. ಬರೆದಿರೋದೆಲ್ಲ ಪ್ರೊಫೆಸರ್ ಅದನ್ನ ಹೇಳಿರ್ಲಿಲ್ಲ. ಅದ್ರ ಬಗ್ಗೆ ನಿಮಗೆ ಏನು ಕಾಣ್ತದೋ ಅದ್ರ ಬಗ್ಗೆ ವರ್ಣಿಸಿ ಅಂತ ಹೇಳಿದ್ರಂತೆ. ಎಲ್ಲರೂ ಬರೆದಿರೋದು ಬ್ಲ್ಯಾಕ್ ಡಾಟ್ ಬಗ್ಗೆ.
ಆವಾಗ ಲಕ್ಷಣ ಹೇಳಿದ್ರಂತೆ, ಈ ರೀತಿ ಇದೇ ನಿಮ್ಮ ಜೀವನದ ತೊಂದರೆ. ಕೇಳ್ತಾ ಇದ್ದೀರಾ? ಎಲ್ಲ ಒಳ್ಳೆದನ್ನ ಮರಿತೀವಿ, ಯಾರಾದ್ರೂ ಏನಾದ್ರೂ ಅಂದಿದ್ದು ಒಂದನ್ನ ಹಿಡ್ಕೊಂಡು ಕೂತ್ಕೊಳ್ತೀವಿ, ಜೀವನ ಪರ್ರ ಅಂತ ಹಿಡ್ಕೊಂಡು ಕೂತ್ಕೊಳ್ತೀವಿ. ದಟ್ ಈಸ್ ನಾಟ್ ದ ಮೇಜರ್ ಪಾರ್ಟ್ ಆಫ್ ಯುವರ್ ಲೈಫ್. ಅದು ನಿಮ್ಮ ಜೀವನದ ಮುಖ್ಯ ಭಾಗ ಅಲ್ಲ. ಬರೆಯೋದಕ್ಕೆ ಇಡೀ ಶೀಟ್ ಖಾಲಿ ಇದೆ, ಬರೆಯೋದಕ್ಕೆ ನಿಮ್ಮ ಜೀವನ ಪೂರ್ಣ ಖಾಲಿ ಇದೆ. ಒಂದು ಸಾರಿ ನಿಮ್ಮ ಜೀವನದಲ್ಲಿ ಆಗಿರುವಂತ ಒಂದು ಘಟನೆ ಇಟ್ಕೊಂಡು ಬಿಟ್ಟು ಜೀವನದ ಇಡೀ ಪೇಜನ್ನು ನಾಶ ಮಾಡಿಕೊಳ್ಳುವಂತ ಜೀವನ ದೇವರು ನಿಮ್ಗೆ ಕೊಟ್ಟಿಲ್ಲ. ಅದಕ್ಕೆ ಎಷ್ಟು ಧ್ಯಾನ ಕೊಡ್ತೀವಿ ನಾವು ಅಂತಂದ್ರೆ, ಅದಕ್ಕೆ ಎಷ್ಟು ಮಹತ್ವ ಕೊಡ್ತೀವಿ ಅಂತಂದ್ರೆ, ಉಳಿದ ಜೀವನದಲ್ಲಿ ಬರೀಲಿಕ್ಕೆ ಸಾಧ್ಯವಿರುವಂತ ಶ್ರೇಷ್ಠವಾದ ಸಮಯವನ್ನೆಲ್ಲ ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ ನಾವು. ಎಷ್ಟು ಜನರಿಗೆ ಇದು ಅರ್ಥ ಆಗ್ತಾ ಇದೆ? ಅದು ಅಷ್ಟು ನಮ್ಮನ್ನ ಆಕರ್ಷಿಸಬಾರದು. ಅಂಡ್ ದಟ್ಸ್ ವಾಟ್ ಥ್ಯಾಂಕ್ಸ್ ಗಿವಿಂಗ್ ಇಸ್ ಅಬೌಟ್. ಅದೇ ಕೃತಜ್ಞತೆ ಬಗ್ಗೆ ಇರೋದು. ಅದ್ರ ಬಗ್ಗೆ ಬರ್ತೀನಿ. ಒಂದು ಸುಂದರವಾದಂಥ ಬೀಗದ ಕೈಯನ್ನು ಮೊದಲು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಎಷ್ಟು ಜನರಿಗೆ ನಾನು ಹೇಳೋದು ಅರ್ಥ ಆಗ್ತಾ ಇದ್ರೆ ಒಂದ್ಸಾರಿ ಆಮೇಲೆ ನಮ್ದಾಗ ಹೇಳ್ತೀರಾ? ಹೊಸ ವರ್ಷಕ್ಕೆ ಕಾಲು ಇಡ್ತಾ ಇದ್ದೀವಿ. ಹಳೆಯ ಬಿಂದುಗಳನ್ನ, ಹಳೆಯ ಬ್ಲ್ಯಾಕ್ ಡಾಟ್ಸ್ಗಳನ್ನ ದಯವಿಟ್ಟು ಬದಲಿಗಿಟ್ಬಿಡೋಣ. ಇನ್ನೂ ಸಾಕಷ್ಟು ಬಿಳಿ ಪೇಪರ್ ಖಾಲಿ ಇದೆ ನಮ್ಮ ಜೀವನದಲ್ಲಿ. ಸುಂದರವಾದದನ್ನ ಬರ್ಕೊಳ್ಳಿಕ್ಕೆ ನಮಗಿದೆ. ಅದನ್ನು ಬರೆದುಕೊಳ್ಳೋದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ನೋಡುವಂತವ್ರಿಗೂ ನಾನು ಹೇಳ್ತಾ ಇದ್ದೀನಿ, ನನ್ನ ಜೊತೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇಡೀ ಪೇಜನ್ನು ದೇವರು ನಿಮ್ಮನ್ನು ತೊಳೆದು ತನ್ನ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ಆದಂತ ಒಂದು ಘಟನೆಯನ್ನ ನೀನು ಶ್ರೇಷ್ಠವಾಗಿ ನಿನ್ನನ್ನು ಅಂಟಿಕೊಳ್ಬೇಕೆಂದಾಗ ಇಲ್ಲ, ಅದನ್ನು ಮರೆಯುವಂತ ಸಮಯವಿದೆ. ದೇವರ ವಾಕ್ಯ ಹೇಳ್ತದೆ ಪ್ರಸಂಗಗಳ ಪುಸ್ತಕದಲ್ಲಿ, ಗಾಯಪಡಿಸೋದಕ್ಕೆ ಒಂದು ಸಮಯ, ಗುಣಪಡಿಸೋದಕ್ಕೊಂದು ಸಮಯ. ಆ ಗಾಯವನ್ನ ನೀನು ಇಟ್ಕೊಂಡು ಬಿಟ್ರೆ ಕೊಳೆತು ನಾತು ಕೊಡದಾಗೆ ಅದು ನಿನ್ನನ್ನು ನಾಶ ಮಾಡೋಷ್ಟು ಮಟ್ಟಿಗೆ ಬೆಳೆದು ಬಿಡ್ತದೆ. ಆಗೋಯ್ತು. ಇನ್ನು ಉಳಿದದನ್ನ ಸುಂದರವಾಗಿ ಬರೆದುಕೊಳ್ಳೋದಕ್ಕೆ ಎದ್ದು ನಿಂತ್ಕೊಳ್ಳೋಣ. ಆಮೇನ್, ಆಮೇನ್. ಎಷ್ಟು ಜನರಿಗೆ ಯಾಕೋಬನ ಬಗ್ಗೆ ಗೊತ್ತಿದೆ? ಗೊತ್ತಿಲ್ಲ. ಅಬ್ರಾಮನ ಮಗ ಯಾರು? ಗಟ್ಟಿಯಾಗಿ ಹೇಳಿ ದಯವಿಟ್ಟು. ಇಸಾಕನ ಮಗ. ಇಸಾಕನಿಗೆ ಎಷ್ಟು ಜನ ಮಕ್ಕಳು? ಬೇಗ 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 ಬೇಗ. ಇಸಾಕನಿಗೆ ಎಷ್ಟು ಜನ ಮಕ್ಕಳು? ಗೊತ್ತೇ ಇಲ್ಲ ಪಾಪ. ಇಸಾಕನಿಗೆ ಎಷ್ಟು ಜನ ಮಕ್ಕಳು? ಅಲ್ರಿ, ಕೋವಿಡ್ ಆದವ್ರು ಯಾರು ಇಲ್ಲ ಇಲ್ಲಿ, ಹಿಂಗೆ ಯಾಕೆ ಭಯ ಬೀಳ್ತೀರಾ? ಇಸಾಕನಿಗೆ ಎಷ್ಟು ಜನ ಮಕ್ಕಳು? ಗಟ್ಟಿಯಾಗಿ ಕೂಗಿ ಹೇಳ್ಬೋದಲ್ಲ. ಇಬ್ರು. ಯಾರ್ಯಾರು? ಎಸಾವ, ಯಾಕೋಬ. ಈ ಘಟನೆ ಬಗ್ಗೆ ಬಹುಶಃ ಯಾರು ಯೋಚಿಸಿರ್ಲಿಕ್ಕಿಲ್ಲ. ಸ್ವಲ್ಪ ನಿಮಗೆ ಘಟನೆ ನೆನಪು ಮಾಡ್ಕೊಡ್ತೀನಿ ನೋಡಿ. ಯಾಕೋಬನು ಬೆಳೀತಾ ಇದ್ದಂಗೆ, ಇಬ್ರು ದೊಡ್ಡವರಾಗ್ತಾ ಇದ್ದಂಗೆ, ಇಸಾಕನ ವಯಸ್ಸಾದ ನಂತರ ಯಾಕೋಬ ತನ್ನ ಎಸಾವನಿಗೆ ಏನು ಹೇಳ್ತಾ ಇದ್ದಾನೆ? ಒಳ್ಳೆ ಬಂದು ಏನಾದರೂ ಹೊರಟೋಗಿ ಬೇಟೆ ಆಡ್ಕೊಂಡು ಬಾರಪ್ಪ, ಮಾಂಸ ತಿನ್ನೋ ಆಸೆ ಆಗೈತೆ, ಮಟನ್ ತಿನ್ನೋಂಗಾಗೈತೆ, ಏನಾದರೂ ಸಿಗ್ತದ ನೋಡು. ಯಾಕಂದ್ರೆ ಅವ್ನು ಮೇಲಿನ ಮೇಲೆ ಹಂಟಿಂಗ್ ಮಾಡಿ ಅವನಿಗೆ ಒಳ್ಳೊಳ್ಳೆ ಮಟನ್ ತಂದು ಕೊಡ್ತಾ ಇದ್ದಂತೆ. ಏನೋ ಖುಷಿ. ಒಂದ್ಸರಿ ಚಿಗರೆ, ಒಂದು ಸಾರಂಗ, ಒಂದ್ಸರಿ ಮೊಲ, ಏನೋ ಆ ಇಸಾಕನಿಗೆ ಹಬ್ಬನೇ ಹಬ್ಬ. ಪ್ರತಿದಿನ ಕ್ರಿಸ್ಮಸ್ ಅವನು ಏನೋ ಭಾಳ ಸಂತೋಷ ಪಡ್ತಾ ಇದ್ದಂತೆ. ಏನಾದರೂ ಹಂಟ್ ಮಾಡ್ಕೊಂಡು ಬಾ, ನಾನು ಊಟ ಮಾಡಿಬಿಟ್ಟು, ಎಂಥ ತಂದೆ ಎಂಥ ವಿಚಿತ್ರ ನೋಡಿ, ಊಟ ಮಾಡಿಬಿಟ್ಟು ನಿನ್ನ ಆಶೀರ್ವದಿಸ್ತೀನಿ, ಹೊಟ್ಟೆ ತುಂಬಿದ ಮೇಲೆ ನಿನ್ನ ಆಶೀರ್ವದಿಸ್ತೀನಿ ಅಂದಂತೆ. ಸೊ ಇವನು ಪಾಪ ಹಂಟಿಂಗ್ ಹೋದ. ಯಾಕೋಬ ಏನು ಮಾಡ್ದ? ಯಾಕೋಬ ಶಾರ್ಟ್ ಕಟ್ ಹೊಡೆದ. ಅವ್ನ ತಾಯಿ ಕರೆದ್ಲು, ಬುದ್ಧಿ ಹೇಳಿದ್ಲು, ಭಾರಿ ಅವಕಾಶ ಇದೆ, ಬಾರ್ಲೋ ಇಲ್ಲಿ, ನಿನಗೆಲ್ಲ ಅವನಿಗೆ ಚರ್ಮ ಹೊದಿಸಿದ್ಲು. ಎಲ್ಲ ಗೊತ್ತು ತಾನೆ, ಶಾರ್ಟ್ ಕಟ್ ಹೊಡಿತಾ ಇದ್ದೀನಿ ನಾನು ಸ್ವಲ್ಪ, ಎಲ್ಲರಿಗೂ ಗೊತ್ತಿರೋ ಸಮಯ ಉಳಿಸ್ಕೊಳ್ಳೋಣ ಅಂತ. ಕುರಿ ಕೊಯ್ದು ಒಳ್ಳೆ ಮಟನ್ ಮಾಡಿದ್ಲು. ಇವನು ಹೆಂಗೆ ಶಿಕಾರಿ ಮಟನ್ ತಿಂದಿರಬಾರ್ದು, ಇವನಿಗೆ ಶಿಕಾರಿ ಮಟನ್ ಕುರಿ ಮಟನ್ ಗೊತ್ತೇ ಆಗಲಿಲ್ಲ ಪಾಪ, ಏನೋ. ಅಥವಾ ಆ ದಿನಗಳಲ್ಲಿ ಎಷ್ಟು ಉತ್ತಮವಾದ ಮಟನ್ ಇರ್ತಿತ್ತೋ ಗೊತ್ತಿಲ್ಲ. ಸೊ ಅದೇ ಕುರಿ ಚರ್ಮವನ್ನು ತನ್ನ ಕೈಗೆ, ಭುಜಕ್ಕೆ ಎಲ್ಲ ಕಟ್ಟಿ ಒಂದು ವೇಳೆ ಮುಟ್ಟು. ಎಷ್ಟು ಹೆಂಡತಿಗೆ ತಾನೇ ಗಂಡನ ಬಗ್ಗೆ ಚೆನ್ನಾಗಿ ಗೊತ್ತಿರೋದು. ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಅಭಿಷೇಕ ಅಲ್ವಾ? ನೀವು ಎಂಜಾಯ್ ಮಾಡಲ್ವಾ? ಏನು ಅರ್ಥ ಆಗಲ್ಲ. ಹೆಂಡತಿಗೆ ತಾನೇ ಗಂಡನ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರೋದು. ಅವ್ಳಿಗೆ ಗೊತ್ತು ಇಸಾಕನ ಎಷ್ಟು ಶಾಣೆ ಅಂತ ಗೊತ್ತು ಅವಳಿಗೆ. ಎಲ್ಲ ಮುಚ್ಚಿ ಅಡುಗೆ ಮಾಡಿಕೊಟ್ಲು. ಅವತ್ತು ಬೆಸ್ಟ್ ಅಡುಗೆ ಮಾಡಿದ್ಲು. ಸಾಳು ಜೀವನದಲ್ಲಿ ಒಂದೇ ಸಾರಿ ರೆಬೆಕಳಲ್ಲ, ಯಾರು? ಇಸಾಕನ ಹೆಂಡತಿ ಯಾರಮ್ಮ? ರೆಬೆಕಾ. ಅಕ್ಕ ಅವರು ನಮ್ಮ ಜೀವನದಲ್ಲಿ ಫಸ್ಟ್ ಕ್ಲಾಸ್ ಅಡುಗೆ ಮಾಡಿದ ಅವತ್ತೇ ಫಸ್ಟ್ ದಿನ. ಅದು ಯಾರಿಗೋಸ್ಕರ? ಮಗನಿಗೋಸ್ಕರ, ಮಗನ ನಿಮಿತ್ತವಾಗಿ ಚೆನ್ನಾಗಿ ಅಡುಗೆ ಮಾಡಿದ್ರು. ಅದನ್ನು ಸುಗಂಧವಾಗಿ ಊಟ ಮಾಡ್ದ. ಇಸಾಕನಿಗೆ ದೊಡ್ಡ ಕನ್ಫ್ಯೂಷನ್. ಧ್ವನಿ ಯಾಕೋ ಬಂದು ಮುಟ್ಟಿ ನೋಡಿದ್ರೆ ಮೈಯೆಲ್ಲ ಇಸಾ ಒಂದು. ಆದ್ರೂ ಮನಸ್ಸು ಮಾಡಿ ಅವನನ್ನು ಆಶೀರ್ವದಿಸ್ಬಿಟ್ಟ. ಈಗ ಯಾಕೋಬ ಮನೆ ಬಿಟ್ಟು ಹೋದ್ನಾ?
ತಂದೆ ಆಸ್ತಿ ತಗೊಂಡು ಹೋದ್ನ, ಬರಿಗೈಲಿ ಹೋದ್ನ? ಸ್ವಲ್ಪ ಗಟ್ಟಿಯಾಗಿ ಬೇಗ ಬೇಗ ಹೇಳ್ಬೇಕು. ಗ್ಯಾರಂಟಿನ? ಅವನ ತಾಯಿ ಹಬ್ಬ ಅಂದ್ರೆ ಏನ್ ಕಟ್ ಕಳ್ಸಿದ್ಲು ಅವನಿಗೆ? ದೇವ್ರ ವಾಕ್ಯದಲ್ಲಿ ಬರೆದಿರೋ ಪ್ರಕಾರ ಊಟ ಕಟ್ಟಿದ್ಲು, ಒಂದು ನೀರು ಕೊಟ್ಲು. ನೀನು ಹೋಗು, ನನ್ನ ಅಣ್ಣನ ಮನೆಗೆ ಹೋಗು, ಮಾವನ ಮನೆಗೆ. ನಿಮ್ಮ ಮಾವ ಅಂದ್ರೆ ನನ್ನ ಅಣ್ಣನ ಮನೆಗೆ ಹೋಗು, ನಾನು ಹೇಳಿ ಕಳ್ಸೋರ್ಗು ಅಲ್ಲೇ ಇರ ಅಂತ ಹೇಳ್ದವಳು ಸತ್ತೋಗ್ಬಿಟ್ಲು. ಅವನನ್ನು ಕರೆಸ್ಕೊಳ್ಳೇ ಇಲ್ಲ. ಯಾಕೋಬನು ತಾಯಿ ಮುಖವನ್ನ, ಅವತ್ತು ಮನೆ ಬಿಟ್ಟವನು ಯಾಕೋಬನು ತಾಯಿ ಮುಖ ತಿರುಗಿ ನೋಡ್ಲೇ ಇಲ್ಲ, ಹೋಗ್ಬಿಟ್ಟ. ಆಸ್ತಿ ತಗೊಂಡು ಹೋಗಿದ್ನ? ಬಂಗಾರ ಬೆಳ್ಳಿ ತಗೊಂಡು ಹೋಗಿದ್ನ? ಏನು ಯಾಕೋಬನ ಮನೆ ಬಿಟ್ಟು ಹೋಗುವಾಗ ಬರಿಗೈಯಿಂದ ಓಡೋದ್ನ? ಯಾಕಂದ್ರೆ ಅವನು ಓಡ್ ಹೋಗ್ತಾ ಇದ್ದ, ಏಸಾವನಿಂದ ಓಡ್ ಹೋಗ್ತಾ ಇದ್ದಂತಾದ್ನೆ. ಮನೆಯಲ್ಲಿ ಇಸಾಕನಿಗೆ ಆಸ್ತಿ ಕಡಿಮೆ ಇತ್ತ? ಸ್ವಲ್ಪ ಬೇಗ ಬೇಗ ನನ್ನನ್ನು ನೋಡ್ತಾ ಇದ್ದೀರಾ? ಸ್ವಲ್ಪ ಇದು ಅರ್ಥ ಮಾಡ್ಕೊಳ್ಬೇಕು, ಯಾಕಂದ್ರೆ ಒಂದು ಇಂಪಾರ್ಟೆಂಟ್ ಬೀಗದ ಕೈ ಬರ್ತಾ ಇದೆ. ಇಸಾಕನಿಗೆ ಆಸ್ತಿ ಕಡಿಮೆ ಇತ್ತ? ಇಸಾಕನಿಗೆ ಆಸ್ತಿ ಎಲ್ಲಿಂದ ಬಂದಿತ್ತು? ಯಾರಿಂದ ಬಂದಿತ್ತು? ಇಸಾಕನಿಗೆ ಅವನ ತಂದೆ ಆದ ಅಬ್ರಹಾಮನಿಗೆ ಸಂಬಂಧಪಟ್ಟಂತ ಎಲ್ಲ ಆಸ್ತಿ ಇಸಾಕನಿಗೆ ಬಂತಾನೆ. ಆಮೇಲೆ ದೇವ್ರ ವಾಕ್ಯ ಹೇಳ್ತದೆ, ದೇವರು ಇಸಾಕನನ್ನ ಜೀವನ ಪರ್ಯಂತ ಆಶೀರ್ವದಿಸಿದ್ದ ಅಂದಮೇಲೆ ಆ ಆಸ್ತಿ ಏನು ಕಡಿಮೆ ಆಗಿರ್ಲಿಲ್ಲ, ಹೊರತು ದ್ವಿಗುಣವಾಗಿತ್ತು ತಾನೆ. ಕೇಳ್ತಾ ಇರೋರು ಒಂದ್ಸಾರಿ ಆಮೇಲೆ ನಮ್ದಾಗಿ ಗಟ್ಟಿಯಾಗಿ ಹೇಳಿ. ಯಾಕಂದ್ರೆ ಕರ್ತನಲ್ಲಿ ನಂಬಿ ಬಂದವರು ಎಂದು ನಾನು ಕಡಿಮೆ ಆಗೋದನ್ನ ಕಾಣಲೇ ಇಲ್ಲ, ಏಳಿಗೆ ಆಗೋದನ್ನೇ ಕಂಡಿದ್ದೀನಿ. ಯಾಕಂದ್ರೆ ಯೇಸು ಸ್ವಾಮಿ ಕಡಿಯುವಂತ ದೇವರಲ್ಲ, ಬೆಳೆಸುವಂತ ದೇವರಾಗಿದ್ದಾನೆ. ಆತನಿಗೆದ್ದಂತ ಆಸ್ತಿಗಳಲ್ಲಿ ಒಂದು ಕಡಿಮೆ ಆಗ್ಲಿಲ್ಲ, ಆದ್ರೆ ಹೆಚ್ಚುತ್ತಾ ಬಂತು. ಅಬ್ರಹಾಮನಿಗೆ 300 ಮಂದಿ ಸೇವಕರಿದ್ರೆ ಅವರಲ್ಲಿ ಒಬ್ಬರಿಗೆ ಒಬ್ರು ಮಕ್ಕಳು ಹುಟ್ಟಿದ್ರು ಸಹ ಇಸಾಕನ ಸಮಯಕ್ಕೆ ಎಷ್ಟು ಮಂದಿ ಸೇವಕರಾದ್ರು? 600 ಸೇವಕರಾಗ್ಬಿಟ್ಟಿದ್ರು. ಅಬ್ರಹಾಮನ ಸಮಯದಲ್ಲಿ 300 ಜನ ಮನೆಯಲ್ಲಿ ಬೆಳೆದಂತ ಯೋಧರುಗಳಿದ್ದಾರೆ. ಆ ಯೋಧರುಗಳು ಮದುವೆ ಮಾಡಿಕೊಂಡು ಒಬ್ಬೊಬ್ಬ ಮಗನನ್ನ ಹೆತ್ತಿದ್ರು ಚಿಂತೆ ಇಲ್ಲ. ಯಾಕಂದ್ರೆ ಹಳೆ ಕಾಲದಲ್ಲಿ, ಅಬ್ರಹಾಮನ ಕಾಲದಲ್ಲಿ ಗಂಡು ಮಗ ಹುಟ್ಟೋರ್ಗೂ ಅವ್ರು ಹೆತ್ತಾ ಇದ್ರು. ಯಾಕಂದ್ರೆ ವಂಶವನ್ನು ಮುಂದುವರಿಸಿಕೊಂಡು ಹೋಗೋರು ಯಾರಂತೆ? ಗಂಡಸರಂತೆ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ಹುಟ್ಟಿದ್ರು ಸಹ ಗಂಡ ಆಗುವವರೆಗೂ ಅವ್ರ ಮಕ್ಕಳನ್ನ ಹೆರೋರು. ಸೊ ಒಬ್ಬನಿಗೆ ಒಂದು ಗಂಡು ಮಕ್ಕಳು ಆಗಿದ್ರು ಸಹ ಇಸಾಕನಿಗೆ ಬಂದ ಪಾಲಲ್ಲಿ 600 ಜನ ಯೋಧರು. ಅಬ್ರಹಾಮನಿಗೆ ಎಣಿಸಲಾರದಷ್ಟು ಬಂಗಾರ ಬೆಳ್ಳಿ ಆಸ್ತಿ ಇತ್ತಂದ್ರೆ ಯಾರಿಗೆ ಬರ್ಬೇಕದು? ಇಸಾಕನಿಗೆ ಬರ್ಬೇಕು ತಾನೆ. ಸ್ವಲ್ಪ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಕೊರೋನಾ ನಿಮ್ಮನ್ನ ಮುಟ್ಟೋದಲ್ಲ, ಗಟ್ಟಿಯಾಗಿ ಹೇಳಿ, ಭಯ ಬೀಳಬೇಡಿ. ಅಯ್ಯೋ ದೇವ್ರೆ, ಕೇಳ್ತಾ ಇದ್ದೀರಾ? ಅವನಿಗೆ ಒಂಟಿಗಳು ಕುರಿಗಳು ಲೆಕ್ಕವಿಲ್ಲದಷ್ಟಿದ್ದಿದ್ರೆ ಅವುಗಳು ಒಂದೊಂದು 2 ಮರಿ ಹಾಕಿದ್ರು ಏನಾಯ್ತ್ರಿ? ಅದನ್ನು ಕೇಳಿದ್ರೆ ನನಗೆ ಮೈಯಲ್ಲಿ ಕುಡಿಬೇಕು ಅನಿಸ್ತದೆ. ಅದೆಲ್ಲ ಯಾರಿಗೆ ಬಂತು? ಇಸಾಕನಿಗೆ ಬಂತಾನೆ. ಈಗ ಇಸಾಕನು ಅಬ್ರಹಾಮನ ಮಗ, ಸಾಧಾರಣ ವ್ಯಕ್ತಿ ಅಲ್ಲ. ಕುಂತ್ರೆ ಒಬ್ಬ ಸೇವಕ, ನಿಂತ್ರೆ ಒಬ್ಬ ಸೇವಕ. ಆಸ್ತಿ ಪಾಸ್ತಿ ಬಂಗಾರ ಬೆಳ್ಳಿ ತುಂಬೈತೆ. ಆಮೇಲೆ ಈಗ ಅದೆಲ್ಲ ಯಾರಿಗೆ ಬಂತು? ಈಗ ಅದಕ್ಕೆ ವಾರಸುದಾರರು ಇಬ್ರೇ. ನಾವ್ ಹೇಳ್ತೀವಿ ನಮ್ಮ ಅಪ್ಪನ ಒಂದೇ ಮನೆ ಇರ್ತದೆ, ಅದಕ್ಕೋಸ್ಕರ ನಾವಿಬ್ರೇ ಮಕ್ಕಳು. ಅದನ್ನ ಹೆಂಗೆ ಬಡ್ದಾಡ್ತೀವಿ ಅಂದ್ರೆ ಕನ್ನಡದಲ್ಲಿ ಒಂದು ಹೇಳಿಕೆ ಇದೆ, ಹುಟ್ಟಿದಾಗ ಅಣ್ಣ ತಮ್ಮಿಂದರು, ಬೆಳೆದ ಹಾಗೆ ದಾಯಾದಿಗಳು. ಕೇಳಿದಿರಾ? ಹುಟ್ಟುವಾಗ ಅಣ್ಣ ತಮ್ಮಂದಿರು, ಬೆಳೆಯುವಾಗ ದಾಯಾದಿಗಳಂತೆ. ಅಂದ್ರೆ ಹುಟ್ಟಿದಾಗ ಅಣ್ಣ ತಮ್ಮಂದಿರು ಕೂಡಿ ಆಡ್ತೀವಿ ಅದೇ ಮನೆಯಲ್ಲಿ, ಒಂದೇ ಒಂದು ಇರೋದು ಆಸ್ತಿ, ಒಂದೇ ಮನೆ. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಹೊಡೆದಾಡ್ತೀವಿ ಅಂದ್ರೆ ತಾಯಿಗೋಸ್ಕರ ಹಂಗೆ ಹೊಡೆದಾಡಲ್ಲ ನಮ್ಮವಳಂತ. ಇಬ್ಬರಿಗೆ ಇಡೀ ಆಸ್ತಿಗೆ ಇಬ್ಬರೇ ವಾರಸುದಾರರು. ಒಬ್ಬನ ಹೆಸರು ಯಾಕೋಬ, ಇನ್ನೊಬ್ಬನ ಹೆಸರು ಏಸಾವ. ಅದರಲ್ಲಿ ಯಾಕೋಬ ಆಸ್ತಿಯನ್ನೆಲ್ಲ ಬಿಟ್ಟು ಬರಿಗೈಯಿಂದ ಓಡಿ ಹೋಗ್ಬಿಟ್ಟ. ಈಗ ಎಲ್ಲ ಆಸ್ತಿ ಯಾರ್ದಾಯ್ತು? ನಿಮ್ಮನ್ನ ನೋಡ್ರೆ ತಲೆ ಹೊಡ್ಕೊಳ್ಳೋದೆಲ್ಲ ಹಾಳಬಾಯಿ ಬೀಳ್ಬೇಕು ಅನಿಸ್ತೈತೆ. ಗಟ್ಟಿಯಾಗಿ ಹೇಳ್ರಿ, ಏನಾಗೈತೆ ನಿಮಗೆ? ಇಡೀ ಆಸ್ತಿ ಬಂದಿರೋದು ಯಾರಿಗೆ? ಏಸಾವನೊಬ್ಬನಿಗೆ. ಅಂದ್ರೆ ಈಗ ಏಸಾವರಿಗೆ ಏನು ಕೊರತೆ ಇಲ್ಲ, ಎಲ್ಲ ಆಸ್ತಿ ಅವನು ಇರೋ ಒಬ್ನೇ ತಮ್ಮ ಬಿಟ್ಟು ಓಡೋಗ್ಬಿಟ್ಟ. ಯಾಕೋಬ ಓಡಿ ಹೋಗಿದ್ದು ಆಸ್ತಿ ತಗೊಂಡಲ್ಲ, ಯಾಕೋಬ ಓಡಿ ಹೋಗಿದ್ದು ಬಂಗಾರ ಬೆಳ್ಳಿ ತಗೊಂಡು ಹೋಗಿದ್ದಲ್ಲ, ಬರಿಗೈಯಿಂದ ಓಡೋದ. ಆಸ್ತಿ ತಗೊಂಡು ಓಡೋದ. ಅರ್ಥ ಆಗ್ತದೆಯಾ? ಈಗ ಯಾಕೋಬನಿಗೆ ಏನೂ ಇಲ್ಲ, ಕರೆಕ್ಟಾ? ಯಾಕೋಬನಿಗೆ ಏನಾದ್ರೂ ಇತ್ತ? ಏನೂ ಇಲ್ಲ. ಆದ್ರೂ ದೇವರ ವಾಕ್ಯ ಹೇಳ್ತಾ ಇದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ ದೇವರ ವಾಕ್ಯ. ಯಾಕೋಬನು ತಲೆ ಕೆಡ್ತದೆ ನನಗೆ ನೋಡುವಾಗ, ಎಷ್ಟು ವಿಚಿತ್ರ ನೋಡಿ. ಇಲ್ಲಿ ಯಾರು ಇಂಥವ್ರಿಲ್ಲ, ನನ್ನನ್ನು ಹಿಡ್ಕೊಂಡು ಹೇಳ್ತೀನಿ, ಯಾರು ಇಂಥವ್ರಿಲ್ಲ. ಆಸ್ತಿ ಕೊಡದೆ ಹೋದ್ರೆ ನಮ್ಮ ಮನೆ ಬಿಡಲ್ಲ ಅನ್ನೋರೇ ಇದ್ದೀವಿ ಇಲ್ಲಿ. ಆಸ್ತಿ ಬಿಟ್ಟು ಓಡ್ ಹೋಗೋರು ಯಾರು ಇಲ್ಲ. ಇದನ್ನು ಕಂಡೇ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ ಎಷ್ಟು ಸುಂದರವಾಗಿ ಹೇಳ್ದ, ಯಾರಾದ್ರೂ ನಿನ್ನ ಮೇಲಂಗಿಯನ್ನು ಕೇಳಿದ್ರೆ ಒಳಂಗಿಯನ್ನು ತೆಗೆದುಕೊಂಡ್ಬಿಡು, ಭಯ ಪಡ್ಲಿಕ್ಕೆ ಹೋಗ್ಬೇಡ ಅಂತ ಬಹಳ ಸುಂದರವಾಗಿ ಹೇಳ್ದ. ಯಾಕೋಬನು ಹೋಗುವಾಗ ಬರಿಗೈಯಲ್ಲಿ ಹೋದವನು, ಬರುವಾಗ ಹೆಂಗಿದ್ದ?
ಆಸ್ತಿನೇ ಎಲ್ಲನ. ಬರೋವಾಗ ಹೆಂಗಿದ್ದ ಅಂತ ಕೇಳಿದೆ. ಭಿಕ್ಷೆ ಬೇಡ್ತಾ ಬಂದ. ದೇವರ ವಾಕ್ಯ ಹೇಳ್ತದೆ, ಆದಿಕಾಂಡ 32ನೇ ಅಧ್ಯಾಯ 13ರಿಂದ 15ರಲ್ಲಿ ಹೇಳ್ತದೆ. ಆದಿಕಾಂಡ 32:14 ಕನ್ನಡ ಬೈಬಲ್ನಲ್ಲಿ 13, 14 ಎರಡು ಒಂದೇ ವಚನ ಮಾಡಿದ್ದಾರೆ. 14 ಮತ್ತು 15ನೇ ವಚನದಲ್ಲಿ ಹೇಳ್ತದೆ, ಅವನು ಆ ರಾತ್ರಿ ಅಲ್ಲೇ ಇಳ್ಕೊಂಡು ಎಷ್ಟು ನೋಡಿ, ಏಸಾವನಿಗೆ ಆತನು ಗಿಫ್ಟ್ ಕಳಿಸ್ತಾ ಇದ್ದಾನೆ. ಏಸಾವನಿಗೆ ಗಿಫ್ಟ್ ಕಳಿಸ್ತಾ ಇದ್ದಾನೆ. ಒಂದು ಅರ್ಥ ಮಾಡಿಕೊಳ್ಳೋಣ, ದೇವರ ಆಶೀರ್ವಾದವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ದೇವರ ಆಶೀರ್ವಾದ, ದೇವರು ನಿನ್ನ ಮೇಲೆ ಕೃಪೆಯನ್ನಿಟ್ಟು ನಿನ್ನ ಕೋರ್ಟ್ ಕೇಸ್ ಗೆದ್ದಿಸೋದಲ್ಲ. ದಯವಿಟ್ಟು ಇದನ್ನು ಧ್ಯಾನ ಕೊಟ್ಟು ಕೇಳು. ದೇವರ ಆಶೀರ್ವಾದವು ನಿನ್ನ ಮೇಲೆ ದಯೆ ಇಟ್ಟು ನಿನ್ನ ಕೇಸನ್ನು ಸಾಲ್ವ್ ಮಾಡೋದು, ಇರೋ ಒಂದು ಮನೆಯನ್ನೇ ನಿನ್ನ ಕೇಸ್ನಿಂದ ಬಿಡಿಸಿ ಕೊಡೋದು ದೇವರ ಆಶೀರ್ವಾದ ಅಲ್ಲ. ಇವತ್ತು ಅದರ ಆಳವನ್ನು ಸ್ವಲ್ಪ ನೋಡ್ಲಿಕ್ಕೆ ಇರ್ತೀವಿ. ಧ್ಯಾನ ಕೊಟ್ಟು ಕೇಳು, ಯಾಕಂದ್ರೆ ನಿನ್ನೊಳಗಡೆ ಏನಿದೆ ಅನ್ನೋದನ್ನ ನೀನು ಗುರುತಿಸಿಲ್ಲ. ಯಾಕೋಬ ದೇವರ ಜೊತೆಗೆ ರಾತ್ರಿ ಎಲ್ಲ ಹೋರಾಡಿದಾಗ ದೇವರಾತನಿಗೆ ಬೆಳಿಗ್ಗೆ, ದೇವದೂತನ ಆತನಿಗೆ ಬೆಳಿಗ್ಗೆ, ನೀನು ಮನುಷ್ಯರ ಸಂಗಡವು ದೇವರ ಸಂಗಡವು ಹೋರಾಡಿರುವುದರಿಂದ ಗೆದ್ದವನಾಗಿರುವುದರಿಂದ ಇನ್ನು ಮುಂದೆ ನೀನು ಯಾಕೋಬನೆಂಬುದಾಗಿ ಕರೆಯಲ್ಪಡುವುದಿಲ್ಲ, ಇಸ್ರಾಯೇಲನೆಂಬುದಾಗಿ ಕರೆಯಲ್ಪಡ್ತೀಯಂತ ಆ ದಿನ ಹೇಳಿದ. ಆದರೆ ಆ ಹೆಸರು ಇಸ್ರಾಯೇಲ್ ಅನ್ನೋದು ದೇವರ ಹೃದಯದಲ್ಲಿ ಆದಿಯಿಂದಲೇ ಇದ್ದದ್ದು. ನಿನಗೋಸ್ಕರ, ದೇವರಿಗೋಸ್ಕರ ದೇವರಲ್ಲಿ ಬದಲಾವಣೆ ಆದಿಯಿಂದಲೇ ಇದೆ. ಆದ್ರೆ ನೀನು ದೇವರ ಜೊತೆಗೆ ಹೋರಾಡದ ಹೊರತು ಅದು ಪ್ರಕಟವಾಗೋದಿಲ್ಲ. ಎಷ್ಟೋ ಜನ ಏನಂತಾರೆ, ದೇವರನ್ನ ನನ್ನ ನೋಡೋದೇ ಇಲ್ಲ, ದೇವರ ಕಣ್ಣುಗಳು ನನ್ನ ಮೇಲೆ ಇಲ್ವೇ ಇಲ್ಲ. ಆದಿಯಿಂದಲೇ ನಿನ್ನ ಮೇಲೆ ದೇವರ ಕಣ್ಣಿದೆ. ಆದ್ರೆ ಯಾಕೋಬನ ಸಂತಾನದವನೇ, ಕಿವಿಗೊಟ್ಟು ಕೇಳು, ಎಲ್ಲಿವರೆಗೆ ನೀನು ರಾತ್ರಿ ಎಲ್ಲ ಕರ್ತನ ಜೊತೆಗೆ ಹೋರಾಡುವುದಕ್ಕಾಗಿ ನಿನ್ನನ್ನು ಒಪ್ಪಿಸೋದಿಲ್ಲವೋ, ದೇವರ ಹೃದಯದಲ್ಲಿರುವಂತಹ ಒಂದು ಹೊಸ ನಾಮ, ದೇವರ ಹೃದಯದಲ್ಲಿರುವಂತಹ ಹೊಸ ಆಶೀರ್ವಾದ ನಿನ್ನ ಜೀವನದಲ್ಲಿ ಪ್ರಕಟ ಆಗೋದಿಲ್ಲ. ಅರ್ಥವಾಗಿರೋ ಒಂದ್ಸಾರಿ ಆಮೇಲೆ ಎಂದಾಗಿ ಹೇಳಿ. ಧೈರ್ಯದಿಂದ ಆಸ್ತಿಯನ್ನ ಬಿಟ್ಟು ಹೊರ ಓಡಿ ಹೋಗ್ತಾ ಇದ್ದಾನೆ. ಏಸಾವನಿಗೆ ಭಯಪಟ್ಟು ಓಡೋಗ್ತಾ ಇದ್ದಾನೆ. ಯಾವ ಆಧಾರದ ಮೇಲ್ರಿ? ಕಿಸ್ ಪಾಕೆಟ್ ಅಲ್ಲಿ ದುಡ್ಡಿಲ್ಲದೆ ಹೋದ್ರೆ ನಾವು ಬಸ್ ಹತ್ಲಿಕ್ಕೆ ಹೆದರ್ತೀವಿ. ಯಾವ ಆಧಾರದ ಮೇಲೆ ಓಡೋಗ್ತಾ ಇದ್ದಾನೆ? ಯಾಕಂದ್ರೆ ನಿನ್ನ ಜೊತೆಗೆ ನಡೆಯುವಂತ ದೇವರು ನಿನಗೆ ಆಸ್ತಿಯನ್ನ ನೋಡಿ ಆಶೀರ್ವದಿಸುವನಲ್ಲ, ಇಲ್ಲದೆ ಇರುವಲ್ಲಿ ಇರದದ್ದನ್ನ ಹುಟ್ಟಿಸಿ ನಿನ್ನನ್ನ ಯಾಕಯ್ಯ ಇರೋ ಒಂದು ಶರ್ಟಿಗೋಸ್ಕರ ಇಬ್ರು ಬಡದಾಡ್ತೀರಾ? ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಾ? Blessing is not an external thing. Blessing is an internal anointing. ಆಶೀರ್ವಾದ ಅನ್ನುವಂಥದ್ದು ಹೊರಗಡೆಯಿಂದ ಬರುವಂತ ಆಸ್ತಿ ಅಲ್ಲ. ಆಶೀರ್ವಾದ ಅನ್ನುವಂಥದ್ದು ನಿನ್ನ ಅಂತರಂಗದಲ್ಲಿ ನಿನ್ನ ಮೇಲೆ ಇರುವಂತ ಒಂದು ಅಭಿಷೇಕವಾಗಿದೆ. ಆ ಅಭಿಷೇಕದ ಅಡಿಯಲ್ಲಿ ನೀನು ಮರುಭೂಮಿಯಲ್ಲಿ ಕಾಲಿಡುವಾಗಲೂ ಆ ಮರುಭೂಮಿಯು ನಿನಗೋಸ್ಕರ ಹಸಿರಾಗಿ, God does not bless because He is a blessing. ದೇವರು ಆಶೀರ್ವದಿಸೋದಿಲ್ಲ, ಯಾಕಂದ್ರೆ ದೇವರೇ ಆಶೀರ್ವಾದ. ಅರ್ಥ ಆಗ್ತಾರೆ ಒಂದ್ಸಲ? ಆಮೇನ್, ಆಮೇನ್, ಆಮೇನ್. ನಿನ್ನೊಟ್ಟಿಗೆ ಆತನಿರುವುದಾಗಿದ್ರೆ ನೀನು ಬಡದಾಡಲ್ವೋ? ಈಗ ಆಸ್ತಿ ಭಾಗ ಆಗ್ಬೇಕು ತಾನೆ. ಜುಮ್ಮಂದ್ರೆ ಅವ್ರ ಜೀವನದಲ್ಲಿ ಆಸ್ತಿ ಭಾಗ ಆಗ್ಲಿಲ್ಲ. ಇವತ್ತು ವಿಶ್ವಾಸಿಗಳ ಮಧ್ಯದಲ್ಲಿಯೂ ಆಸ್ತಿ ಭಾಗವಾಗಬೇಕು, ನಮಗೆ ಆಗ್ಲೇಬೇಕು. ನಮಗೆ ಇಬ್ರು ಇರೋದು ಇಬ್ರು ಮಗ, ಅಪ್ಪ ಹೆಂಗಾದ್ರೂ ಮಾಡಿ ಇವ್ರು ಬಡದಾಡಬಾರ್ದು ಅಂತ ಸಾಯೊಳಗಡೆ 2 ಮನೆ ಕಟ್ಟಲಿಕ್ಕೆ ಕಷ್ಟಪಡ್ತಾವನೆ. ಯಾಕೆ? ದೇವರ ಆಶೀರ್ವಾದ ಇಲ್ಲ. ದೇವರು ಯಾಕೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇವನು ಹೋದ, ಏನಂತ ಸೇರ್ಕೊಂಡ ಅಲ್ಲಿ? ಲಾಬಾನನಿಗೆ ಮಾವ ಅಂತ ಹೋದ್ರೆ ಕುರಿ ಕಾಯಿಲೆ ಕಚ್ಚದ. ಆದ್ರೆ ಲಾಬಾನನಿಗೆ ತಲೆ ಕೆಟ್ಟೋಯ್ತು. ಇವನಿಗೆ 50 ಕುರಿ ಕೊಟ್ರೆ 3 ತಿಂಗಳಲ್ಲಿ 100 ಆಗುತ್ತೆ. ಆಸ್ತಿ ಬೇಕನ್ನೋರು ಆಮೇನ್ ಅನ್ರಿ, ಆಶೀರ್ವಾದ ಬೇಕನ್ನೋರು ಹಲ್ಲೆಲೂಯ ಅನ್ರಿ, ಆಸ್ತಿ ಬೇಕನ್ನೋರು ಆಮೇನ್ ಅನ್ರಿ. ಯಾರಿಗಾದ್ರೂ ಅರ್ಥ ಆಗ್ತಾ ಇದೆಯಾ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದ್ರೆ ಒಂದ್ಸರಿ ಆಮೇನ್ ಎಂದಾಗ ಹೇಳ್ತೀರಾ? ಗಟ್ಟಿಯಾಗಿ ಆಮೇನ್ ಎಂದಾಗ ಹೇಳ್ತೀರಾ? ಸ್ವಲ್ಪ ಜೋರಾಗಿ ಆಮೇನ್ ಎಂದಾಗ ಹೇಳ್ತೀರಾ? ಇಷ್ಟು ಚಳಿಗೆ ಐಸ್ ಹಾಕ್ಬಿಟ್ರಿ, ನಾ ಐಸ್ ಬಿದ್ದಿದ್ರೆ ಏನ್ ಹಾಕಿದ್ರು?
ಮನೆ ಮನೆಗೆ ಹೋಗಿ ಸಲಾಕಿ ಹಾಕಿ ನಿಮ್ಮನ್ನ ಎಬ್ಬಿಸ್ಕೊಂಡು ಬರ್ಬೇಕಾಗಿತ್ತೇನ? ಸ್ವಲ್ಪ ಗಟ್ಟಿಯಾಗಿ ಫ್ರೀಯಾಗಿ ಹೇಳ್ರಿ ಆಮೇನ್. ಗಟ್ಟಿಯಾಗಿ ಆಮೇನ್. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ನಮಗೆ ಯಾಕೆ ಆಸ್ತಿ ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ, ಹೊರಗಡೆ ಕಾಲಿಡ್ಲಿಕ್ಕೆ ಧೈರ್ಯ ಆಗ್ತಾ ಇಲ್ಲ ಅಂದ್ರೆ ದೇವರು ನಮ್ಮೊಟ್ಟಿಗಿದ್ದಾನೋ ಅಂತ ಭರವಸೆ ನಮಗಿಲ್ಲ. ಯಾಕಂದ್ರೆ ನಾವು ಆತನೊಟ್ಟಿಗಿಲ್ಲ. ನಾವು ಆತನೊಟ್ಟಿಗಿದ್ರೆ ಆ ಭಯ ನಮ್ಮನ್ನು ಕಾಡಲ್ಲ. ಈ ಪಟ್ಟಣಕ್ಕೆ ನಾನು ಬಂದಾಗಿನ ದಿನಗಳನ್ನು ನೆನೆಸ್ಕೊಳ್ತೀನಿ. ಇದೆಲ್ಲ ಕನಸವಾಗ, ಕ್ಯಾಮ್ರಾ ಟಿವಿಗಳೆಲ್ಲ ಕನಸವಾಗ. ಅದು ನಾನು ಹೇಳ್ತೇನೆ, ಯಾಕೊಬ್ಬನಿಗೆ ತಂದೆಗೆ ಆಸ್ತಿ ಆದ್ರೂ ಇತ್ತು, ನನಗೆ ಅದು ಇರಲಿಲ್ಲ. ಇರೋನು ಒಬ್ಬನೇ, ಅದು ನನಗೆ ಒಬ್ಬನಿಗೂ ಆಸ್ತಿ ಇಲ್ಲ. ಅವರಿಬ್ಬರಿಗೆ ಡಿವೈಡ್ ಮಾಡ್ಲಿಕ್ಕೆ ನನಗೆ ಒಬ್ಬನಿದ್ರೂ ಆಸ್ತಿ ಇಲ್ಲ. ಯಾರಾದ್ರೂ ಇಲ್ಲಿದ್ರೆ ಒಂದ್ಸಾರಿ ಗಟ್ಟಿಯಾಗಿ ಆಮೇಲೆ ನಮ್ದಾಗ ಹೇಳ್ತೀರಾ? ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಅವನಿಗೆ ಆಸ್ತಿ ಸಿಕ್ಲಿಲ್ಲ, ಆಸ್ತಿ ಮಾಡ್ದ. ನಿನ್ನ ದೇವರು ಇರುವಂತ ಆಸ್ತಿಯಲ್ಲಿ ಕತ್ರಿ ಹೊಡಿಲಿಕ್ಕೆ ಕರೆದಿಲ್ವೋ? ದೇವರು ನಿನ್ನನ್ನ ಆಸ್ತಿವಂತನನ್ನಾಗಿ ಮಾಡೋದಕ್ಕೆ ಕರೆದಿದ್ದಾನೆ. ಯಾರಾದ್ರೂ ಗಟ್ಟಿ ಆಮೇಲೆ ನಮ್ದಾಗ ಹೇಳಿ. ಇವತ್ತು ಅನ್ಯ ಜನರು ಆಸ್ತಿಗೋಸ್ಕರ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ವಿಶ್ವಾಸಿಗಳು ಆಸ್ತಿಗೋಸ್ಕರ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಅಬ್ರಹಾಮನ ಸಂತಾನದವರಂತ ಸಭೆಯಲ್ಲಿ ಕಿರಿಸ್ತೀವಿ. ಯಾವ ಆಧಾರದ ಮೇಲೆ ಕಿರಿಸ್ತೀರಾ ನೀವು? ದೇವರ ಅಬ್ರಹಾಮನ ಸಂತಾನದವರೇ ಆಗಿರೋದಾಗಿದ್ರೆ ನಾವು ಕೋರ್ಟಿಗಲ್ಲ, ಆಸ್ತಿಗೆ ಬಡದಾಡೋರಲ್ಲ. ಯಾಕೋಬನ ಸಂತಾನದವ್ರನ್ನ ಆಗಿರೋದಾಗಿದ್ರೆ, ಇಸಾಕನ ಸಂತಾನದವ್ರು ನಾವು ಆಗಿರೋದಾಗಿದ್ರೆ ಆತನೊಂದಿಗೆ ನಡೀತಾ ಇದ್ರೆ ಸಾಕು. ಯಾರಾದ್ರೂ ಇನ್ನೂ ಧೈರ್ಯವಂತರು ಇಲ್ಲಿದ್ರೆ ಒಂದ್ಸಾರಿ ಆಮೇಲೆ ನಮ್ದಾಗ ಹೇಳ್ತೀರಾ? ಆಮೇನ್. ಈ ವ್ಯತ್ಯಾಸ ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಆ ಒಂದು ಕರಿ ಚಿಕ್ಕೆಯನ್ನು ಇಟ್ಕೊಂಡ್ಬಿಟ್ಟು ಜೀವನ ಪರ್ಯಂತ ನಾಶ ಮಾಡ್ಕೊಳ್ಬೇಡಿ. ಅಯ್ಯೋ ಆಸ್ತಿ ಇಲ್ಲದೆ ನಮ್ಮನ್ನು ಹೊರ ಹಾಕಿದ್ರಂತ ಆ ಕರಿ ಚಿಕ್ಕನ್ನು ಇಟ್ಕೊಂಡು ಕೂತ್ಕೊಂಡ್ ಬಿಡಬೇಡಿ. ಸಿದ್ಧರಾಗಿ ಗೆಟ್ ರೆಡಿ. ಗೆಟ್ ರೆಡಿ ಫಾರ್ ವಾಟ್? ಸ್ವೀಕರಿಸೋದಕ್ಕಲ್ಲ, ಆತನ ಜೊತೆಗೆ ನಡೆಯೋದಕ್ಕಾಗಿ. ಆತನ ಜೊತೆಗೆ ನಡೀತಾ ಇದ್ರೆ ಆತನ ಆಶೀರ್ವಾದಗಳಿಗೆ ಕೊನೆ ಅನ್ನೋದಿಲ್ಲ. ಆಮೇನ್. ಇವನು ತಿರುಗಿ ಬರ್ತಾ ಇದ್ದಾನೆ, ಈತನ ಎದೆ ಡವ ಅಂತದೆ. ಇವನು ಆಸ್ತಿ ಕೇಳೋದು ದೂರಿನ ಮಾತಾತು, ಹೊಳ್ಳಿ ಮನೆಗೆ ಬರೋದೇ ಕಷ್ಟ ಇವನಿಗೆ. ಯಾಕಂದ್ರೆ ಏಸಾವನು 500 ಜನರೊಂದಿಗೆ ಇವನನ್ನ ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ದಾನಂತ ಸುದ್ದಿ ಮುಡ್ತು. ಈಗಾಗಲೇ ಇವನಿಗೆ ಯಾಕೋಬನಿಗೆ ಎಷ್ಟು ಮಂದಿ ಜನ ಮಕ್ಕಳು? ಈಗ ಏಸಾವನನ್ನು ನೋಡ್ಲಿಕ್ಕೆ ಬರುವಾಗ ಶೋರ್ ಇನ್ನೂ 12ನೇದು ಹುಟ್ಟಿರ್ಲಿಲ್ಲ. 12ನೇದು ಬೆಂಜಾಮೀನ್ ಅಲ್ಲ, ಹುಟ್ಟಿರ್ಲಿಲ್ಲ. ಬೆನ್ಯಾಮೀನನ್ನು ಹುಟ್ಟಿರ್ಲಿಲ್ಲ. ಯೋಸೆಫನೇ ಕೊನೆ ನಂಬರ್. ಏನು ಎಲ್ಲರೂ ಬರ್ತಾ ಇದ್ದಾರೆ. 500 ಜನರನ್ನು ತಗೊಂಡು ಬರ್ತಿದ್ದಾನೆ ಭೇಟಿ ಆಗ್ಲಿಕ್ಕೆ. ಇವನ ಆಸ್ತಿ ಕೇಳೋದು ದೂರಿನ ಮಾತಾಯ್ತು, ಎದೆನೆ ಒಡೆದೋಯ್ತು. ನಾನು ಉಳಿಸ್ತಾನೋ ಇಲ್ಲ ಇವನಂತ. ಅಂಥ ದಿನಗಳಲ್ಲಿ ನಾವಿದ್ದೀವಿ. ಮಾಡಬೇಕಾದದ್ದೇನು? ರಾತ್ರಿ ಎಲ್ಲ ಹೋರಾಡ್ದ. ಇನ್ನು ಮುಖ್ಯವಾದ ಸಂಗತಿಗಳಿಗೋಸ್ಕರ ಬರ್ತಾ ಇದ್ದೇನೆ, ಕೇಳಿ. ಅವನು ಆ ರಾತ್ರಿ ಅಲ್ಲೇ ಇಳ್ಕೊಂಡು ಏನು ಮಾಡಿದ ನೋಡಿ, ಎಷ್ಟಂತ ನೋಡಿ, ನನ್ನನ್ನು ನೋಡಿ. ದಯವಿಟ್ಟು ನೀವು ಹೋದ್ರು ಚಿಂತೆ ಇಲ್ಲ, ಅದಕ್ಕೆ ಕೊಟ್ಟರೆ 200 ಆಡುಗಳು. 200 ಆಡು. ಹಾಲ್ ಸಾಕಾಗಲ್ಲ. 200 ಹಾಲ್ ಇದರಲ್ಲಿ 200 ಆಡುಗಳನ್ನು ತುಂಬಿದ್ರೆ ಹೆಂಗಿರ್ತದೆ ವಿಚಾರ ಮಾಡ್ತೀರಾ? 200 ಆಡುಗಳು, 20 ಹೋತ ಅಂದ್ರೆ 20 ಗಂಡ ಆಡುಗಳು, ನಮಗೆ ಗೊತ್ತಿಲ್ಲದವ್ರಿಗೆ ಹೋತಗಳು. 200 ಕುರಿ, 200 ಕುರಿ. ಇನ್ನೊಂದು ಹಾಲ್ ತಗೊಳ್ಳೋಣ. 200 ಆಡುಗಳು, 200 ಕುರಿಗಳು, 20 ಟಗರುಗಳು, ಮರಿಯೊಡನೆ ಹಾಲು ಕರೆಯುವ 30 ಒಂಟೆಗಳು. ಗೊತ್ತಾಯ್ತಾ ಎಷ್ಟು ದೊಡ್ಡ ಜಾತ್ರೆ ಆಯ್ತಂತ? ಸೇರ್ತಾ ಇದೆ ಜಾತ್ರೆ ನಿಮ್ಮ ತಲೆಯಲ್ಲಿ. 40 ಆಕಳು, ಹಾಲು ಕೊಡುವಂತ 40 ಆಕಳು, 10 ಹೋರಿ ಬುಲ್ಸ್, 10 ಹೋರಿ, 20 ಹೆಣ್ಣು ಕತ್ತೆ. ಎಷ್ಟದು? ಹಾಲಲ್ಲ, ಈಗ 4 ಹಾಲು ತುಂಬುದು, 5ನೇ ಹಾಲು ತುಂಬತೈತೆ. 20 ಹೆಣ್ಣು ಕತ್ತೆ, 10 ಕತ್ತೆ ಮರಿ. ಇವುಗಳನ್ನು ತನ್ನ ಅಣ್ಣನಾದ ಏಸಾವನಿಗೆ ಕಾಣಿಕೆಯಾಗಿ ತೆಗೆದುಕೊಂಡ. ಆಸ್ತಿ ಕೇಳೋದು ದೂರಿನ ಮಾತಾಯ್ತ್ರಿ. ಆಸ್ತಿ ಇದ್ದಂತ ಅಣ್ಣನಿಗೆ ಇವನು ಊರಿಂದ, ನೀವು ಊರಿಗೆ ಹೋಗುವಾಗೆಲ್ಲ ಬುತ್ತಿ ಕಟ್ತಿರಲ್ಲ, ನಾವು ಕಟ್ಟೋದು ಒಣ ರೊಟ್ಟಿ, ಕಟ್ಟಗ ರೊಟ್ಟಿ ಬುತ್ತಿ. ಕತ್ತಿಗಿತ್ತಿ ಕೊಡಲ್ಲ ನಾವು. ಆಕಳು ಕೊಡೋದು ದೂರಿನ ಮಾತಾಯ್ತು. ಒಂದು ಗುಂಜಿ ಬಂಗಾರ ಅಯ್ಯೋ ಭಾಳ ದೂರ ಆಯ್ತು. ತಲೆಗಿಲಿ ಕಟ್ಟೈತೇನ್ರಿ ಅಂತೇವೆ ಕೊಡಕ್ಕೆ ಹೋದ್ರೆ ಕೇಳಿಲ್ಲ, ನಗ್ಗುದಿಲ್ಲ. ಏನಾಯ್ತ್ರಿ ನಿಮಗೆ? ಅದಕ್ಕೆ ಹೇಳಿದೆ, ಎಲ್ಲಾದ್ರೂ ಒಂದ್ ಕಡೆ ಇರ್ಲಿಕ್ಕೆ ನಾನೆಲ್ಲ ರೆಡಿ ಮಾಡೋಕ್ಕೇನಿ. ಬಹುಶಃ ಇವರೆಲ್ಲ ಮಲಗಿಸ್ತಾ ಇರೋದು ಕಾಣ್ತದೆ. ನೆಕ್ಸ್ಟ್ ಸಂಡೇ ಮತ್ತೆಲ್ಲರೂ ಮಲಗಿಬಿಡ್ತಾರೆ. ಹಲೋ, ನಮ್ಮ ಬುತ್ತಿ ಹೆಂಗಿರ್ತದೆ ಹೇಳ್ತೇನೆ ನೋಡಿ. ಫಸ್ಟ್ ಕ್ಲಾಸ್ ಐತೆ. ನಮ್ ಗುರಳ ಚಟ್ನಿ, ಕೆಮ್ಮೆಣ್ಸಿಕಾಯಿ ಚಟ್ನಿ, ಒಂದು ಗಡಿಗೆ ಮೊಸರು,
ಹೇಳ್ರಿ ಮತ್ತೇನು ಕಟ್ತೀರಿ? ಬೆಳಗಾವದವ್ರು ಆದ್ರೆ ಅದಕ್ಕೆ ಕುಂದ ಸೇರಿಸಿರ್ತಾರೆ. ಒಂದು ಕುಂದ ಡಬ್ಬಿ ಅದನ್ನು ಹೆಂಗ್ ಹಿಡ್ಕೊಂಡು ಹೋಗ್ತಾರ ಅಂತ ಹೆಗಲ ಮೇಲೆ ಎಲ್ಲರಿಗೂ ಕಾಣುವಂಗೆ ಹಿಡ್ಕೊಂಡು ಹೋಗ್ತೀನಿ ಊರಿಗೆ. ಈ ವಾಚ್ ಕೊಡೋದು, ಒಂದು ಉಂಗ್ರ, ಅದೆಲ್ಲ ನಾವು ಲೆಕ್ಕ. ಆ ಚರ್ಚಿಗೆ ಕೊಡಲ್ಲ ನಾವು. ಏನು ಮಾತಾಡ್ತಾರೆ? ಹಲೋ, ಯಾರಾದ್ರೂ ಇದ್ದೀರಾ? ಯಾಕಂದ್ರೆ ನಾವು ಇರೋ ಆಸ್ತಿಗೆ ಬಡದಾಡೋರು. ಎಲ್ರಿ ನಂಬಿಕೆ? ಎಲ್ಲ ವಿಶ್ವಾಸ? ಇಲ್ಲಿ ಕಿರ್ಚೋದು ನೋಡಿದ್ರೆ ಅಬ್ರಹಾಮನ ಸಂತತಿಯವ್ರು, ಕೊಡೋದು ನೋಡಿದ್ರೆ ಬಿಸ್ಕಿಟ್, ಪಾರ್ಲೇಜಿ. ಅದು ಮಗಳು 2 ಪೊಟ್ನ ತೊಗೊಂಡು ಒಂದು ಬ್ಯಾಗ್ನಾಗ ಇಡು, ಹೊಳ್ಳಿ ಬರುವಾಗ ಬಸ್ನ ತಿನ್ನಾಕ್ಬೇಕು. ಒಂದಷ್ಟು ಹೊರತಿಗೆ ಒಂದಷ್ಟೇ ಕೊಡೋಣ. ಅಯ್ಯೋ ದೇವರೇ, ಕೊನೆಯ ಸಭೆ ಬಂಗಾರದಂತ ಸಭೆ ಅಂತ ತಗಡಾಗ್ಬಿಟ್ಟು ನಾವು. ಅಲೋ, ಏನು ಆಸ್ತಿ ತಗೊಂಡು ಹೋಗಿದ್ನಾರೆ ಅವನು? ಕೇಳ್ತಾ ಇದ್ದೀರಾ? ಇವತ್ತು ರವಿ ಅಣ್ಣವರು ಬೇರೆಯವರು ನಿಮ್ಮ ಪ್ರಮೋಷನ್ ಹೇಳುವಾಗ, ನನಗೆ ಪ್ರಮೋಷನ್ ಸುದ್ದಿ ಕೊಡುವಾಗ ಎದೆ ಉಬ್ಬುತ್ತೆ ನನಗೆ. ಯಾಕೆ ಗೊತ್ತಾ? ಏನು ಇಲ್ಲದೆ ಬಂದವ್ರು ನಾವು, ಏನು ಇಲ್ಲದೆ ಬಂದವರು. ಪಾಳೆಯಗಳನ್ನೇ ನಮಗೆ ಕೊಟ್ಟ. ಈಗ ಪಾಳೆಗಳನ್ನು ಹೆಚ್ಚಿಸ್ತಾ ಇದ್ದಾನೆ. ಯಾರಿಗಾದ್ರೂ ಇಲ್ಲಿ ಆಶೀರ್ವಾದ ಆಗ್ತಾ ಇರೋದಾಗಿದ್ರು ಒಂದ್ಸರಿ ಆಮೇನ್ ನಮ್ದಾಗ ಹೇಳಿ, ಸ್ವಲ್ಪ ಟೆಕ್ಸ್ಟ್ ಸ್ತೋತ್ರ ನಮ್ದಾಗ ಹೇಳಿ. ಆಮೇನ್. ದೇವರು ದಯವಿಟ್ಟು ಕೇಳಿದನ್ನು ನಾವು ಆರಾಧಿಸಿ ಪ್ರಾರ್ಥಿಸ್ಲಿಕ್ಕೆ ಹೋಗೋರಿದ್ದೀವಿ. ದಯವಿಟ್ಟು ಇದನ್ನು ಕೇಳಿ. 200 ಕುರಿ, 200 ಆಡು, 20 ಹೋತ, 20 ಟಗರು, ಮರಿಯೊಡನೆ ಹಾಲು ಕರೆಯುವ 30 ಒಂಟೆ, 40 ಆಕಳು. ಎಲ್ಲಿಂದ ಬಂತಿದೆಲ್ಲ? ಎಲ್ಲಿಂದ ಬಂತಿದೆಲ್ಲ? ಅವ್ರ ಮಾವ ಕೊಟ್ಟನ. ಆ ಮಾವ ಇದ್ದು ಕಸ್ಕೊಂಡು ಕಳ್ಸವನೆ. ಅಣ್ಣನ ಆಸ್ತಿ, ತಂದೆ ಆಸ್ತಿ ಎಲ್ಲ ಅಣ್ಣನಿಗೆ ಬಿಟ್ಟು ಮಾವನ ಕಡೆ ಜೀವನ ಪರ್ಯಂತ ದುಡಿದು ಮಾವ ಅವನನ್ನೇ ಲೂಟಿ ಮಾಡಿ ಮರಳಿ ಅಣ್ಣನಿಗೆ ಕೊಡ್ಲಿಕ್ಕೆ ಇಷ್ಟು ಉಳಿದಿದೆ ಅಂದ್ರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ಹೇಳಿ ಮುಗಿಸ್ತೀನಿ ಕೇಳಿ. 2ನೇ ರವಿವಾರ ನಾವು ಕರ್ತನಿಗೆ ಕೆಲವೊಂದು ವಾಕ್ಯಗಳನ್ನು ತೋರಿಸ್ತೀನಿ. 2ನೇ ರವಿವಾರ, ಡಿಸೆಂಬರ್ ತಿಂಗಳಿನ 2ನೇ ರವಿವಾರ ನಾವು ಕೃತಜ್ಞತೆ ಆರಾಧನೆಗೆ ಸೇರ್ಲಿಕ್ಕೆ ಇರ್ತೀವಿ. ಯಾವ ಆರಾಧನೆ? ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ರೆ ತುಂಬ ಉಪಕಾರ ಆಗುತ್ತೆ. ಕೃತಜ್ಞತೆಯ ಆರಾಧನೆಗೆ ಸೇರ್ಲಿಕ್ಕೆ ಇರ್ತೀವಿ. ಮತ್ತೆ ಆಸ್ತಿ ವಿಚಾರ ಮಾಡಬೇಡಿ. ಆಮೇನ್. ಕೃತಜ್ಞತೆ ಪ್ರಾರ್ಥನೆಯಲ್ಲಿ ಆ ವಚನಗಳನ್ನು ನಿಮಗೆ ಓದ್ತೀವಿ. ಏನಾಗ್ಲಿಕ್ಕಿದೆ ಎಂಬುದನ್ನು ಓದ್ಲಿಕ್ಕೆ ಇರ್ತೀನಿ. ಆ ವಾಕ್ಯಗಳನ್ನು ಓದ್ತೀನಿ, ಕೇಳಿ. ಓದೋದಕ್ಕಿಂತ ಮುಂಚೆ ಕೇಳಿ, ಎಲ್ಲಿಂದ ಪ್ರಾರಂಭ ಆಯ್ತಿದ್ದು. ನಂಬರ್ 1, ಮೊದಲೇದಾಗಿ ಆತನು ಬೇತೇಲಿಗೆ ಬರುವಾಗ ದೇವರು ಅವನು ಕಾಣಿಸ್ಕೊಂಡು ಒಂದು ಒಡಂಬಡಿಕೆ ಮಾಡಿಕೊಂಡು ಅಲ್ಲಿಂದ ಇದು ಪ್ರಾರಂಭ ಆಯ್ತು. ಬೇತೇಲಲ್ಲಿ ದೇವರು ಆತನ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಹೇಳ್ತಾ ಇದ್ದಾನೆ, ನೀನು ನನ್ನ ಸಂಗಡ ನಡೆಯುವುದಾಗಿದ್ರೆ ನೀನು ಹೋಗುವಲ್ಲೆಲ್ಲ ನಾನು ನಿನ್ನೊಂದಿಗಿದ್ದು ನಿನ್ನನ್ನು ಆಶೀರ್ವದಿಸಿ ತಿರುಗಿ ನಿನಗೆ ವಿಶ್ರಾಂತಿಯನ್ನು ಕೊಟ್ಟು ನಿನ್ನ ತಿರುಗಿ ಇದೇ ಸ್ಥಳಕ್ಕೆ ಬರಮಾಡ್ತೀನಿ. ಅದೇ ಆಸ್ತಿ. ಈ ಆಸ್ತಿ ನಿನ್ನ ಜೊತೆಗಿದ್ರೆ ಎಷ್ಟು ಸಾರಿ ಆಸ್ತಿ ನುಂಗಿದ್ರು ಚಿಂತೆ ಇಲ್ಲ, ತಿರುಗಿ ಹುಟ್ಕೊಳ್ಳುತ್ತೆ. ಬಲವಾದ ರೀತಿಯಲ್ಲಿ ಹುಟ್ಕೊಳ್ಳುತ್ತೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ. ಮೊದಲೇ ಸಾರಿ ದೇವರು ಆತನ ಜೊತೆಗೆ ಮಾತಾಡಿರೋದು, ಯಾಕೋಬನ ಜೊತೆಗೆ ದೇವರು ಮೊದಲೇ ಸಾರಿ ಆತನ ಮಾತಾಡಿರೋದು. ಆತನು ಹೇಳ್ತಾ ಇದ್ದಾನೆ, ನೀನು ನನ್ನೊಟ್ಟಿಗೆ ಚಲಿಸುವನಾಗಿ ನನ್ನೊಟ್ಟಿಗಿದ್ದು ನಾನು ಹೇಳುವ ಆಜ್ಞೆಗಳನ್ನು ಕೈಕೊಂಡು ನನ್ನೊಟ್ಟಿಗೆ ನೀನು ನಡೆಯುವುದಾಗಿದ್ದರೆ ನಿನ್ನೊಟ್ಟಿಗೆ ಇವತ್ತು ನಾನು ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದೀನಿ. ನೀನು ಹೋಗುವಲ್ಲೆಲ್ಲ ನಾನು ನಿನ್ನೊಂದಿಗೆ ಇದ್ದು ನಿನ್ನನ್ನು ಆಶೀರ್ವದಿಸಿ ತಿರುಗಿ ಇದೇ ಸ್ಥಳಕ್ಕೆ ಬರಮಾಡ್ತೇನೆ. ಆ ಆಶೀರ್ವಾದವೇ, ದಟ್ ಬ್ಲೆಸ್ಸಿಂಗ್ ಇಸ್ ದಟ್ ಪ್ರೊಡ್ಯೂಸ್. ಆ ಆಶೀರ್ವಾದವೇ ಅದನ್ನು ಕೊಡುವಂಥದ್ದು. ಅದು ಎಷ್ಟು ಬಲವಾಗಿ ಕೊಡಲ್ಪಡ್ತಂದ ಆತನ ತಿರುಗಿ ಬರುವಾಗ ಎಣಿಸಲಾರದಷ್ಟು ಆಸ್ತಿ ತೊಗೊಂಡು ಬರ್ತಾ ಇದ್ದಾನೆ. ದೇವರು ಇಸ್ರಾಯೇಲರಿಗೆ ಒಂದು ಆಜ್ಞೆಯನ್ನು ಕೊಟ್ಟಿದೆ. ಯಾರು ಸತ್ಯವೇದ ಇದ್ರೆ ದಯವಿಟ್ಟು ನಿಮ್ಮ ಸತ್ಯವೇದ ತೆರಿತೀರಾ? ಆದಿಕಾಂಡ 8ನೇ ಅಧ್ಯಾಯ 20-21ನೇ ವಚನ. ಆದಿಕಾಂಡ 8ನೇ ಅಧ್ಯಾಯ 20-21ನೇ ವಚನ. ಆದಿಕಾಂಡ 8:20-21. ಆಗ ನೋಹನನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಜಾತಿಗಳನ್ನು
ಸರ್ವಾಂಗ ಹೋಮ ಮಾಡಿದನು. ದಯವಿಟ್ಟು ಕೇಳ್ತೀರಾ? ಇಡೀ ಆದಿಕಾಂಡವನ್ನು ಓದಿ ನೋಡಿ, ಎಲ್ಲಿಯೂ ದೇವರು ನೋಹನನಿಗೆ ನೀನು ಯಜ್ಞ ಅರ್ಪಿಸ್ಬೇಕೆಂಬುದಾಗಿ ಬರೆದಿದ್ದಿಲ್ಲ, ಎಲ್ಲಿಯೂ ಬರೆದಿಲ್ಲ. ನೋಹನನ್ನು ದೊಡ್ಡ ಜಲಪ್ರಳಯ ಕಂಡಿದ್ದಾನೆ ತನ್ನ ಜೀವನದಲ್ಲಿ. ಆ ಜಲಪ್ರಳಯದಲ್ಲಿ ಇಡೀ ಲೋಕ ಹಾಳಾಗಿ ಹೋಗಿದೆ. ಆ ನಾವೇ ಮೊರಾಯ್ ಬೆಟ್ಟದ ತುದಿಗೆ ಬಂದು ನಿಲ್ಲುವಾಗ ನೀರೆಲ್ಲ ಆರಿದ ನಂತರ ಕೆಳಗಡೆ ಇಳಿದ ತಕ್ಷಣ ಅವನು ಮಾಡಿದಂಥ ಮೊದಲನೇ ಕೆಲಸ ಏನಂತಂದರೆ, ಎಲ್ಲ ಶುದ್ಧ ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲ, ಎಲ್ಲ ಶುದ್ಧ ಪಕ್ಷಿಗಳಲ್ಲಿ ಒಂದೊಂದನ್ನು ತೆಗೆದುಕೊಂಡು ದೇವರಿಗೆ ಯಜ್ಞ ಅರ್ಪಿಸಿದಂತೆ. ದೇವರು ಹೇಳಿದ್ನ ಅವನಿಗೆ? ಹೇಳಿರಲಿಲ್ಲ. ದೇವರು ಅವನಿಗೆ ಆಜ್ಞೆ ಕೊಟ್ಟಿರಲಿಲ್ಲ. ಅದು ಕೃತಜ್ಞತೆಯ ಹೃದಯ. ಒಂದು ಥ್ಯಾಂಕ್ಸ್ ಹೇಳಿ ನಾವು ದಾಟ್ಕೊಂಡ್ಬಿಡ್ತೀವಿ. ಆದರೆ ನೋಹನನ್ನು ಥ್ಯಾಂಕ್ಸ್ ಹೇಳಿ ದಾಟ್ಕೊಂಡು ಕಣ್ಣು ಮುಂದೆನೇ ನೋಡಿದಾನೆ, ಇಡೀ ಲೋಕ ಹಾಳಾಗಿ ಹೋಗಿದೆ. ಅವನ ಹೃದಯ ಕೃತಜ್ಞತೆಯಿಂದ ತುಂಬಿದೆ. ಕರ್ತನಿಗೆ ಕೃತಜ್ಞತೆ ಅರ್ಪಿಸ್ಬೇಕೆಂದಾಗ ಆತನಿಗೆ ಆತನಿಗೆ ಕೃತಜ್ಞತೆ ಅರ್ಪಿಸೋದಕ್ಕಾಗಿ ಅಲ್ಲಿ ಮುಂದುವರೆದಿರುವಂಥ ವಚನ ತುಂಬ ಸುಂದರವಾಗಿದೆ. 21ನೇ ವಚನ ನೋಡಿ. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನು ಹೃದಯದೊಳಗೆ, ಅಂದ್ರೆ ದೇವರು ಮಾಂಸದ ಸುಡುವುದನ್ನ ಗಮಗಮಿಸುವಂತ ಸುವಾಸನೆಯನ್ನು ತೆಗೆದುಕೊಳ್ಳೋಣ. ಬಹಳ ಜನ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಮೆನಿ ಪೀಪಲ್ ಮಿಸ್ಅಂಡರ್ಸ್ಟ್ಯಾಂಡ್ ದಿ ಸ್ಕ್ರಿಪ್ಚರ್ ಪೋರ್ಷನ್. ಇದನ್ನು ಬಹಳ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಏನಂತ ಅಂದ್ರೆ, ಯಜ್ಞ ಅರ್ಪಿಸಿದ್ದನ್ನ ಯೆಹೋವನು ಸುವಾಸನೆಯನ್ನ ನೋಡಿದ್ನಂತೆ. ಆತನ ಮನುಷ್ಯನ ಯೆಹೋವನು, ಆತನಿಗೆ ಸುವಾಸನೆ ನೋಡ್ಲಿಕ್ಕೆ ಶರೀರನ, ಮಾಂಸ ರಕ್ತದಿಂದ ತುಂಬಿದಂಥ ಶರೀರನ ಆತನಿಗೆ. ಅದನ್ನು ಸರಿಯಾಗಿ ಓದಿ ನೋಡಿ. ದೇವರು ಕೇಳದೇ ಇರುವಂಥ ಯಜ್ಞ ಅದು. ದೇವರು ಅದನ್ನು ಕೇಳಿರಲಿಲ್ಲ. ದೇವರು ಕೇಳದೇ ಇರುವಂಥ ಯಜ್ಞವದು. ದೇವರು ಅದನ್ನು ಅರ್ಪಿಸಂತ ಅವನಿಗೆ ಹೇಳಿರಲಿಲ್ಲ. ಈತನೇ ತನ್ನ ಮನಸ್ಸಿನಿಂದ ವಾಲಂಟಿಯರ್ ಆಗಿ ಆತನು ನೋಡಿದಂಥ ಜಲಪ್ರಳಯ, ಸತ್ತಂಥ ಜನರು, ಬಿದ್ದಂಥ ಹೆಣದ ರಾಶಿಗಳನ್ನು ನೋಡಿದ ಅದನ್ನೆಲ್ಲ ದಾಟಿಕೊಂಡು ದೇವರು ಅವನನ್ನು ಆಶೀರ್ವದಿಸಿದನಲ್ಲ ಅಂತ ನಾನು ನೆನೆಸಿಕೊಂಡು ತಾನೇ ತನ್ನ ಬುದ್ಧಿಯಿಂದ ಆ ಎಲ್ಲ ಪಕ್ಷಿಗಳಲ್ಲಿ ಪರಿಶುದ್ಧವಾದವುಗಳನ್ನು ಒಂದೊಂದನ್ನು ತೆಗೆದುಕೊಂಡು ಬಂದು ದೇವರ ಸನ್ನಿಧಿಯಲ್ಲಿ ಅವುಗಳನ್ನು ತೊಳೆದು ಅವನ್ನ ಯಜ್ಞವಾಗಿ ಕರ್ತನಿಗೆ ಅರ್ಪಿಸ್ತಾ ಇದ್ರೆ, ಯೆಹೋವನ ಹೃದಯದಲ್ಲಿ ಅಂದುಕೊಂಡು, ಯೆಹೋವನು ಮನಸ್ಸಿನಲ್ಲಿ, ಯೆಹೋವನ ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು, ಅದು ಸುಡ್ತಾ ಇರುವಂತಹ ಮಾಂಸದ ಸುವಾಸನೆ ಅಲ್ಲ, ಅದು ನಿನ್ನ ಹೃದಯದಿಂದ ಎದ್ದು ಬರ್ತಾ ಇರುವಂತಹ ಕೃತಜ್ಞತೆಯ ಸುವಾಸನೆ. ಅದು ಮಾಂಸದ ಸುವಾಸನೆ ಅಲ್ಲ. ನೀನು ಕೊಡುವಂಥ ಗ್ರ್ಯಾಟಿಟ್ಯೂಡ್. ಯಾರಿಗಾದ್ರೂ ಒಂದು ಹೋಟೆಲಲ್ಲಿ ನಾವು ಏನಾದರೂ ಕೆಲವೊಂದು ಸಾರಿ ನಮಗೆ ಅನುಭವ ಆಗುತ್ತೆ ನೋಡ್ರಿ. ಹೋಟೆಲಲ್ಲಿ ಏನೋ ಒಂದು ಟಿಪ್ಸ್, ಎಲ್ಲರೂ ಒಂದು 50 ರೂಪಾಯಿ 100 ರೂಪಾಯಿ ಕೊಡುವಲ್ಲಿ ಏನೋ ತಪ್ಪಾಗಿ ನೀವು ದೇವ್ರು ನಿಮ್ಮನ್ನು ಆಶೀರ್ವದಿಸಿದ 500 ರೂಪಾಯಿ ಕೊಟ್ಬಿಟ್ರಿ. ಆ ವೇಟರ್ ತೆಗೆದುಕೊಂಡ್ಬಿಟ್ಟು ಎಷ್ಟು ಸಾರಿ ಬಂದು, ಸರ್ ಥ್ಯಾಂಕ್ ಯು ಸರ್, ಅವ್ನು ನಾವು ಹೊರಗಡೆ ಬಂದು ಹೇಳ್ತೀವಿ, ಪಾಸ್ಟ್ರೆ ಏನೋ ನನ್ನ ಕಡೆ ಬಿದ್ಕೊಂಡಿತ್ತು, ಒಂದು 500 ರೂಪಾಯಿ ತೆಗೆದುಕೊಟ್ಟೆ. ಅದೊಂದು 500 ರೂಪಾಯಿ ಎಷ್ಟು ಸಾರಿ ಥ್ಯಾಂಕ್ಸ್ ಹೇಳ್ಬೇಕು ಪಾಸ್ಟ್ರೆ. ಅವನು ನಾವು ಕಾರ್ ಹತ್ತಿಯಲ್ಲಿಂದ ಬಿಡೋವರೆಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದ ಅಂತಾರೆ ಜನ. ಕೇಳಿದಿರಾ? ಏನದರ ಅರ್ಥ ಅಂದ್ರೆ, ಅವನಿಗೆ ಎಷ್ಟು ಕೃತಜ್ಞತೆ ಆಗ್ಬಿಡ್ತು, ಎಷ್ಟು ಆತನಿಗೆ ಆಶೀರ್ವಾದ ಆಯ್ತು ಅಂದ್ರೆ ಅವನು ಥ್ಯಾಂಕ್ಸ್ ಹೇಳೋದನ್ನೇ ನಿಲ್ಲಿಸ್ತಾ ಇರಲಿಲ್ಲ. ಸ್ವಲ್ಪ ಯೋಚಿಸಿ ನೋಡು, ನಿನ್ನ ಜೀವಿತವನ್ನು ಪರೀಕ್ಷಿಸಿ ನೋಡು. ಬರೀ ಇದೊಂದು ಡಾಟ್ ಅನ್ನು ಮಾತ್ರ ನೀನು ನೋಡ್ತಾ ಇದ್ದೀಯಾ, ಆದ್ರೆ ದೇವರು ಮಾಡಿದಂಥ ಉಪಕಾರ ಕಾಣೋದನೇ ಇಲ್ವಾ? ದೇವರು ಕೈ ಕೊಡದೆ ಹೋಗಿದ್ರೆ ಹೇಗೆ ದುಡಿತಾ ಇದ್ದೆ ನೀನು? ದೇವರು ಬುದ್ಧಿ ಕೊಡದೆ ಹೋಗಿದ್ರೆ ಕೆಲಸ ಹೇಗೆ ಮಾಡ್ತಾ ಇದ್ದೆ ನೀನು? ದೇವರು ನಿನ್ನ ಆಶೀರ್ವದಿಸದೆ ಹೋಗಿದ್ರೆ ಹೇಗೆ ನೀನು ಪ್ರಮೋಷನ್ ಹೊಂದ್ಕೊಳ್ತಾ ಇದ್ದೆ? ದೇವರು ನಿನ್ನೊಟ್ಟಿಗೆ ಇಲ್ಲದೆ ಹೋಗಿದ್ರೆ ಯಾವ ರೀತಿಯಾಗಿ ಬೆಳಿಲಿಕ್ಕೆ ಸಾಧ್ಯವಾಗಿತ್ತು ನಿನಗೆ? ಆ ಸುವಾಸನೆ ಮಾಂಸದ ಸುವಾಸನೆ ಆಗಿರಲಿಲ್ಲ. ಆ ಸುವಾಸನೆ ಕೃತಜ್ಞತೆಯ ಸುವಾಸನೆ ಆಗಿತ್ತು. ಹೆಜ್ಜೆಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾನೆ. ತನ್ನ ಬುದ್ಧಿಯಿಂದ, ತನ್ನ ಸ್ವಂತ ಹೃದಯದಿಂದ ದೇವರಿಗೆ ಕೃತಜ್ಞನಾಗಿ ಆತನು ಸಲ್ಲಿಸ್ತಾ ಇರುವಂತ ಯಜ್ಞ ದೇವರಿಗೆ ಸುವಾಸನೆ ಆಗಿ ಮಾರ್ಪಡ್ತಂತೆ. ಯಾರಿಗಾದ್ರೂ ಅರ್ಥ ಆಗಿದ್ರೆ ಆಮೇಲೆ ಎಂದಾಗ ಹೇಳಿ. ಆ ಸುವಾಸನೆಯನ್ನ ಗಮಗಮಿಸುವ ಯೆಹೋವನು ಗಮಗಮಿಸಲು ಆತನು ಹೃದಯದೊಳಗೆ. ಇನ್ನೊಂದು ದೊಡ್ಡ ಪ್ರಶ್ನೆ ನನಗೆ, ಬೈಬಲ್ ಎಲ್ಲ ಎಷ್ಟು ಸುಂದರವಾದದ್ದು ನೋಡ್ರಿ. ಬೈಬಲ್ ಎಲ್ಲ ದೇವರ ಆತ್ಮನು, ದೇವರು ತಾನೇ ತನ್ನ ಜನರಿಗೆ ಪ್ರೇರೇಪಿಸಿ ಮಾತನಾಡಿದಂಥ ಸಂಗತಿಗಳನ್ನು ಬರೆದ್ರು. ಈ ಮೋಶೆ ನನಗೆ ಇನ್ನೂ ಗೊಂದಲದ ವ್ಯಕ್ತಿ. ಮೋಶೆ ಇನ್ನೂ ನನಗೆ ಬಹಳ ಗೊಂದಲದ ವ್ಯಕ್ತಿ. ಯಾಕೆ ಗೊತ್ತಾ? ಎಲ್ಲರೂ ದೇವರು ಹೇಳಿದ್ದನ್ನ ಬರೆದ್ರೆ ಇವನು ಏನ್ ಬರಿತಾ ಇದ್ದಾನಂತ ನೋಡಿ. ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ, ಯೆಹೋವನು ಆತನು ಹೃದಯದೊಳಗೆ, ದೇವರು ಹೃದಯದೊಳಗೆ ಯೋಚಿಸಿದ್ದನ್ನ ಆದಿಕಾಂಡವನ್ನ ಬರೆದಿರುವಂತ ಮೋಶೆ ಬರಿತಾ ಇದ್ದಾನೆ. ಎಂತವನಾಗಿರಬಾರ್ದು ಇವನು. ಬರೀ ದೇವರ ಕಾರ್ಯವನ್ನ ನೋಡಿ ಮತ್ತಾಯನು ಬರೆದ,
ಸತ್ತವರನ್ನು ಎಬ್ಬಿಸಿದ್ದನ್ನು ನೋಡಿ ಮಾರ್ಕನ್ನು ಬರೆದ. ಆದರೆ ಮೋಶೆ ದೇವರು ಹೃದಯದಲ್ಲಿ ಯೋಚಿಸಿದ್ದನ್ನ ಬರೆದ. ವಾಟ್ ಅ ಮ್ಯಾನ್ ಹಿ ಈಸ್. ಎಂತ ಮನುಷ್ಯನೇ ಅವನ. ದೇವರು ಹೃದಯದೊಳಗೆ ಮನುಷ್ಯರ ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ನಾನು ಎಲ್ಲಾ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಸಂಹರಿಸುವುದಿಲ್ಲ. ಭೂಮಿ ಇರುವ ತನಕ ಅದ್ರ ಜೊತೆ ಒಂದು ಆಶೀರ್ವಾದವನ್ನು ಕೊಡ್ತಾ ಇದ್ದಾನೆ. ಭೂಮಿ ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ. ಏನಂತ ಹೇಳ್ತಾರೆ? ಕಡೆ ಶಬ್ದ ಏನು ಹೇಳ್ತದೆ? ಕಡೆ ಶಬ್ದ ಏನು ಹೇಳ್ತದೆ ನಿಮ್ಮ ಬೈಬಲಲ್ಲಿ? ಗಟ್ಟಿಯಾಗಿ ಹೇಳಿ, ಸ್ವಲ್ಪ ಗಟ್ಟಿಯಾಗಿ ಹೇಳಿ. ತನ್ನ ಮನಸ್ಸಿಗೆ ತನಗೆ ತಾನೇ ವಾಗ್ದಾನ ಮಾಡಿಕೊಂಡ. ಒಬ್ಬ ತಂದೆ ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡಂಗೆ ಇನ್ನು ಮುಂದೆ ನನ್ನ ಮಗಗೆ ನಾ ಹೊಡೆಯಂಗಿಲ್ಲ ಅಂತ ತನಗೆ ತಾನೇ ಒಪ್ಪಂದ ಮಾಡ್ಕೊಳ್ತಾನೆ. ದೇವರು ಮನುಷ್ಯನ ಪರವಾಗಿ ತಾನೇ ಒಪ್ಪಂದ ಮಾಡ್ಕೊಂಡಂತೆ, ಅಗ್ರಿಮೆಂಟ್ ಮಾಡ್ಕೊಂಡಂತೆ, ಇನ್ನು ಮುಂದೆ ನಾನು ಇವ್ರನ್ನ ನಾಶ ಮಾಡಲ್ಲ ಅಂತ. ಎಲ್ಲಿದ್ದ ಬಂತಿದ್ದು? ಒನ್ ಥ್ಯಾಂಕ್ಸ್ ಗಿವಿಂಗ್, ಒಂದು ಕೃತಜ್ಞತೆಯ ನಿಮಿತ್ತ ದೇವರ ಹೃದಯವೇ ಬದಲಾಯ್ತಂತೆ. ನಿನಗೆ ಆರೋಗ್ಯಕರವಾಗಿ 2 ಕಣ್ಣು ಕೊಟ್ಟಿದ್ದಾನಲ್ಲ ದೇವರು, ಇಡೀ ಜೀವನ 2 ಕಣ್ಣಿಗೆ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯೋಚಿಸಿದ್ದೀರಾ? ಎಷ್ಟು ಕೊಟ್ಟಿದ್ದಾನೆ ದೇವರು, ಎಷ್ಟು ಉಪಕಾರ ಇದೆ. ವರ್ಷದ ಕೊನೆಗೆ ಒಂದು ಥ್ಯಾಂಕ್ಸ್ ಗಿವಿಂಗ್, ಒಂದೇ ಒಂದು ಕೃತಜ್ಞತೆ ಆರಾಧನೆ ನಾವು ಮಾಡಿ ಮುಗಿಸ್ಬಿಡ್ತೇವೆ. ಆದರೆ ಈ ವರ್ಷವೆಲ್ಲ ನಾವು ಕೃತಜ್ಞತೆ ಆರಾಧನೆ ಇಟ್ಕೊಂಡ್ರು ಆತನಿಗೆ ಸಾಕಷ್ಟು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಮ್ಮಿಂದ ಆಗಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಒಂದು ಕೃತಜ್ಞತೆ ದೇವರ ಹೃದಯವನ್ನೇ ಬದಲಾಯಿಸ್ಬಿಡ್ತಾನೆ. ಇನ್ನು ಮುಂದೆ ಇವರಿಗೆ ನಾನು ನಾಶ ಮಾಡೋದನ್ನೇ ಇಲ್ಲ. ಅಂದರೆ ಕೊನೆಯಲ್ಲಿ ಹೇಳೋ ಭೂಮಿ ಇರುವ ತನಕ ಬಿತ್ತನೆ, ಅಂದರೆ ದೇವರು ನೋಹನನ ಕಾಲದಲ್ಲಿ ಬಿತ್ತನೆಯನ್ನು ಲಾಕ್ ಮಾಡೋದು ವಿಚಾರ ಮಾಡಿದ್ದ ಅಂದ್ಕೊಳ್ತೇನೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಭೂಮಿ ಇರುವವರೆಗೆ ಇನ್ನು ಮುಂದೆ ಬಿತ್ತನೆ ಕೊಯ್ಲಿ ಇವತ್ತುವರೆಗೂ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದೆ, ಮುಗಿದು ಹೋಗಲಿಲ್ಲ. ಯಾರಿಗಾದ್ರೂ ಆಶೀರ್ವಾದ ಆಗಿದ್ರೆ ಒಂದ್ಸರಿ ಆಮೇನ್ ಎಂದಾಗ ಹೇಳಿ. ಆಮೇನ್ ಆಮೇನ್. ಮುಗಿಸ್ಲಿಕ್ಕೆ ಬರ್ತಾ ಇರೋ ಹಾಗೆ ವಾಕ್ಯವನ್ನು ಓದಿಕೊಳ್ಳಿ. 2ನೇ ಕೊರಿಂಥದವರು ಬರೆದ ಪತ್ರಿಕೆ 9ನೇ ಅಧ್ಯಾಯ 2ನೇ ಕೊರಿಂಥ. ಯಾರಾದರೂ ನಿಮ್ಮ ಸತ್ಯವಾದ 2ನೇ ಕೊರಿಂಥಕ್ಕೆ ತೆರಿತೀರಾ? 2ನೇ ಕೊರಿಂಥ 9ನೇ ಅಧ್ಯಾಯ 10ನೇ ವಚನ. 2ನೇ ಕೊರಿಂಥ 9ನೇ ಅಧ್ಯಾಯ 10ನೇ ವಚನ. ಇನ್ನೂ ಒಂದು 10 ನಿಮಿಷ ಬೇಗ ಈ ವಾಕ್ಯಗಳನ್ನು ನಿಮ್ಗೆ ಕೊಟ್ಟು ಮುಗಿಸ್ತೀನಿ. 2ನೇ ಕೊರಿಂಥ 9ನೇ ಅಧ್ಯಾಯ 10ನೇ ವಚನ ನೋಡಿ. ಇದೆಯಾ ನಿಮ್ಮಲ್ಲಿ? ಏನು ಹೇಳ್ತದೆ ನೋಡಿ. ಬಿತ್ತುವವನಿಗೆ ಬೀಜವನ್ನು, ಸ್ವಲ್ಪ ನೋಡಿ, ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು. ಎಷ್ಟು ಕೇಳ್ತೀರಾ? ಇಲ್ಲಿ ನೋಡ್ತೀರಾ? ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು. ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲವನ್ನು ವೃದ್ಧಿಪಡಿಸಲಿ. ಯಾಕೋಬನಿಗೆ ಬೀಜವನ್ನು ಕೊಟ್ಟವ್ರು ಯಾರು? ತಂದೆ ಆಸ್ತಿ ಅಲ್ಲ, ಆತನ ಜೊತೆಗೆ ನಡೆದು ಬಂದಂಥ ಕರ್ತನು. ಯಾವ ರೀತಿ ಅದನ್ನು ಕೊಟ್ಟನಂದರೆ, ಮಾವ ಅವನಿಗೆ ಮೋಸ ಮಾಡಲಿಕ್ಕೆ, ಅವನ ಸ್ಯಾಲ್ರಿಯನ್ನು ತುಡುಗು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಯಾಕೋಬನೇ ಹೇಳ್ತಾ ಇದ್ದಾನೆ, ಒಂದು ಕೆಲಸ ಮಾಡೋಣ ಮಾವ, ನಿನಗೂ ನನಗೂ ಜಗಳ ಬೇಡ, ನ್ಯಾಯ ಬೇಡ, ಒಂದು ಕೆಲಸ ಮಾಡೋಣ, ಇಂದಿನಿಂದ ಯಾವುದ್ಯಾವುದು ಎಷ್ಟು ಕುರಿ ಎಷ್ಟು ಆಡು ಕೆಂದು ಬಣ್ಣದ್ದು ಬಿಳಿ ಬಣ್ಣದ್ದು ಕರಿ ಬಣ್ಣದ್ದು ಹುಟ್ಟುತ್ತದೋ ಅದೆಲ್ಲ ನಿಂದು. ಆದರೆ ಆ ಕುರಿಯಲ್ಲಿ ಆ ಆಡಲ್ಲಿ ಯಾವುದಾದರೂ ಮಿಕ್ಸ್ ಸ್ಪಾಟ್, ಅಂದರೆ ಕರಿ ಬಿಳಿ ಇದ್ದದ್ದು, ಕೆಂದು ಕರಿ ಉಳ್ಳದ್ದು, ಪಟ್ಟಿ ಪಟ್ಟಿ ಉಳ್ಳದ್ದು, ಚಿಕ್ಕೆ ಉಳ್ಳದ್ದು ಹುಟ್ಟಿದ್ರೆ ಅದು ನಂದು. ಲೋಕದ ಜ್ಞಾನ ನೋಡಿ ಎಷ್ಟು ಪವರ್ಫುಲ್ ಇರ್ತದೆ. ಲೋಕದ ಜ್ಞಾನ. ಈ ಲಾಭಾನನು ಎಷ್ಟು ಕ್ಲೆವರ್ ಅಂದರೆ, ಎಲ್ಲ ಪಟ್ಟಿ ಪಟ್ಟಿ ಉಳ್ಳಂಥ ಕುರಿಗಳನ್ನು ತೆಗೆದುಬಿಟ್ಟು
ತನ್ನ ಮಕ್ಕಳ ಕೈಯಲ್ಲಿ ಕೊಟ್ಟವ್ರಿಗೆ ಏನು ಹೇಳ್ತಾ ಇದ್ದಾನೆ, 3 ದಿನ ಒಂದಕ್ಕೊಂದು ಕಾಣಬಾರ್ದು, 3 ದಿನದ ಪ್ರಯಾಣದವರೆಗೆ ಹೋಗ್ಬಿಡಿ ಅಂತ ಹೇಳಿದಂತೆ. 3 ದಿನದ ಪ್ರಯಾಣದವರೆಗೆ ಅವ್ರು ಹೋಗ್ಬಿಟ್ರು. ಈಗ ಯಾಕೋಬನ ಬಳಿ ಇದ್ದದ್ದೇನೆಂದ್ರೆ ಎಲ್ಲ ಬರೀ ಬಿಳಿ ಅಥವಾ ಕರಿ ಅಥವಾ ಕೆಂದು, ಪಟ್ಟಿದ್ದು ಯಾವುದೂ ಇಲ್ಲ, ಚಿಕ್ಕೆ ಉಳ್ಳದ್ದು ಯಾವುದೂ ಇಲ್ಲ. ಹುಟ್ಟೋದು ಹೇಗೆ ಕೇಳ್ತಾ ಇದ್ದೀರಾ? ಆಸ್ತಿ ಆಗೋದು ಹೇಗೆ? ಪಾಸ್ಟ್ರೆ ಏನಾದರೂ ಬೇಕಲ್ಲ, ಎಲ್ಲ ತಗೊಂಡು ಹೋಗ್ಬಿಟ್ರೆ ಎಲ್ಲಿಂದ ಬರೋದು? ಹಾಗಾದ್ರೆ ಏನಂತ ಚೀರ್ತಾ ಇದ್ದೀರಾ ನೀವು? ಯಾಕಂತ ಚೀರ್ತಾ ಇದ್ದೀರಾ? ಆಲಯದಲ್ಲಿ ಇಲ್ಲದ್ದಲ್ಲಿ ಇದ್ದಂತೆ ಕರಿವಾತನು, ಇಲ್ಲದನ್ನ ಇದ್ದಂತೆ ಕರಿವಾತನು ಎಂಬುದಾಗಿ ಆತನ ಹೆಸರು ತಾನೆ. ದೇವರು ಅವನಿಗೆ ಜ್ಞಾನ ಕೊಡ್ತಾ ಇದ್ದಾನೆ, ಅದು ಎಲ್ಲರಿಗೂ ಗೊತ್ತಿರೋದು. ಅಲ್ಲಿಂದ ಹುಟ್ಟಿದ್ದೆಲ್ಲವೂ ಚಿಕ್ಕ ವರ್ಣ ಉಳ್ಳದ್ದು, ಪಟ್ಟೆ ಉಳ್ಳದ್ದು, ಆಲ್ ಸ್ಪಾಟೆಡ್ ಅಂಡ್ ರಿಂಕಲ್ಡ್, ಎಲ್ಲವೂ ಸ್ಪಾಟೆಡ್ ಹುಟ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಲಾಭ ನನಗೆ ಹುಚ್ಚಿಡ್ದು ಹೋಯ್ತು. ಏಸಾವನಿಗೆ ಹಂಗಾಗಿರಬಾರ್ದು. ಇವನ್ ಮುಂದೆ 200 ಕುರಿಗಳು ಬರ್ತೈತೆ, 200 ಕುರಿಗಳು ಬರತ್ತವೆ. ಏಸಾವನ ಸೇವಕ ನಿಲ್ಲಿಸಿ ಕೇಳಿದಂತೆ, ಇದೆಲ್ಲ ಯಾರ್ದು ಅಂತ ಕೇಳಿದಂತೆ. 200 ಕುರಿ ತೊಗೊಂಡು ಬರ್ತಾ ಇದೆ, ಯಾರ್ದಿದು? ಯಾಕಂದ್ರೆ ಈ ಟೆರಿಟರಿಯಲ್ಲಿ, ಈ ಎಲ್ಲ ಸುತ್ತಲಿರುವಂಥ ದೇಶಗಳಲ್ಲಿ ಇಷ್ಟು ಕುರಿ ಒಬ್ಬನಿಗೆ ಸಂಬಂಧಪಟ್ಟಿದ್ದು ಯಾರೂ ಇಲ್ಲ, ನಾನು ಒಬ್ಬನೇ ಇರೋದು, ಅದು ನಮ್ಮ ಅಪ್ಪ ಬಿಟ್ಟಿರೋ ಆಸ್ತಿ. ಇದು ಯಾರ್ದು ಅಂತ ಕೇಳಿದಂತೆ. ಅವನು ಹೇಳಿದಂತೆ, ಇದು ನಿನ್ನ ಸೇವಕನಾದಂಥ ಯಾಕೋಬನದು, ನಿನಗೆ ಗಿಫ್ಟ್ ಕಾಣಿಕೆಯಾಗಿ ಕಳಿಸವನೇ. ಯಾರಿಗಾದ್ರೂ ಏನಾದ್ರೂ ಅನಿಸ್ತದ ಒಳಗಡೆ? ರೆಡಿ ಆಗ್ರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಂದು 20 ವರ್ಷ ಆಯ್ತು ಬೆಳಗಾವಿಗೆ. ಒಂದು ಚೇರ್ ಆಗಲಿ, ಒಂದು ಸಭೆಗೆ ಒಂದು ಪೆನ್ ಆಗಲಿ ತೆಗೆದುಕೊಳ್ಳಿಕ್ಕೆ ನಮ್ಮ ಸಂಬಂಧಿಕರುಗಳಲ್ಲಿ ಒಮ್ಮೆ ಹೋಗಲಿಲ್ಲ. ಆತನ ಕೊಟ್ಟರೆ ತಗೊಂಡ್ವಿ, ಇಲ್ಲದೆ ಹೋದರೆ ಕೂತ್ಕೊಂಡು ಪ್ರಾರ್ಥಿಸಿದ್ವಿ. ಯಾಕೆಂದರೆ ನಮಗೆ ಬಂದಿರುವಂಥ ಆಶೀರ್ವಾದ ಇಸಾಕನ ಆಶೀರ್ವಾದ ಅಲ್ಲ, ನಮಗೆ ಬಂದಿರುವಂಥ ಆಶೀರ್ವಾದ ಯಾಕೋಬನ ಆಶೀರ್ವಾದ. ಇಸಾಕನ ಆಶೀರ್ವಾದ ಏಸಾವನಿಗೆ ಮಾತ್ರ, ಯೆಹೋವನ ಆಶೀರ್ವಾದ ಯಾಕೋಬನ ಸಂತತಿಯವರಿಗೆಲ್ಲ, ಆತನ ಸಂತತಿಯವರಿಗೆಲ್ಲ. ಆಮೇನ್. ಈ ವಚನ ಅರ್ಥ. ಬಿತ್ತುವವನಿಗೆ ಬೀಜ ಕೊಡುವವನು. ಒಂದು ವೇಳೆ ಅವನೇ ನಿನಗೆ ಆ ನೌಕರಿ ಕೊಟ್ಟಿಲ್ಲದೆ ಹೋದರೆ ಏನು ಮಾಡ್ತಾ ಇದ್ದೆ ನೀನು? ಇಷ್ಟು ಹೇಳ್ಕೊಳ್ತೀಯಲ್ಲ, ಮನೆ ಕಟ್ಟಿದಂತ, ಕಟ್ಟಲಿಕ್ಕೆ ಬೀಜ ಕೊಟ್ಟವನು ಯಾರು? ಆತನ್ ತಾನೆ. ಇಷ್ಟು ಹೇಳ್ಕೊಳ್ತೀಯಲ್ಲ, ಪಾಸ್ಟರ್ ನಾನು ಪರಿಶ್ರಮ ಪಟ್ಟು ಇಷ್ಟೆಲ್ಲ ದೇವ್ರು ಕೊಟ್ಬಿಟ್ಟು ನನಗೆ ಆಶೀರ್ವದಿಸಿದ ಅಂತ ಬಾಯ್ಬಿಟ್ಟು ಹೇಳ್ತೀರಲ್ಲ, ಅವನೇ ನಿನಗೆ ಅವಕಾಶಗಳನ್ನು ಕೊಟ್ಟಿಲ್ಲದೆ ಹೋಗಿದ್ರೆ ಏನು ಕಟ್ತಾ ಇದ್ದೆ ನೀನು? ಆ ನೌಕರಿಯಲ್ಲಿ ಒಂದು ದಶಮಾಂಶ ತೆಗೆಯೋದಕ್ಕೆ ನಿನ್ ಕಷ್ಟ ಆಗ್ತದಲ್ಲ, ಆ ನೌಕರಿ ಕೊಟ್ಟವನು ಕೊಡದೆ ಹೋಗಿದ್ರೆ ಏನು ಮಾಡ್ತಾ ಇದ್ದೆ ನೀನು? ಯಾರಾದ್ರೂ ಕೇಳ್ತಾ ಇದ್ದೀರಾ? ಕೊಟ್ಟಿರುವಂಥ ಬುದ್ಧಿಯಲ್ಲಿ ಇಷ್ಟು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತೀಯಲ್ಲ, ಆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬೇಕಾದಂಥ ಆರೋಗ್ಯವಾದ ಕಣ್ಣುಗಳನ್ನು, ನೆನಪಿನ ಶಕ್ತಿಯನ್ನು, ಬೀಜವನ್ನೇ ಕೊಡದೆ ಹೋಗಿದ್ರೆ ಏನು ಮಾಡ್ತಾ ಇದ್ದೆ ನೀನು? ಯೋಚಿಸಿದ್ಯಾ ಒಮ್ಮೆ ಆದ್ರೂ? ಒಂದು ದಶಮಾಂಶ ತೆಗಲಿಕ್ಕೆ ನಿನಗೆ ಇಷ್ಟು ನೋವಾಗುತ್ತಲ್ಲ ನಿನಗೆ, ಆ ಊಟಕ್ಕೆ ಬೇಕಾದಂತ ನಿನ್ನ ಮೇಜಿನ ಮೇಲಿರುವಂತ ಉತ್ತಮವಾದ ಆಹಾರವನ್ನ ದುಡಿದುಕೊಳ್ಳುವುದಕ್ಕೆ ನಿನಗೆ ಆ ಬಿಸ್ನೆಸ್ ಅನ್ನೇ ಆತನ ಕೊಡದೆ ಹೋಗಿದ್ರೆ ಏನ್ ಮಾಡ್ತಾ ಇದ್ದೆ ನೀನು? ಆ ನಿನ್ನ ಬಿಸ್ನೆಸ್ಸಿನ ಅಂಗಡಿಗೆ ವೀಲ್ ಚೇರ್ ಮೇಲೆ ಹೋಗುವಂತ ಪರಿಸ್ಥಿತಿ ಇದ್ರೆ ಏನ್ ಮಾಡ್ತಾ ಇದ್ದೆ ನೀನು? ನಡ್ಕೊಂಡು ಹೋಗ್ತೀಯಲ್ಲ, ನಿನ್ನ ಸ್ವಂತ ಗಾಡಿ ಮೇಲೆ ಹೋಗ್ತೀಯಲ್ಲ, ಯಾಕಂದ್ರೆ ದೇವರು ನಿನ್ನನ್ನು ಕಾದು ಕಾಪಾಡಿದ್ದಾನೆ. ನೋಡಿ, ಆಮೋಸನ ಪುಸ್ತಕದಲ್ಲಿ ಏನ್ ಹೇಳ್ತದೆ ನೋಡಿ. ಯಾರಾದ್ರೂ ದಯವಿಟ್ಟು ಆಮೋಸ 4:7 ಇದಾನ ಆಮೋಸ ಅಥವಾ ಓಡೋದ್ನ ಬೈಬಲ್ನಿಂದ ನೋಡಿ. ಲೆಟ್ಸ್ ಸಿ ಹೂ ವಿಲ್ ಓಪನ್ ಫಸ್ಟ್ ಆಮೋಸ್, ಬುಕ್ ಆಫ್ ಆಮೋಸ್. ಕೆಲವೊಬ್ರು ಹೊಸ ಒಡಂಬಡಿಕೆಯಲ್ಲಿ ಹುಡುಕ್ತಾ ಇದ್ದಾರೆ. ಸ್ತೋತ್ರ. ಥ್ಯಾಂಕ್ ಯು ಸಿಸ್ಟರ್. ರೀಡ್ ಇಟ್. ಆಮೋಸ್ ಚಾಪ್ಟರ್ 4 ವರ್ಸ್ 7 ಕೇಳಿ ಓದ್ತೀನಿ. ಸುಗ್ಗಿಗೆ 3 ತಿಂಗಳು ಕಳೆಯಬೇಕಾದಾಗಲೂ ನಿನಗೆ ಮಳೆಯನ್ನು ತಡೆದನು. ಒಂದು ಊರಿನ ಮೇಲೆ ಮಳೆ ಆಗುವಂತೆಯೂ ಇನ್ನೊಂದು ಊರಿನ ಮೇಲೆ ಮಳೆ ಆಗದಂತೆಯೂ ಮಾಡಿದೆನು. ಲುಕ್ ಅಟ್ ದಟ್, ಬ್ಯೂಟಿಫುಲ್. ಒಬ್ಬನ ಹೊಲದಲ್ಲಿ ಮಳೆ ಆಯಿತು, ಮಳೆಯಾಗದ ಹೊಲವು ಬಾಡಿ ಹೋಯಿತು. ಮಳೆಯಾದಂಥ ಹೊಲ ನಿನ್ನದಾಗಿದ್ರೆ ಕೃತಜ್ಞತೆಯ ದಶಮಾಂಶವನ್ನು, ಕಾಣಿಕೆಯನ್ನು ಕರ್ತನಿಗೆ ಅರ್ಪಿಸ್ತಕ್ಕದ್ದೇನು. ಎಷ್ಟು ಜನ ಇದನ್ನು ಓದಿದ್ರೆ? ಆಮೋಸ 4:7 ಹೇಳ್ತದೆ, ಸುಗ್ಗಿಗೆ 3 ತಿಂಗಳು ಕಳೆಯಬೇಕಾದಾಗಲೂ ನಿಮಗೆ ಮಳೆಯನ್ನು ತಡೆದನು, ಒಂದು ಊರಿನ ಮೇಲೆ ಮಳೆ ಆಗುವಂತೆ. ಯಾರಾದ್ರೂ ಇಲ್ಲಿದ್ದೀರಾ ನನ್ನ ಜೀವನದ ಮೇಲೆ ಯೆಹೋವನ ಮಳೆ ಆಗ್ಲಿಲ್ಲ ಅನ್ನೋರು?
ನೀವು ಕರ್ತನ ಆಲಯದಲ್ಲಿ ಬಂದಾಗಿನಿಂದ, ನೀವು ಕರ್ತನಲ್ಲಿ ಸೇರಿಕೊಂಡಾಗಿನಿಂದ ಮಳೆಯಾದಂಥ ಹೊಲವಾಗಿದ್ದೀರೋ, ಮಳೆ ಇಲ್ಲದಂಥ ಹೊಲವಾಗಿದ್ದೀರೋ? ನೀವು ಲೋಕದಲ್ಲಿ ಇಷ್ಟು ಕಷ್ಟ ಇದ್ದಾಗಲೂ ಸಹ ನಿಮ್ಮ ಕುಟುಂಬದ ಮೇಲೆ ಮಳೆಯನ್ನ ಪಡಿತಾ ಇರುವಂತ ಕುಟುಂಬ ತಾವು. ಯೆಹೋವನು ಹೇಳ್ತಾ ಇದ್ದಾನೆ, ಒಂದು ಹೊಲದ ಮೇಲೆ ಮಳೆಯನ್ನು ಸುರಿಸಿದೆ, ಇನ್ನೊಂದು ಹೊಲದ ಮೇಲೆ ಮಳೆ ಬಾರದಂತೆ ನೋಡಿಕೊಂಡೆ. ಮಳೆ ಸುರಿದ ಹೊಲವು ಫಲ ಕೊಟ್ಟಿತು, ಮಳೆ ಇಲ್ಲದ ಹೊಲವು ಬಾಡಿ ಹೋಯಿತು. ದೇವರು ನಿನ್ನನ್ನು ಮಳೆ ಕಳಿಸದ ಬಾಡಿ ಹೋದಂತ ಹೊಲವನ್ನಾಗಿ ಮಾಡಲೇ ಇಲ್ಲ. ದೇವರು ಕಾಲ ಕಾಲಕ್ಕೆ ಬೇಕಾದಂತ ಮಳೆಯನ್ನ ನಿನ್ನ ಕುಟುಂಬದ ಮೇಲೆ, ನಿನ್ನ ಜೀವಿತದ ಮೇಲೆ ಸುರಿಸಿ ನಿನ್ನನ್ನು ಫಲಕಾರಿಯಾದಂತ, ಇನ್ನು ನೀನಲ್ಲದೆ ನೋಹನನ ಸಂತತಿಯವರು ಮತ್ಯಾರು ಬಂದ ಆತನಿಗೆ ಯಜ್ಞ ಅರ್ಪಿಸಲಿಕ್ಕೆ ಸಾಧ್ಯ? ನೀನೇ ತಾನೇ. ಯಾರಾದ್ರೂ ಅರ್ಥ ಆಗೋರಿದ್ರೆ ಒಂದ್ಸಾರಿ ಆಮೇಲೆ ಎಂದಾಗ ಹೇಳ್ತೀರಾ? ಅಯ್ಯ, ಒಳ್ಳೆ ಓದ್ತಾ ಇದ್ದೀರಾ, MBA ಮಾಡಿದೀಯಾ, ಇಂಜಿನಿಯರಿಂಗ್ ಮಾಡ್ತಾ ಇದ್ದೀಯಾ, ಕೆಲಸ ಮಾಡ್ತಾ ಇದ್ದೀಯಾ, BCA ಮಾಡ್ತಾ ಇದ್ದೀಯಾ, ಆ ಬುದ್ಧಿನೇ ಭ್ರಷ್ಟ ಆಗಿದ್ರೆ ಏನ್ ಮಾಡ್ತಾ ಇದ್ದೆ ನೀನು? ಲುಕ್ ಎಟ್ ದ ಸ್ಪೆಷಲ್ ನೀಡ್ ಚಿಲ್ಡ್ರನ್. ಮಂದ ಬುದ್ಧಿ ಮಕ್ಕಳನ್ನು ನೋಡಿ. ಮಳೆಯಾಗದ ಹೊಲಗಳು ಬಾಡಿ ಹೋದವು, ಆದ್ರೆ ದೇವರು ನಿನ್ನನ್ನ ಬುದ್ಧಿವಂತನಾದ ಉತ್ತಮವಾದ ಮಿದುಳನ್ನು ಕೊಟ್ಟನಲ್ಲ. ತಪ್ಪು ಮಾಡಿದ್ನಾ? ಆತನು ನಿನಗೆ ಕೊಟ್ಟಂತ ಉತ್ತಮವಾದ ಮಿದುಳಿಗೆ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾನೋ, ಅಥವಾ ಹೃದಯದಲ್ಲಿ ಇವನ ಕೈ ನಾನು ಬಿಡಲ್ಲ ಅಂತ ನಿನ್ನ ಕೃತಜ್ಞತೆಯ ಕಾಣಿಕೆಯನ್ನು ನೋಡಿ ನಿರ್ಧರಿಸಿಕೊಳ್ತಾ ಇದ್ದಾನೋ? ನೀನು ನಿರ್ಧರಿಸ. ಓದ್ತಾ ಇದೆಯಲ್ಲಮ್ಮ, ಯಾರು ಕೊಟ್ಟಿದ್ದಿ ಮಿದುಳನ್ನ ನಿನಗೆ? ಗಳಿಸ್ತಾ ಇದೆಯಲ್ಲ, ದುಡ್ಕೊಳ್ತಾ ಇದೆಯಲ್ಲ, ಮನೆಯನ್ನು ಕಟ್ಟಿ ಆ ಮನೆಯ ಬೆಡ್ರೂಮ್ ಅಲ್ಲಿ ಸುಖವಾಗಿ ನಿದ್ರೆ ಮಾಡ್ತೀಯಲ್ಲ, ಕೊಟ್ಟವ್ರು ಯಾರು? ಆದಾಗ್ಯೂ ಎಲ್ಲ ಬಿಡ್ತೀವಿ. ಗಿವ್ ಮಿ ದಟ್. ಆ ಒಂದು ಚುಕ್ಕಿಯನ್ನು ಇಟ್ಕೊಂಡು ಇಡೀ ಜೀವನ ಕೃತಜ್ಞತೆಯನ್ನು ಬಿಟ್ಬಿಡಿ. ದೂರಿನ ಮಾತಾಯ್ತು, ಆದ್ರೂ ಅದನ್ನು ಬಿಡ್ತೀವಿ. ಇಡೀ ಜೀವನ ಚುಕ್ಕೆ ಇಟ್ಕೊಂಡು 1947ರಲ್ಲಿ ಅವ್ರು ನನಗೆ ಹಿಂಗೆ ಮಾತಾಡಿದ್ರು ಅಂತ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು ಅಯೋಗ್ಯರಾಗಿ ಬಿಡ್ತೀವಿ. ಯಾರಾದ್ರೂ ಅರ್ಥ ಆಗೋರಿದ್ರೆ ಒಂದ್ಸಾರಿ ಆಮೇಲೆ ನಮ್ದಾಗ ಹೇಳ್ತಾ ದಯವಿಟ್ಟು. ದೂರದಲ್ಲಿ ವಾಕ್ಯವನ್ನು ಕೇಳಿ ಆತ್ಮಹತ್ಯೆಗೆ ಹೊರಟವರು ಒಬ್ಬ ಬಂದು ಹೇಳ್ತಾನೆ, ನಾನು ನಿಂತ್ಕೊಂಡಿದ್ದೀನಿ, ಆದ್ರ ಹೆಸರು ಹೇಳಲ್ಲ, ಕ್ರೈಸ್ತ ಹೆಸರು, ಇಬ್ರು ಬೀದರ್ಲಿಂದ ನೋಡ್ಲಿಕ್ಕೆ ಬಂದ್ರು. ನಾನು ಅನ್ಕೊಳ್ತಾ ಇದ್ದೀನಿ, ದೇವ್ರೆ ಏನಿದೆಲ್ಲ ಏನಾಗ್ತಾ ಇದೆ? ನನಗೆ ಶಾಕ್. ಪಾಸ್ಟರ್ ನಿಮ್ಮನ್ನ ಮುಖಾಮುಖಿ ಒಂದ್ಸಾರಿ ನೋಡೋಣ ಅಂತ ಬಂದ್ವಿ. ಗುಂಪಾಗಿ ಬರ್ತಾ ಇದ್ದಾರೆ ಜನ, ಮುಖಾಮುಖಿಯಾಗಿ ನೋಡೋಣ ಅಂತ ಬಂದ್ವಿ. ನಾನು ಹೇಳಿದೆ, ಸ್ತೋತ್ರ, ತುಂಬಾ ಸಂತೋಷ, ವಾಕ್ಯ ಕೇಳಿದ್ವಿ ಪಾಸ್ಟರ್, ಆಶೀರ್ವಾದ ನನಗೋಸ್ಕರ ಪ್ರಾರ್ಥಿಸಿ ಅಂತ ಹೇಳಿದೆ. ಅಷ್ಟು ಹೇಳಿದ ತಡ ದಪ್ಪಂತ ಕಾಲಕ್ಕೆ ಬಂದ್ರು, ಹೆದರ್ಬಿಟ್ಟೆ, ಭಯಪಟ್ಟು ಹಿಂಸರ್ದೆ. ಮೇಲೆ ಹೇಳ್ರಿ, ಏನಾಯ್ತು ನಿಮಗೆ? ಪಾಸ್ಟ್ರೆ, ನಿಮಗೆ ಗೊತ್ತಿಲ್ಲ ಪಾಸ್ಟ್ರೆ, ನನ್ನ ಜೀವನನೇ ಮುಗಿದು ಹೋಗಿತ್ತು. ಅವತ್ತು ರಾತ್ರಿ ಯಾರೋ ನನಗೆ ಲಿಂಕ್ ಕಳಿಸಿದ್ರು, ನಿಮ್ಮ ವಾಕ್ಯ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೆ. ಆ ವಾಕ್ಯವನ್ನು ನೋಡುವಾಗ ಎಲ್ಲಿಲ್ಲದ ಬಲ ಬಂತು, ಎದ್ದು ನಿಂತ್ಕೊಂಡೆ. ಇವತ್ತು ನಾನು ಜೀವಂತವಾಗಿರೋದಾಗಿದ್ರೆ ವಾಕ್ಯದ ನಿಮಿತ್ತವಾಗಿ ನಾನು ವಾಕ್ಯವನ್ನು ಕಳುಹಿಸಿ ನಿನ್ನನ್ನು ಗುಣಪಡಿಸಿದನು ಅಂತ ಬರೆದಿದೆ. ಏನಯ್ಯ, 2 ಬಲವಾದ ಕಾಲು ಕೊಟ್ಟವನೆ, ದುಡಿಲಿಕ್ಕೆ ಶಕ್ತಿ ಕೊಟ್ಟವನೆ. ಮನಸ್ಸಿಗೆ ಬಂದಿದ್ದನ್ನೆಲ್ಲ ಅದರಿಂದ ಎಂಜಾಯ್ ಮಾಡ್ತೀರಾ ನೀವು? ಆತನಿಗೆ ಕೃತಜ್ಞತೆ ಸಲ್ಲಿಸ್ಲಿಕ್ಕಾಗಲ್ವಾ? ನಾನಂದ್ರೆ ಎದ್ದು ನಿಂತ್ಕೊಳ್ಳಿ. ಮನುಷ್ಯರಲ್ಲಿ ಒಬ್ರಿಗಾದ್ರೂ ಕಾಲು ಬೀಳಬೇಡಿ, ಕರ್ತನಿಗೆ ಮಾತ್ರ ಕಾಲು ಬೀಳಬೇಕು. ಯಾರಾದ್ರೂ ಇಲ್ಲಿದ್ರೆ ಒಂದ್ಸರಿ ಆಮೇಲೆ ನಮ್ದಾಗ ಹೇಳ್ತೀರ. 2ನೇ ರವಿವಾರ ಕೃತಜ್ಞತೆಯೊಂದಿಗೆ ಬರುವಾಗ ಬರೀ ನಿಮ್ಮ ದಶಮಾಂಶಗಳಲ್ಲ, ಇಡೀ ವರ್ಷ ದೇವರು ನಿಮ್ಮನ್ನು ಕಾದಿದ್ದಾನೆ, ಇಡೀ ವರ್ಷ ನಿಮ್ಮನ್ನ ಆರಿಸಿಟ್ಟಿದ್ದಾನೆ. ಎಷ್ಟು ಚೆನ್ನಾಗಿ. ಒಂದು ವೇಳೆ ನೀವು ಮಳೆ ಸುರಿದಂತ ಹೊಲ ಆಗಿದ್ರೆ ಬರಿಗೈಯಿಂದ ಬನ್ನಿ. ಆದರೆ ನಿನ್ನಲ್ಲಿ ಮನಸ್ಸಲ್ಲಿ ಇಲ್ಲ, ಆಮೋಸನ ಪತ್ರಿಕೆ ಪ್ರಕಾರ ಯೆಹೋವನು ನನ್ನ ಮನೆಯ ಮೇಲೆ ಮಳೆಗೈದವನೇ ಅಂತ ಅನ್ಸಿದ್ರೆ ಬರಿಗೈಯಿಂದ ಬರ್ಲಿಕ್ಕೆ ಹೋಗಬೇಡ ನೀನು. ಯಾಕಂದ್ರೆ ಎಷ್ಟು ಸ್ಪಷ್ಟವಾಗಿ ಇಸ್ರಾಯೇಲರಿಗೆ ಹೇಳಿದ, ಒಬ್ಬನಾದರೂ ಬರಿಗೈಯಿಂದ ನನ್ನ ಮುಂದೆ ಕಾಣಿಸಿಕೊಳ್ಳಬಾರದು. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ, ಬೇಗ ಓದ್ತೀನಿ ಕೇಳಿ. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯದ 16ನೇ ವಚನ ನಾನು ಓದ್ತೀನಿ. ಇಲ್ಲಿ ನೋಡಿ, ನನ್ನನ್ನು ನೋಡಿ ದಯವಿಟ್ಟು. ಹುಳಿ ಇಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ, ಪಂಚಾಶತ್ತಮ ದಿನದ ಜಾತ್ರೆಯಲ್ಲಿಯೂ, ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ, ಅಂತೂ ವರ್ಷಕ್ಕೆ 3 ವರ್ಷ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಒಬ್ಬರು ಕೈಯಲ್ಲಿ ಕಾಣಿಕೆ ಇಲ್ಲದೆ ಆತನ ಸನ್ನಿಧಿಗೆ ಬರಕೂಡದು. ಇದನ್ನ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಆತನು ಹೇಳಿಲ್ಲ ಅಂತ ಧೈರ್ಯದಿಂದ ಕೈ ಬೀಸ್ಕೊಂಡು ಬಿಡ್ತಾ ಇದೀವಿ ನಾವು. ನಾನು ಹೇಳ್ತೀನಿ, you don't need any godfather, you don't need any father's property, you don't need any recommendation.
to come up in your life when the heaven itself is walking with you. ಯೆಹೋವನು ತಾನೇ ಪರಲೋಕವು ತಾನೇ ನಿನ್ನ ಜೊತೆಗೆ ನಡೀತಾ ಇರುವಾಗ ನೀನು ಜೀವನದಲ್ಲಿ ಮೇಲೆ ಬರಲಿಕ್ಕೆ ನಿನಗೆ ಯಾವ ಗಾಡ್ ಫಾದರ್ ಬೇಕಾಗಿಲ್ಲ, ನಿನಗೆ ಯಾವ ಆಸ್ತಿ ಪಾಸ್ತಿ ತಂದೆಯಿಂದ ಬೇಕಾಗಿಲ್ಲ. ನೀನು ಆತನೊಟ್ಟಿಗೆ ನಡೆಯುವುದಾಗಿದ್ದರೆ ನೀನು ಎದ್ದೇಳ್ತೀಯ. ನೀನು ತಂದೆ ಮನೆಯಲ್ಲಿ ವಾಸಿಸಲ್ಲ, ನೀನು ನಿನ್ನ ಮಕ್ಕಳಿಗೆ ಮನೆಯನ್ನು ಬಿಟ್ಟು ಹೋಗ್ತೀಯ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬರೆದದೆ, ನೀತಿವಂತನು ತನ್ನ ಮಕ್ಕಳಿಗೆ ಆಸ್ತಿಯನ್ನ ಬಿಟ್ಟು ಹೋಗುವನು. Righteous will leave inheritance for his children and children's children. ನೀನು ನೀತಿವಂತನೇ ಆಗಿದ್ರೆ ನೀನು ಕಷ್ಟಪಡೋದಲ್ಲ, ನಿನ್ನ ಮಕ್ಕಳಿಗೂ ಆಸ್ತಿಯನ್ನು ಬಿಟ್ಟು ಹೋಗುವವನಾಗಿರ್ತೀಯ. ಒಂದು ಸಾರಿ ಪ್ರಭಾಕರಯ್ಯ ಇದರ ವಿಷಯದ ಬಗ್ಗೆ ಸಾಕ್ಷಿ ಕೊಟ್ಟರು. ನನ್ನ ಮನಸ್ಸು ಛಿದ್ರವಾಗಿಬಿಡ್ತು ಅದನ್ನು ನೋಡಿ. ದೇವರೇ, ನಾವು ಯಾವಾಗ ಈ ಮಟ್ಟಕ್ಕೆ ಏರ್ತೀವಂತ. ಕಾರಲ್ಲಿ ಹೋಗ್ತಾ ಇದ್ರಂತೆ ಪ್ರಭಾಕರಯ್ಯ. ಕಾರಲ್ಲಿ ಹೋಗ್ತಾ ಇದ್ರೆ ಒಂದು ನನ್ನ ಜೊತೆಗೆ ವೈಯಕ್ತಿಕವಾಗಿ ಗೋವಾಗೆ ಬಂದಾಗ ಹಂಚ್ಕೊಂಡಂಥ ಒಂದು ಘಟನೆ ಇದು. ಪ್ರಭಾಕರಯ್ಯ ಅವರು ಕಾರಲ್ಲಿ ಹೋಗ್ತಾ ಇದ್ರಂತೆ ಉಡುಪಿಯ ಒಂದು ಮೇನ್ ರೋಡಲ್ಲಿ ಸಾಲಾಗಿ ಒಂದು ಹೊಸ ಬಿಲ್ಡಿಂಗ್ ಕಟ್ಟಲಾಗಿತ್ತಂತೆ. ಅಲ್ಲೆಲ್ಲ ಶಾಪ್ಸ್ ಇದ್ವಂತೆ. ಅದರ ಹತ್ರ ಬರ್ತಾ ಇದ್ದಂಗೆ ಅವ್ರ ಮನಸ್ಸಿನಲ್ಲಿ ಒಂದು ವಿಚಾರ ಇತ್ತು. ಏನಂದ್ರೆ, ದೇವರೇ, ನಿನ್ನ ವಾಕ್ಯದಲ್ಲಿ ಬರೆದಿದೆ, ನೀತಿವಂತನು ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಸ್ತಿಯನ್ನು ಇಟ್ಟು ಹೋಗುವನು. ದ ರೈಚಸ್ ವಿಲ್ ಲೀವ್ ಇನ್ಹೆರಿಟನ್ಸ್ ಟು ಹಿಸ್ ಚಿಲ್ಡ್ರನ್ ಅಂಡ್ ಚಿಲ್ಡ್ರನ್ಸ್ ಚಿಲ್ಡ್ರನ್. ದೇವರೇ, ನಾನು ಬರಗೈಯಲ್ಲಿ ನನ್ನ ಮಕ್ಕಳನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ ಅಂತ ಪ್ರಾರ್ಥನೆ ಮಾಡ್ತಾ ಆ ಒಂದು ವಚನದ ನಿಮಿತ್ತವಾಗಿ ಅವರು ತನ್ನ ಪಕ್ಕದಲ್ಲಿರೋರಿಗೆ, ಕಾರ್ ಓಡಿಸ್ತಾ ಇರೋರಿಗೆ, ಅವ್ರನ್ನ ಕರ್ಕೊಂಡು ಹೋಗ್ತಾ ಇರೋರಿಗೆ ಕೇಳಿದ್ರಂತೆ, ಸಾರ್ ತಪ್ಪು ತಿಳ್ಕೊಳ್ಬೇಡಿ, ಇದು ಬಿಲ್ಡಿಂಗ್ ಯಾರ್ದು, ಇದಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ಕೇಳಿದ್ರಂತೆ. ಅವ್ರು ಕೇಳಿದ್ರಂತೆ, ಅಯ್ಯ ಇದು ನಿಮಗೆ ಲೈಕ್ ಆಯ್ತಾ ಅಂತ ಕೇಳಿದ್ರಂತೆ. ಡ್ರೈವ್ ಮಾಡ್ತಾ ಇರೋರು ಕೇಳಿದ್ರಂತೆ, ಈ ಬಿಲ್ಡಿಂಗ್ ಲೈಕ್ ಆಯ್ತಾ ಅಂತ ಕೇಳಿದ್ರೆ, ಹೌದು, ನನ್ನ ಮಕ್ಕಳಿಗೋಸ್ಕರ ಒಂದೆರಡು ಶಾಪ್ ನಾನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಕೊಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂದ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೀಳ್ಬೋದು ಇಂಥ ಬಿಲ್ಡಿಂಗಿಗೆ ಇಲ್ಲಿ ಈ ಬೀದಿಯಲ್ಲಿ ತಗೊಳ್ಳಿಕ್ಕೆ ಅಂತ ಕೇಳಿದ್ರಂತೆ. ಆ ಡ್ರೈವರ್ ಹೇಳಿದ್ರಂತೆ, ಅಯ್ಯ ನಿಮಗೆ ಲೈಕ್ ಆಯ್ತಾ ಹೇಳಿ. ಅವ್ರು ಹೇಳಿದ್ರಂತೆ, ಹೌದು ತುಂಬಾ ಲೈಕ್ ಆಯ್ತು. ಏನು ಹೇಳಿದ್ರೆ ಗೊತ್ತಾ ಡ್ರೈವ್ ಮಾಡ್ತಾ ಇರೋದು? ಆ ಬಿಲ್ಡಿಂಗ್ ನಂದೆ, 2 ಅಂಗಡಿಯನ್ನು ಅವ್ರಿಗೆ ಬರೆದು ಕೊಟ್ಟಂತೆ. And I heard that. ಅದನ್ನು ನಾನು ಕೇಳಿಸ್ಕೊಂಡಾಗ ನಾವು ಎಲ್ಲಿ ಬಿದ್ದಿದ್ದೀವಿ ಅನ್ನೋದಕ್ಕೆ ಅದ್ರ ಬಗ್ಗೆ ವಿಚಾರ ಮಾಡಿ. ಅವ್ರು ಹೇಳ್ತಾರೆ, ಅಯ್ಯ ಚಿಂತೆ ಮಾಡಬೇಡಿ, ಎಷ್ಟು ಶಾಪ್ ಬೇಕು ನಿಮಗೆ ಅಂದ್ರಂತೆ. ನಾನು 2 ಕೊಂಡ್ಕೋಬೇಕಂತ ಮಾಡಿದ್ದೀನಿ. ನೇರವಾಗಿ ಆಫೀಸಿಗೆ ಹೊಡೆದ್ರಂತೆ, ಅಯ್ಯ ಬಿಲ್ಡಿಂಗ್ ನಂದೆ, 2 ಶಾಪನ್ನು ನೀವು ಇಟ್ಕೊಳ್ಳಿ, ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ದೇವ್ರು ನಮ್ಮನ್ನು ಆಶೀರ್ವದಿಸಿದ್ದಾನೆ ಅಂತ. ಬಯಸಿದ್ದೆ ತಡ ಕೈಯಲ್ಲಿ. ಯಾಕೆ? ಜೀವನ ಅಂತಹದ್ದು. ನಾವು ಕೇಳಿಕೊಂಡ್ರು ಪಡ್ಕೊಳ್ತಾ ಇಲ್ಲ. ಯಾಕೆ ಕೇಳ್ಕೊಳ್ತಾ ಇದ್ದೀವಿ? ಅದಕ್ಕೆ ತಕ್ಕಂಥ ಜೀವನ ಯಾವಾಗ? ಡಿಸೆಂಬರ್ 16ನೇ ತಾರೀಕು ಬರಿಗೆಯಿಂದ ಕರ್ತನ ಮುಂದೆ ನಾವು ಅಟೆಂಡ್ ಆಗೋದು ಬೇಡ, ಕರ್ತನ ಮುಂದೆ ಕಾಣಿಸಿಕೊಳ್ಳೋದು ಬೇಡ. ನಾನು ಯಾವಾಗಲೂ ಸುಗ್ಗಿ ಹಬ್ಬ ಅಂದರೆ ಹೇಟ್ ಮಾಡೋನು. ಈ ಸಾರಿ ಹುಮ್ನಾಬಾದ್ಗೆ ಮೆಥಡಿಸ್ಟ್ ಚರ್ಚಿಗೆ ಹೋದಾಗ ಸುಗ್ಗಿ ಹಬ್ಬ ನೋಡುವಾಗ ಕಣ್ಣು ತೆರೀತು. ಅವ್ರು ಆಚರಿಸುವ ರೀತಿ ಬೇರೆ, ಆದರೆ ದೇವ್ರ ವಾಕ್ಯದಲ್ಲಿ ಬರೆದಿರೋ ರೀತಿನೇ ಬೇರೆ. ನೋಹ ಇಳಿದ ತಕ್ಷಣ ಯಜ್ಞ ಅರ್ಪಿಸ್ತಾ ಆ ಸುವಾಸನೆ, ಆ ಒಂದು ಮಾಂಸದ ಸುವಾಸನೆ ಅಲ್ಲಮ್ಮ, ಆತನ ಹೃದಯದ ಕೃತಜ್ಞತೆಯ ಸುವಾಸನೆ ಅದು. ನಮ್ಮ ದೇವರು ಮಾಂಸ ತಿನ್ನೋನಲ್ಲ, ಹೃದಯದ ಕೃತಜ್ಞತೆ. ಅವನು ಹೇಳಿದ್ರೆ, ಅಯ್ಯ ನನ್ನ ಹತ್ರ ಇರೋದು ಇಷ್ಟೇ, ಇದನ್ನ ತಂದಿದ್ದೀನಿ. ಅಯ್ಯ ನನ್ನ ಇರೋದು ಇಷ್ಟೇ, ಎಷ್ಟು ತಂದಿದ್ರು ಇಷ್ಟೇ ಅಂದ್ರಂತೆ ಅವರು. ಎಷ್ಟು ಜನರಿಗೆ ಇದು ಆಶೀರ್ವಾದ ಆಗ್ತಾ ಇದೆ? ಎಷ್ಟು ಜನರಿಗೆ ಇದು ಅರ್ಥ ಆಯ್ತು? ಎಷ್ಟು ಜನರಿಗೆ ಇದು ಅರ್ಥ ಆಯ್ತು? ದೇವರು ಅಂಗಡಿ ಕೊಟ್ಟಿದ್ದಾನ, ದೇವರು ಪ್ರಮೋಷನ್ ಕೊಟ್ಟಿದ್ದಾನ, ದೇವರು ಆಶೀರ್ವಾದ ಕೊಟ್ಟಿದ್ದಾನ. ದೇವರು ನಿನ್ನ ಪಟ್ಟಣವನ್ನ ಮಳೆ ಸುರಿದಂಥ ಪಟ್ಟಣ ಮಾಡಿದ್ದಾನೋ, ಮಳೆ ಇಲ್ಲದಂಥ ಪಟ್ಟಣ ಮಾಡಿದ್ದಾನೋ? ದೇವರು ನಿನ್ನ ಕುಟುಂಬವನ್ನ ಮಳೆ ಸುರಿದಂಥ ಹೊಲವನ್ನಾಗಿ ಮಾಡಿದಾನೋ, ಮಳೆ ಸುರಿಯದಂಥ ಹೊಲವನ್ನು ಮಾಡಿದ್ದಾನೋ? ನೀನು ನಿರ್ಧರಿಸು. ಇನ್ನು ನಿನಗೆ 2 ಆರೋಗ್ಯಕರ ಕಣ್ಣಿದ್ರೆ, ಇನ್ನು 2 ಆರೋಗ್ಯಕರ ಕೈಕಾಲುಗಳಿದ್ರೆ, ಇನ್ನು ನಿನ್ನ ಕೈಯಲ್ಲಿ ಹೊಟ್ಟೆ ತುಂಬುವಷ್ಟು ದುಡ್ಕೊಳ್ಳಿಕ್ಕೆ ಒಂದು ಕೆಲಸ ಇರೋದಾಗಿದ್ರೆ, ದೇವರು ನಿನ್ನನ್ನು ಬರಗಾಲದ ಹೊಲವನ್ನಾಗಿ ಮಾಡಿಲ್ಲಯ್ಯ, ದೇವರು ನಿನ್ನನ್ನು ಮಳೆ ಸುರಿದ ಹೊಲವನ್ನಾಗಿ ಮಾಡಿದ್ದಾನೆ. ದೇವರ ಸನ್ನಿಧಿಗೆ ಕೃತಜ್ಞತೆಯಿಂದ ಬರೋಣ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಕಾಣಿಕೆಗಳನ್ನು ಕರ್ತನಿಗೆ ಅರ್ಪಿಸುವಾಗ ಸಮಯ ಮುಗಿದಿರೋ ಕಾರಣ ನಮ್ಮ ಕೊನೆಯ ಹಾಡನ್ನು ನಾವು ಕೊನೆಯದಾಗಿ ಅಭ್ಯಾಸವಾಗಿ ಮಾಡಿಕೊಳ್ಳಲಿಕ್ಕೆ ಬಯಸಿದಂಥ ಅದೇ ಶೂನ್ಯವಾದ ಹಾಡನ್ನು, ವಿಡಿಯೋ ಪ್ರೆಸೆಂಟೇಷನ್ ಇದೆಯಲ್ಲ, ಈ ಕಾಣಿಕೆಗಳನ್ನು ಕರ್ತನಿಗೆ ಅರ್ಪಿಸುವಾಗ ನಾವು ಹುಮ್ನಾಬಾದ್ನಲ್ಲಿ ದೇವರು ಚಲಿಸಿದ ರೀತಿಯನ್ನು ಸ್ವಲ್ಪ ನೋಡಿಕೊಳ್ಳೋಣ. ನಿಮಗೂ ಮಾಹಿತಿ ಇರಲಿ, ಪಾಸ್ಟ್ರು ಹಾಲಿಡೇಗೆ ಹೋಗಲ್ಲ, ಸೇವೆಗೆ ಹೋಗ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರಲಿ ಅಂತ. ಆಮೇನ್. ಪುಟ್ ಇಟ್ ಆನ್ ಕ್ವಿಕ್ಲಿ. ಇನ್ನು ಈಗ ನಮ್ಮ ಕಾಣಿಕೆ ದಶಮಾಂಶಗಳನ್ನು ಸಿದ್ಧಪಡಿಸಿಕೊಳ್ಳೋಣ. ದೇವರು ನಮ್ಮ ಪಟ್ಟಣವನ್ನು ತೊರೆದವನಲ್ಲ,
ನಿಮ್ಮ ಕುಟುಂಬಗಳನ್ನ ತೊರೆದವನಲ್ಲ. ಕೀಪ್ ಇಟ್ ರೆಡಿ, ಸ್ಟಾರ್ಟ್ ಇಟ್. तूने किया खाली अपने आप को, छोड़ी सारी महिमा, होकर खुदा किया शून्य अपने आप को, बना मनुष्य समान। तूने किया खाली अपने आप को, छोड़ी सारी महिमा, होकर खुदा किया शून्य अपने आप को, बना मनुष्य समान, बन गया दास समान। मृत्यु सही, हाँ मृत्यु क्रूस की, और हुआ सबसे महान। तू राज करे, तू राज करे, तू राज करे सारी दुनिया पे। घुटने टिके सारे, घुटने टिके, घुटने टिके यीशु नाम के लिए। आसमानों में है स्थिर तेरा सिंहासन, पराक्रमी खुदा। महिमा से अब फैले तेरा शासन, कदमों पे सारा जहां। सजदे में हर इंसान, वध जो हुआ निर्दोष मेमना, तेरा है सारा अधिकार। तू राज करे, तू राज करे, तू राज करे सारी दुनिया पे। ಆಮೇಲೆ ಎಲ್ಲರೂ ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡಿ, ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಅಂತ ಆಶೀರ್ವಾದ ಹೊಂದಿ ಪ್ರಾರ್ಥನೆ ಮಾಡಿ ಅಂತ ಆಶೀರ್ವಾದ ಹೊಂದಿಕೊಳ್ಳೋದಕ್ಕಿಂತ ಮುಂಚೆ, ತಂದೆ ಆದ ದೇವರೇ, ಕಾಣಿಕೆ ದಶಮಾಂಶಗಳ ಮೂಲಕ ಸೇವೆ ಜೊತೆಗೆ ಸೇವಕರಾಗಿ ನಿಂತುಕೊಂಡಂತ ನಿಮ್ಮ ಒಬ್ಬೊಬ್ಬ ದಾಸರನ್ನ ನೀನು ಅಭಿಷೇಕಿಸು, ಆಶೀರ್ವದಿಸು, ಅವ್ರ ಕುಟುಂಬಗಳನ್ನ ಆಶೀರ್ವದಿಸು ಸ್ವಾಮಿ. ನಿನ್ನ ಪರಲೋಕದ ಬಾಗಿಲುಗಳನ್ನು ತೆರೆದವ್ರನ್ನ ಆಶೀರ್ವದಿಸು, ನಿನ್ನ ಸುವರಗಳನ್ನು ಅವ್ರ ಮೇಲೆ ಸುರಿಸು ದೇವರಿದೇ ಗಳಿಗೆಯಲ್ಲಿ ಬೇಕಾದಂಥ ನಿನ್ನ ಅಭಿಷೇಕವನ್ನು ಅವ್ರ ಮೇಲೆ ಸುರಿಸು. ನಮ್ಮಲ್ಲಿ ಒಬ್ಬರಾದರೂ ಮಳೆ ಇಲ್ಲದಂಥ ಹೊಲವನ್ನಾಗಿ ನಮ್ಮನ್ನು ನೀನು ಮಾಡಲಿಲ್ಲ ಸ್ವಾಮಿ. ಆಮೋಸನ ಪತ್ರಿಕೆಯಲ್ಲಿ ನೀನೇ ನುಡಿದಂತೆ ಮಳೆ ಉಳ್ಳಂತ ಹೊಲವನ್ನಾಗಿಯೂ ಮಳೆ ಬಿದ್ದಂಥ ಪಟ್ಟಣವನ್ನಾಗಿಯೂ ನಮ್ಮನ್ನು ಮಾರ್ಪಡಿಸಿದಿ. ನನ್ನೊಡೆಯ, ನನ್ನ ರಾಜ, ನಿನ್ನ ಜನರನ್ನು ನೀನು ಮುಟ್ಟಬೇಕು, ನಿನ್ನ ಬಲದಿಂದಲೂ ನಿನ್ನ ಶಕ್ತಿಯಿಂದಲೂ ತಾಕಬೇಕು, ನಿನ್ನ ಅಭಿಷೇಕದಿಂದ ಅವ್ರನ್ನ ತುಂಬಿಸಬೇಕು ಸ್ವಾಮಿ. ಸೇವೆಯ ಬೆಳವಣಿಗೆ ಕೊಟ್ಟಂತ ಒಂದೊಂದು ಕೈಗಳನ್ನು ಆಶೀರ್ವದಿಸು, ಅಭಿಷೇಕಿಸು, ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು. ವಾದ್ಯಗಳ ಮೂಲಕ ಸೇವೆ ಮಾಡ್ತಾ ಇರುವಂತ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ನಿನ್ನ ಹಸ್ತವನ್ನು ಚಾಚಿ ಅವ್ರನ್ನ ಬಲಪಡಿಸು, ಅವರ ವಿದ್ಯಾಭ್ಯಾಸವನ್ನು, ಅವರ ಭವಿಷ್ಯತ್ತನ್ನು ಆಶೀರ್ವದಿಸು. ಪೂರ್ಣಾವಧಿ ಸೇವಕರಾಗಿಯೂ, ಸೆಲ್ ಗ್ರೂಪ್ ಸೇವಕರಾಗಿಯೂ, ಝೋನಲ್ ಶೆಪರ್ಡ್ಗಳಾಗಿಯೂ ಸೇವೆ ಮಾಡ್ತಾ ಇರುವಂತ ಒಬ್ಬೊಬ್ಬರನ್ನ ಆಶೀರ್ವದಿಸು, ಅಭಿಷೇಕಿಸು, ನಿನ್ನ ಕೃಪೆಯಿಂದ ತುಂಬಿಸು ನನ್ನ ತಂದೆ. ಒಂದೇ ಕುಟುಂಬವಾಗಿ, ಒಂದೇ ಸಭೆಯಾಗಿ ಸ್ವಾಮಿ ನಾವೆಲ್ಲರೂ ಕೃತಜ್ಞತೆಯ ಆರಾಧನೆಗೆ ಬರುವಾಗ ಪರಲೋಕದ ದ್ವಾರಗಳು ತೆರೆಯಲ್ಪಟ್ಟು ನಿನ್ನ ಅಭಿಷೇಕವನ್ನು, ನಿನ್ನ ಸುವರಗಳನ್ನು ನೀನು ಸುರಿಸಬೇಕಂತ ಬೇಡಿಕೊಳ್ತೇನೆ.
ನಿನ್ನ ಮಹಿಮೆ, ನಿನ್ನ ಘನತೆ, ನಿನ್ನ ಸ್ತುತಿಗಳೆಲ್ಲವೂ ನಿನ್ನೊಬ್ಬನಿಗೆ ಸಲ್ಲಲ್ಪಡಲಿ. ಕಾಣ, ನಿನ್ನೊಬ್ಬನೇ ಯೋಗ್ಯನು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ನಮ್ಮ ತಂದೆ, ಆಮೇನ್. ಅಂತ್ಯಾಶೀರ್ವಾದಕ್ಕಿಂತ ಮುಂಚೆ ನಮ್ಮ ಪರಿಸ್ಥಿತಿಯನ್ನು ನಾವು ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಕೊಂಡು, ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ವಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ. ಆಮೆನ್. Thank you for tuning into House of Praise live worship service. God bless you.